ನಮಸ್ಕಾರ. ಇವತ್ತು ಹರಿಹರ ಗುಂಡೂರಾವ್ ಜ್ಞಾಪಕೋಪನ್ಯಾಸ ಮಾಲೆಯ ಅಡಿಯಲ್ಲಿ ಡಾಕ್ಟರ್ ಜಯಂತಿ ಮನೋಹರ್ ಅವರು ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳೆಯರು ವಿಷಯವಾಗಿ ಉಪನ್ಯಾಸವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಕಳೆದ ಹಲವು ವರ್ಷಗಳಿಂದ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಪ್ರತಿ ವರ್ಷವೂ ಹರಿಹರ ಗುಂಡೂರಾಯರನ್ನು ಸ್ಮರಿಸಿಕೊಳ್ಳುವ ಅವಕಾಶ ನಮಗೆ ಲಭಿಸ್ತಾ ಬಂದಿದೆ. 1893ರಲ್ಲಿ ಜನಿಸಿದ ಹರಿಹರ ಗುಂಡೂರಾಯರು ಬಹುಕಾಲ ವಾಸವಿದ್ದುದು ಚಿತ್ರದುರ್ಗದಲ್ಲಿ. ಸ್ವಾತಂತ್ರ್ಯ ಪೂರ್ವ ಕಾಲಘಟ್ಟದಲ್ಲಿಯೇ ಚಿತ್ರದುರ್ಗದಲ್ಲಿ ಹಲವು ರೀತಿಯ ಸಾಮಾಜಿಕ ಕಾರ್ಯಗಳಲ್ಲಿ ಅವರು ಸಕ್ರಿಯರಾಗಿ ತೊಡಗಿಕೊಂಡಿದ್ದರು. ವೃತ್ತಿಯಿಂದ ವಕೀಲರಾಗಿದ್ದ ಅವರು ತಿಲಕ್ ಸಂಘವನ್ನು ಕಟ್ಟಿ ಬೆಳೆಸಿದರು. ಅದರ ಆಶ್ರಯದಲ್ಲಿ ವಾಚನಾಲಯವನ್ನು, ಗ್ರಂಥ ಭಂಡಾರವನ್ನು ನಡೆಸಿದರು. ಸಾರ್ವಜನಿಕರಿಗಾಗಿ, ವಿಶೇಷವಾಗಿ ವಿದ್ಯಾರ್ಥಿಗಳಿಗಾಗಿ ಚರ್ಚಾಕೂಟಗಳನ್ನು ಆಯೋಜನೆ ಮಾಡಿದರು. ವಿಚಾರಗೋಷ್ಠಿಗಳನ್ನು ನಡೆಸಿದರು. ಭಗವದ್ಗೀತಾಧ್ಯಯನ ತರಗತಿಗಳನ್ನು ನಡೆಸಿದರು. ತಿಲಕ್ ಸಂಘ ಕಟ್ಟಿ ಬೆಳೆಸಿದ್ರು ಅಂತ ಅಂದಮೇಲೆ ಮತ್ತೆ ಗಣೇಶೋತ್ಸವವನ್ನು ವಿಜೃಂಭಣೆಯಿಂದ ಪ್ರತ್ಯೇಕವಾಗಿ ಆಚರಿಸಿದ್ರು ಅಂತ ಹೇಳಬೇಕಾದ ಸಂದರ್ಭ ಏನು ಇಲ್ಲ. ಪುಣೆಯ ಫರ್ಗ್ಯೂಸನ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾಗಲೇ ತಿಲಕರ ದಟ್ಟ ಪ್ರಭಾವಕ್ಕೆ ಒಳಗಾದ ಹರಿಹರ ಗುಂಡೂರಾಯರು ತಿಲಕರ ವಿಚಾರವನ್ನು, ಅದೇ ಜೊತೆಗೆ ಸ್ವಾತಂತ್ರ್ಯಕ್ಕಾಗಿ ನಡೆಯುತ್ತಿದ್ದ ಪ್ರಯತ್ನಗಳ ವಿವರಗಳನ್ನು ಚಿತ್ರದುರ್ಗದ ಜನಸಾಮಾನ್ಯರಲ್ಲಿ ಬಿತ್ತುವ ಪ್ರಯತ್ನವನ್ನು ನಿರಂತರವಾಗಿ ಮಾಡಿದರು. ಸ್ವತಃ ಖಾದಿಯನ್ನು ತೊಡ್ತಾ ಇದ್ದದ್ದಲ್ಲದೆ ನೂರಾರು ಜನರಿಗೆ ಖಾದಿಯ ದೀಕ್ಷೆಯನ್ನು ಆ ಸಂದರ್ಭದಲ್ಲಿ ಅವರು ನೀಡಿದರು. ಸ್ವಾತಂತ್ರ್ಯ ಹೋರಾಟ, ಸಮಾಜ ಕಾರ್ಯ ಈ ರೀತಿಯಲ್ಲಿ ಹೆಚ್ಚು ತೊಡಕೋಬೇಕು ಅಂತಂದರೆ ಬಹುಶಃ ಅದಕ್ಕೆ ಮೂಲವಾಗಿ ಬೀಜ ರೂಪದಲ್ಲಿ ಎಲ್ಲೋ ಅಧ್ಯಾತ್ಮದ ಸೆಳೆತ ಇಲ್ಲದೆ ಇದ್ದರೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಸ್ವಾತಂತ್ರ್ಯ ಹೋರಾಟಗಾರರ ಪರಂಪರೆಯನ್ನು ನೋಡಿದ್ರೆ ಬಹುತೇಕರು ಬಂದಿರೋದು ಅದೇ ಹಿನ್ನೆಲೆಯಲ್ಲಿಯೇ. ಎಲ್ಲೋ ಮೂಲದಲ್ಲಿ ಇರುವ ತುಡಿತ ಅದು ಸ್ವಾತಂತ್ರ್ಯ ಹೋರಾಟದಲ್ಲಿ, ಸಾಮಾಜಿಕ ಕಾರ್ಯಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಅದು ತೋರಿಕೊಂಡಿದ್ದನ್ನು ಕಾಣ್ತೇವೆ. ಹರಿಹರ ಗುಂಡೂರಾಯರು ಕೂಡ ಅದೇ ರೀತಿಯಲ್ಲಿ ಅಧ್ಯಾತ್ಮ, ವೇದಾಂತಗಳಲ್ಲಿ ತುಂಬ ಒಲವನ್ನು ಉಳ್ಳವರಾಗಿದ್ದು ಆ ನಿಟ್ಟಿನಲ್ಲಿಯೂ ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದರು. ಅನೇಕ ಪುಸ್ತಕಗಳನ್ನು ಕೂಡ ಅವರು ರಚಿಸಿದರು. ಗೀತೋಕ್ತ ಕರ್ಮಯೋಗ, ದಕ್ಷಿಣಾಮೂರ್ತಿ ಸ್ತೋತ್ರ, ಪರಮಾತ್ಮ ಇದ್ದಾನೆ, ವೀರ ವಿಶ್ವಾಮಿತ್ರ, ಹೀಗೆ ಹಲವು ಕೃತಿಗಳನ್ನು ಕೂಡ ಹರಿಹರ ಗುಂಡೂರಾಯರು ರಚಿಸಿದರು. ಅವರ ಸ್ಮರಣೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ನಡೆಸಿಕೊಂಡು ಹೋಗೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥವರು ಅವರ ಮಕ್ಕಳಾದ ಸೋಮಶೇಖರ ರಾಯರು, ದತ್ತಣ್ಣ ಅವರು, ಅವರ ಕುಟುಂಬದವರು. ಹರಿಹರ ಗುಂಡೂರಾಯರನ್ನು ಸ್ಮರಿಸ್ತಾನೆ ಅವರ ಮಕ್ಕಳಿಗೆ, ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಸಂಸ್ಥೆಯ ಪರವಾಗಿ, ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಯಂತಿ ಮನೋಹರ್ ಅವರು ಉಪನ್ಯಾಸವನ್ನು ನೀಡಲಿಕ್ಕಿದ್ದಾರೆ. ಹರಿಹರ ಗುಂಡೂರಾಯರು ಹೇಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ, ಸ್ವಾತಂತ್ರ್ಯ ಹೋರಾಟಕ್ಕೆ ಪೂರಕವಾದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದರೋ ಹಾಗೆಯೇ ಜಯಂತಿ ಮನೋಹರ್ ಅವರ ತಂದೆ, ತಾಯಿ, ಚಿಕ್ಕಪ್ಪ, ದೊಡ್ಡಮ್ಮ, ಆ ಕುಟುಂಬ ಪೂರ್ತಿ ಅದೇ ವ್ಯವಸ್ಥೆಯಲ್ಲಿ, ಅದೇ ಕಾರ್ಯಗಳಲ್ಲಿ ತೊಡಗಿದ್ದಂಥದ್ದು. 1951ರಲ್ಲಿ ಜಯಂತಿಯವರು ನಂಜನಗೂಡಿನಲ್ಲಿ ಜನಿಸಿದರು. ತಂದೆ ಎಂ ನಾಗರಾಜ್ ಹಾಗೂ ತಾಯಿ ಅಮೃತಾಬಾಯಿ. ತಮ್ಮ ಇಡೀ ಕುಟುಂಬದೊಂದಿಗೆ ಅವರು ಸ್ವಾತಂತ್ರ್ಯದ ಕೆಲಸಗಳಲ್ಲಿ, ಗಾಂಧಿ ವಿಚಾರವನ್ನು ಹರಡುವ ಕಾರ್ಯದಲ್ಲಿ, ಸ್ವದೇಶಿ ಮತ್ತು ಖಾದಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಂಥವರು. ಹಾಗಾಗಿ ಅವರ ಒಂದು ಪ್ರಭಾವ ಸಹಜವಾಗಿಯೇ ಜಯಂತಿಯವರನ್ನು ಕೂಡ ಅನೇಕ ರೀತಿಯ ಚಟುವಟಿಕೆಗಳ ಕಡೆಗೆ ಎಳೆದುಕೊಂಡು ಬಂದಿದೆ. ಅದರ ಪರಿಣಾಮವಾಗಿ ಲೇಖಕರಾಗಿ, ಭಾಷಾ ಬೋಧಕರಾಗಿ ಸಂಶೋಧನೆಗಳಲ್ಲಿ ತೊಡಗಿಕೊಂಡು
ಸಮಾಜದಲ್ಲಿ ಜಾಗೃತಿಯನ್ನು ಉಂಟು ಮಾಡತಕ್ಕಂತಹ ಹಲವು ರೀತಿಯ ಉಪನ್ಯಾಸ ಕಾರ್ಯಕ್ರಮಗಳಲ್ಲಿ ಕ್ರಿಯಾಶೀಲರಾಗಿದ್ದುಕೊಂಡು ಸಾಕ್ಷ್ಯಚಿತ್ರಗಳನ್ನೂ ನಿರ್ಮಾಣ ಮಾಡ್ತಾ ಪ್ರಕಾಶಕರಾಗಿಯೂ ಕೂಡ ಜಯಂತಿ ಮನೋಹರ್ ಅವರು ಕ್ರಿಯಾಶೀಲರಾಗಿ ತೊಡಗಿಕೊಂಡಿದ್ದಾರೆ. 1974ರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತ MA ಶಿಕ್ಷಣವನ್ನು ಪೂರೈಸಿ 91ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿಯೂ MA ಪದವಿಯನ್ನು ಪಡೆದ ಜಯಂತಿಯವರು 2007ರಲ್ಲಿ ಋಗ್ವೇದದ ಸಂಕೇತಾರ್ಥಗಳು ಮನೋವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಅಂತರ್ದೃಷ್ಟಿ ವಿಷಯವಾಗಿ ಪ್ರಬಂಧವನ್ನು ಮಂಡಿಸಿ PhD ಪದವಿಯನ್ನು ಕೂಡ ಪಡೆದರು. ಮತ್ತೆ ನಮಗೆ ಕಾಣೋ ಸಂಗತಿ ಅದೇನೆ, ವೇದಾಂತ, ಅಧ್ಯಾತ್ಮ, ಸಾಮಾಜಿಕ ಕಾರ್ಯ ಇದೆಲ್ಲೂ ಕೂಡ ಬೇರೆ ಬೇರೆಯಾಗಿ ಹೋಗತಕ್ಕಂಥದ್ದು ಬಹಳ ಅಪರೂಪ ಅನ್ನೋದೇನೆ. ಭಾಷಾ ಬೋಧನೆಯ ವಿಷಯದಲ್ಲೂ ಜಯಂತಿಯವರು ಅನೇಕ ರೀತಿಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು, ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯಗಳ ವತಿಯಿಂದ ಕನ್ನಡ ಕಲಿಕೆಗೆ ಏನು ಪ್ರೋತ್ಸಾಹ ಇದೆ, ಅದರಲ್ಲೂ ವಿಶೇಷವಾಗಿ ವಿದೇಶಿಯರಿಗೆ ಕನ್ನಡ ಕಲಿಸ್ತಕ್ಕಂಥ ಪ್ರಯತ್ನಗಳಲ್ಲಿ ಅವರು ತೊಡಗಿಕೊಂಡಿರೋದು ವಿಶೇಷವಾದ್ದು. ಹಾಗಾಗಿ ಅದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಷ್ಟೇ. ಕೇವಲ ನಮ್ಮಲ್ಲಿಗೆ ಬರುವ ವಿದೇಶಿಯರಿಗಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಕೂಡ ಅವರು ಕನ್ನಡ ಬೋಧನೆಯ ತರಗತಿಗಳನ್ನು ಅಲ್ಲಿಗೂ ಹೋಗಿ ಕಲಿಸಿ ಬಂದಿದ್ದಾರೆ. ಅನೇಕ ಅಂತಾರಾಷ್ಟ್ರೀಯ ಸಮ್ಮೇಳನಗಳಲ್ಲಿ ವಿದ್ವತ್ ಪ್ರಬಂಧಗಳನ್ನು ಮಂಡಿಸಿದ್ದಾರೆ. ಹಲವು ಕೃತಿಗಳನ್ನು, ವಿಶೇಷವಾಗಿ ಋಗ್ವೇದವನ್ನು ಏಕೆ ಓದಬೇಕು, ಅಗ್ನಿಮಂತ್ರಗಳು, ಕಾನ್ವರ್ಸೇಷನಲ್ ಸಂಸ್ಕೃತ ಭಾಷಾ ಬೋಧನೆಗೆ ಕೈಪಿಡಿ, ಸೀತಾಂತರಂಗ ಅಂತಕ್ಕಂಥ ಒಂದು ಕಾದಂಬರಿ, ಭಾರತೀಯ ಚಿಂತನೆಯಲ್ಲಿ ಮನೋವೈಜ್ಞಾನಿಕ ತತ್ವಗಳು, ಋಗ್ವೇದದ ಸಂಕೇತಾರ್ಥಗಳು ಅವರ PhD ಪ್ರಬಂಧದ ಪುಸ್ತಕ ರೂಪ, ಗ್ಲೋರಿ ಆಫ್ ಆಚಾರ್ಯ ಶಂಕರ, ಹೀಗೆ ಹಲವು ಕೃತಿಗಳನ್ನು ಕೂಡ ಜಯಂತಿಯವರು ರಚಿಸಿದ್ದಾರೆ. ಅವರ ನಿರಂತರ ಕ್ರಿಯಾಶೀಲತೆಗೆ ಅತ್ತಿಮಬ್ಬೆ ಸಾಹಿತ್ಯ ಪ್ರಶಸ್ತಿ, ವಿದ್ಯಾಮಾನ್ಯ ತೀರ್ಥ ಸ್ಮಾರಕ ಸಂಶೋಧನಾ ಪ್ರಶಸ್ತಿ, ಶ್ರೀ TV ಕಪಾಲಿಶಾಸ್ತ್ರಿ ಪುರಸ್ಕಾರ, ಅಜಂತ ರಾಷ್ಟ್ರರತ್ನ ಪ್ರಶಸ್ತಿ, ಪ್ರೊಫೆಸರ್ ಹಿರಿಯಣ್ಣ ಪ್ರಶಸ್ತಿ, ಹೀಗೆ ಹಲವು ಪುರಸ್ಕಾರಗಳು ಕೂಡ ಸಂದಿವೆ. ಸಾಕ್ಷ್ಯಚಿತ್ರಗಳ ನಿರ್ಮಾಣ ಹಾಗೂ ನಿರ್ದೇಶನದಲ್ಲಿ ಜಯಂತಿಯವರು, ಮನೋಹರ್ ಅವರು ತುಂಬ ವಿಶಿಷ್ಟವಾಗಿ ಕ್ರಿಯಾಶೀಲವಾಗಿ ತೊಡಗಿಕೊಂಡಂಥವರು. ಗೋಕಾಕ್ ವರದಿಯ ಅನುಷ್ಠಾನಕ್ಕಾಗಿ ನಡೆದ ಚಳುವಳಿಯನ್ನು ಕುರಿತ ಸಾಕ್ಷ್ಯಚಿತ್ರ, GV ಅಯ್ಯರ್ ನಿರ್ಮಿಸಿದಂತಹ ಕಾದಂಬರಿಗಳಲ್ಲಿ ಸಹ ನಿರ್ದೇಶಕರಾಗಿ, ಕನ್ನಡ ಅಷ್ಟಾವಧಾನ ಸಾಕ್ಷ್ಯಚಿತ್ರದ ನಿರ್ಮಾಣ, ಸಂಯೋಜನೆ ಮತ್ತು ನಿರ್ದೇಶನದಲ್ಲಿ, ಹೀಗೆ ಹಲವು ರೀತಿಯಲ್ಲಿ ಅವರು ತೊಡಗಿಕೊಂಡಂಥವರು. ಒಂದು ಸಂಗತಿಯನ್ನು ಹೇಳ್ತಾ ನಾನು ಅವರನ್ನು ಪರಿಚಯಿಸುವ ನನ್ನ ಕೆಲಸವನ್ನು ಮುಗಿಸ್ತೀನಿ. ಅವರು ಆಮೇಲೆ ಸಾಧಕ ಮಹಿಳೆಯರನ್ನು ಪರಿಚಯಿಸೋರು ಇದ್ದೇ ಇದ್ದಾರೆ. ವಿಶೇಷವಾಗಿ ದೇಶದ ಹೊರಭಾಗದಲ್ಲಿ ಬೇರೆ ದೇಶಗಳಲ್ಲಿರುವ ಭಾರತೀಯ ಸಂಸ್ಕೃತಿಯ ಕುರುಹುಗಳ ಕುರಿತಂತೆಯೂ ಕೂಡ ಜಯಂತಿ ಮನೋಹರ್ ಅವರ ಅಧ್ಯಯನ ಅತ್ಯಂತ ವಿಶೇಷವಾದದ್ದು. ಆ ಕುರಿತಂತೆ ಈ ಹಿಂದೆ ಇದೇ ವೇದಿಕೆಯಲ್ಲಿ ಒಂದೆರಡು ಕಾರ್ಯಕ್ರಮಗಳು ಕೂಡ ನಡೆದಿವೆ. ಕಾಂಬೋಡಿಯಾ ಇರಬಹುದು, ಥೈಲ್ಯಾಂಡ್ ಇರಬಹುದು, ಈ ಭಾಗಗಳಲ್ಲಿ ಹಿಂದೆ ಪ್ರಾಚೀನ ಭಾರತೀಯ ಸಂಸ್ಕೃತಿಯ ಭಾಗವೇ ಆಗಿದ್ದಂತಹ ಈಗ ಪ್ರತ್ಯೇಕವಾಗಿರುವ ದೇಶಗಳು ಎಲ್ಲಿದೆ, ಅಲ್ಲಿಯ ಸಂಸ್ಕೃತಿಯ ಕುರುಹುಗಳು, ಅಲ್ಲಿಯ ಸಂಸ್ಕೃತಿಯ ಮೂಲ ಬೇರುಗಳು ಹೇಗೆ ನಮ್ಮೊಂದಿಗೆ ಇವತ್ತಿಗೂ ಸಂಬಂಧವನ್ನು ಹೊಂದಿವೆ, ಈ ವಿಷಯಗಳಲ್ಲಿಯೂ ಕೂಡ ಡಾಕ್ಟರ್ ಜಯಂತಿ ಮನೋಹರ್ ಅವರು ವಿಶೇಷವಾದ ಅಧ್ಯಯನವನ್ನು ನಡೆಸಿದ್ದಾರೆ. ಹೀಗಾಗಿ ಎಲ್ಲ ರೀತಿಯಲ್ಲೂ ಇವತ್ತಿನ ಈ ಕಾರ್ಯಕ್ರಮ, ಉಪನ್ಯಾಸ, ವಿಷಯ, ಉಪನ್ಯಾಸಕರು ಯಾವರ ಸ್ಮರಣೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ, ಒಂದಕ್ಕೊಂದು ತಾಳೆಯಾಗ್ತಾ ಇದೆ. ಈ ಸಂದರ್ಭದಲ್ಲಿ ಜಯಂತಿ ಮನೋಹರ್ ಅವರನ್ನು ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಉಪಕ್ರಮಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಕೆಲವು ಸೌಲಭ್ಯಗಳಿಗಾಗಿ ನಾನು ಕೆಳಗೆ ಇಲ್ಲಿ ಕೂತ್ಕೊಂಡು ಮಾತಾಡ್ತೀನಿ. ಅದಕ್ಕೆ ತಮ್ಮ ಅಪ್ಪಣೆ ಬೇಡ್ತಾ ಇದ್ದೀನಿ. ಅಲ್ಲಿ ಸ್ಕ್ರೀನ್ ಬರೋವರೆಗೂ ಇಲ್ಲೇ ನಿಂತ್ಕೊಂಡು ಮಾತಾಡೋಣ. ಹೇಳಿದಾರಾ? ಹಾಂ. ಶ್ರೀಯುತ ವಿಘ್ನೇಶ್ ಅವರು ಹೇಳಿದಾಗೆ ನಾನು ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬದಿಂದನೇ ಬಂದವಳು. ನಮ್ಮ ದೊಡ್ಡಪ್ಪ ಒಬ್ಬರು ತಾಮ್ರಪತ್ರ ಹೋಲ್ಡರ್ ಆಗಿದ್ದರು. ಹೀಗಾಗಿ ನಾನು ಅದೇ ವಾತಾವರಣದಲ್ಲೇ ಬೆಳೆದೆ. ನನ್ನ ವಿಶೇಷ ಅಧ್ಯಯನ ವೇದಾಂತ, ರಾಮಾಯಣ, ಮಹಾಭಾರತ ಹಾಗೂ ಇನ್ನಿತರ ವಿಷಯಗಳು ಇದ್ರೂ ನನಗೆ ರಾಮು ಅವರು ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರ ಅಂದ ತಕ್ಷಣ ನಾನು
ಅದ್ರ ಜೊತೆಗೆ ಮಹಿಳೆಯರನ್ನ ಸೇರಿಸ್ಬಿಟ್ಟು ಒಪ್ಕೊಂಡಿದ್ದೀನಿ. ಅದಕ್ಕಾಗಿ ನನ್ನನ್ನು ಇಲ್ಲಿಗೆ ಬರಮಾಡಿಕೊಂಡಂಥ ಈ ಸಂಸ್ಥೆಯ ಎಲ್ಲ ಮುಖ್ಯಸ್ಥರಿಗೂ ವಂದನೆಗಳು. ಮೊದಲನೇದಾಗಿ ಇವಾಗ ಪ್ರಾರಂಭ ಮಾಡೋಣ. ನಾನು ಅಲ್ಲಿ ಕೂತ್ಕೊಂಡು ಮಾತಾಡ್ತೀನಿ. ನಮಸ್ಕಾರ. ನನ್ನ ಈ ದಿನಗಳಲ್ಲಿ ದೃಶ್ಯ ರೂಪದಲ್ಲಿ ಏನೇ ಹೇಳಿದ್ರು ಅದು ಬಹಳ ಬೇಗ ತಲುಪುತ್ತೆ. ಹಾಗಾಗಿ ಒಂದಷ್ಟು ನಾನು ತಗೊಂಡಿದ್ದೀನಿ, ಎಲ್ಲವೂ ನನಗೆ ತಗೊಳ್ಳಿಕ್ಕಾಗಲಿಲ್ಲ. ಅದರಲ್ಲೂ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸ್ವಾತಂತ್ರ್ಯ ಹೋರಾಟಗಾರರು ಮಹಿಳೆಯರನ್ನ ಕಾಣ್ತೀವಿ. ಅದು ಗಾಂಧಿ ಯುಗದಲ್ಲೇ ನಾವು ಕಾಣ್ತೀವಿ. ಆದರೆ ಇಲ್ಲಿ ಎಲ್ಲರನ್ನೂ ಹೆಸರಿಸೋಕ್ಕಾಗ್ತಾ ಇಲ್ಲ. ಪ್ರಾತಿನಿಧಿಕವಾಗಿ ಒಂದು 4 ಮಹಿಳೆಯರನ್ನ ನಾನು ತಗೊಂಡಿದ್ದೀನಿ. ಜೊತೆಗೆ ಇದರ ಹಿನ್ನೆಲೆ ಕೇಳಿಸ್ತಾ ಇದೆ ಅಲ್ವಾ? ಅವರು ಪರವಾಗಿಲ್ಲ, ಅವರು ಇನ್ನೂ ಆನ್ ಮಾಡಿಲ್ಲ ಅನಿಸುತ್ತೆ. ಇದರ ಹಿನ್ನೆಲೆಯನ್ನು ಹೇಳಬೇಕಾದ್ರೆ ನಾನು ನನ್ನ ಪರಿಚಯ ಹೇಳುವಾಗ ಅವ್ರು ಹೇಳಿದರು, ವಿದೇಶಿಯರಿಗೆ ನಾನು ಕನ್ನಡ ಸಂಸ್ಕೃತ ಹೇಳ್ಕೊಟ್ಟಿದ್ದೀನಿ, ಹಾಗೆ ವಿದೇಶಗಳಲ್ಲೂ ನನ್ನ ಚಟುವಟಿಕೆಗಳಿವೆ. ಹೀಗಾಗಿ ಅವ್ರಗಳ ಹತ್ರ ಮಾತಾಡ್ತಾ ಇದ್ದಾಗ ಅದು ಹಿರಿಯರು, ಅದರಲ್ಲೂ ಜರ್ಮನಿಯವರು ಆಮೇಲೆ ಬ್ರಿಟನ್ನವ್ರ ಜೊತೆ ಮಾತಾಡುವಾಗ ಒಂದು ಉದ್ದಟತನದ ಮಾತನ್ನು ಅವ್ರುಗಳು ಹೇಳ್ತಾರೆ. ಅದೇನೆಂದರೆ, ಭಾರತವನ್ನು ಒಂದುಗೂಡಿಸಿದ್ದೇ ಬ್ರಿಟಿಷರು. ಅದು ಒಂದು ಅವರ ವಿತ್ತಂಡವಾದ. ಇನ್ನೊಂದು ಮಾತನ್ನು ಅವ್ರೇನು ಹೇಳ್ತಾರೆ, ಮಹಿಳೆಯರು ಬರೀ ಮನೆಯಲ್ಲಿರ್ತಾ ಇದ್ದರು. ಅಂದರೆ ಇವರು ನಮ್ಮ ದೇಶಕ್ಕೆ ಬಂದಾಗ ಅವ್ರು ಹೇಳೋದು, ನಮಗೆ ನಾಗರಿಕತೆಯನ್ನು ಕಳಿಸಿದ್ದೇ ತಾವು ಅಂತ. ಹಾಗೆಯೇ ಮಹಿಳೆಯರ ಕ್ಷೇತ್ರ ಕೇವಲ ಮನೆಯಾಗಿತ್ತು, ಅವ್ರಿಗೆ ನಾವು ವಿದ್ಯೆ ಕೊಟ್ವಿ. ಈ ಥರ ಮಾತುಗಳನ್ನ ಅವರು ಆಡೋದನ್ನು ಕೇಳಿದ್ದೀನಿ. ನಾನು ಸಾಕಷ್ಟು ವಾದ ಮಾಡಿದ್ದೀನಿ. ಆ ವಾದಗಳಿಗೆ ಆಧಾರಗಳು ಇವೆ, ಖಂಡಿತ ಇದೆ. ಈ ಥರ ನಾವು ನೋಡಿದಾಗ ನಿಜಾನ ಅವ್ರು ಹೇಳ್ತಾ ಇರೋದು, ಮಹಿಳೆಯರು ಸಾಮಾಜಿಕ ಕ್ಷೇತ್ರದಲ್ಲಿ ಅಂದರೆ ಅವ್ರ ಮನೆಯನ್ನು ಬಿಟ್ಟು ಹೊರಗಡೆ ಬರ್ತಾ ಇದ್ರಾ ಅಂತ ನಾವು ನೆನೆಸ್ಕೊಂಡಾಗ ಖಂಡಿತಕ್ಕೂ ಬರ್ತಾಯಿದ್ರು. ಇದನ್ನು ನಾನು 4 ಭಾಗವಾಗಿ ಮಾಡ್ಕೊಂಡಿದ್ದೀನಿ. ಇದು ಎಷ್ಟು ಮಟ್ಟಕ್ಕೆ ಎಲ್ಲವನ್ನು ನಾನು ಹೇಳಲಿಕ್ಕಾಗುತ್ತೋ ಗೊತ್ತಿಲ್ಲ. ಒಂದು, ಈ ನಾವು ವೇದಕ್ಕೆ ಹೋಗಬೇಕಾಗತ್ತೆ. ಈ ವೇದ ಯುಗ ಅಂತ ನಾವೇನು ಹೇಳ್ತೀವಿ, ಅದು ಸಂಹಿತೆಗಳಿಂದ, ಸಂಹಿತೆ ಅಂದರೆ ಮಂತ್ರಗಳು, ಅಲ್ಲಿಂದ ಹಿಡಿದು ಉಪನಿಷತ್ತಿನವರೆಗೆ ನಾವು ವೇದ ವಾಂಗ್ಮಯ ಅಂತ ಹೇಳ್ತೀವಿ. ಅಲ್ಲೆಲ್ಲನೂ ನಮಗೆ ಮಹಿಳೆಯರ ಪಾತ್ರ ಕಾಣಿಸುತ್ತೆ. ಅಂದರೆ ಅವರೇ ಸ್ವತಃ ಮಂತ್ರಗಳನ್ನು ರಚಿಸಿದಂಥ ಋಷಿಗಳು, ಮಹಿಳಾ ಋಷಿಗಳು ಕಾಣಿಸ್ತಾರೆ. ಆಮೇಲೆ ಆ ಕಾಲಘಟ್ಟದಲ್ಲಿ ಇದ್ದಂಥ ಸಾಮಾಜಿಕ ಆಚರಣೆ, ಅದೇ ಯಜ್ಞಾಚರಣೆ. ಆ ಯಜ್ಞಾಚರಣೆಗಳಲ್ಲಿ ಕ್ರಿಯಾಶೀಲರಾಗಿ ಭಾಗವಹಿಸ್ತಾ ಇದ್ದಂಥ ಮಹಿಳೆಯರ ನಿದರ್ಶನಗಳು ನಮಗೆ ಸಿಗುತ್ತೆ. ಹಾಗೆಯೇ ದೊಡ್ಡ ದೊಡ್ಡ ವಿದ್ವತ್ ಸಭೆಗಳಲ್ಲಿ ಮಹಿಳೆಯರು ಮತ್ತು ಋಷಿಗಳು ಅಥವಾ ಈ ನಾವೇನು ಹೇಳ್ತೀವಿ ಗುರುಕುಲಗಳಲ್ಲಿ ಮುಖ್ಯಸ್ಥರಾಗಿದ್ದಂಥವರು, ನಾವು ಏನು ಪುರುಷ ಪ್ರಧಾನ ವ್ಯವಸ್ಥೆ ಅಂತ ನಾವು ಹೇಳ್ತೀವಿ, ಅದನ್ನು ಮೀರಿ ಅವರ ಜೊತೆ ಸರಿಸಮಾನರಾದ ವಿದ್ಯೆಯನ್ನು ಪಡಿತಾ ಇದ್ರು, ತಪಸ್ಸು ಮಾಡ್ತಾಯಿದ್ರು. ಇವೆಲ್ಲ ನಾವು ನೋಡ್ತೀವಿ. ಆದರೆ ಒಂದು ರೀತಿಯ ವಿಸ್ಮೃತಿ ನಮ್ಮನ್ನು ಆವರಿಸ್ಬಿಟ್ಟಿತ್ತು. ಅದನ್ನು ನಾನು ಮುಂದೆ ಆ ವಿಷಯ ಹೇಳ್ತೀನಿ.
ಆ ವಿಸ್ಮೃತಿ ಹೋಗಿ ನಮ್ಮನ್ನು ಎಚ್ಚರಿಸೋದಕ್ಕೆ ಪೂರ್ಣವಾಗಿ ಮಹಿಳೆಯರು ಸಾಮಾಜಿಕ ರಂಗದಲ್ಲಿ ತಮ್ಮನ್ನು ತಾವು ತೊಡಗಿಕೊಳ್ಳೋದಕ್ಕೆ ಸೇವಾ ಕ್ಷೇತ್ರಗಳಲ್ಲಿ, ಈಗ ಸಾಮಾಜಿಕ ಕ್ಷೇತ್ರ ಅಂದರೆ ಅದು ಹಲವು ಬಗೆಯಲ್ಲಿ ನಾವು ನೋಡ್ತೀವಿ. ಇದು ಕೇವಲ ಸೇವಾ ಕ್ಷೇತ್ರ ಅಲ್ಲ. ಈಗ ನಮ್ಮ ಹಿಂದೆ ಇದ್ದಂಥ ಒಂದು ಕ್ಷಾತ್ರ ತೇಜಸ್ಸಿನ ಮಹಿಳೆಯರು, ಅವರು ಕೂಡ ಸಾಮಾಜಿಕ ರಂಗದಲ್ಲಿದ್ದವರೇನೆ. ಹಾಗೆ ಸಾಹಿತ್ಯ, ಸಂಗೀತ, ನೃತ್ಯ, ಹಲವು ಬಗೆಯ ಸಾಮಾಜಿಕ ರಂಗಗಳಲ್ಲಿ ಮಹಿಳೆಯರಿದ್ದರು. ಎಲ್ಲದಕ್ಕಿಂತನೂ ತುಂಬ ಮುಖ್ಯವಾಗಿ ಚರಕ ಸುಶ್ರುತ, ತಾವು ತುಂಬ ಜನ ಕೇಳಿರ್ತೀರ ಅವರ ವಿಷಯ. ವೈದ್ಯಕೀಯ ರಂಗದಲ್ಲಿ ಅತ್ಯಂತ ಹಿಂದಿನ ಒಂದು ವಿಚಾರ ಅದು. ಅವರು ನಾವು ಈಗಿನ ಕಾಲದಲ್ಲಿ ಹೇಳುವಂಥ ಸರ್ಜರಿಗಳನ್ನ ಮಾಡ್ತಾಯಿದ್ರು ಅನ್ನೋದು ಒಂದಷ್ಟು ದಾಖಲೆ ನಮ್ಗೆ ಸಿಗುತ್ತೆ. ಹಾಗಿದ್ದಾಗ ಅಲ್ಲಿ ಮಹಿಳೆಯರು ಇದ್ದಿರಲೇಬೇಕು, ಮಹಿಳೆಯರಿಂದ ಮಹಿಳೆಯರಿಗಾಗಿ ಶುಶ್ರೂಷೆಗಳು ನಡೆದಿರಲೇಬೇಕು. ಹಾಗಾಗಿ ಸಾಮಾಜಿಕ ರಂಗದಲ್ಲಿ ಅವರು ಇದ್ದಿರಲೇಬೇಕು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇದಾದ ಮೇಲೆ ನಾವು ಈ ಗಾಂಧಿಯನ್ ಎರಾ ಅಂತ ನಾವೇನು ಹೇಳ್ತೀವಿ, ಗಾಂಧಿ ಯುಗ, ಅದರಲ್ಲಿ ನಮಗೆ ಕಾಣುವಂಥ ಹಲವಾರು ಮಹಿಳೆಯರು, 100ಕ್ಕೂ ಹೆಚ್ಚಿನ ಮಹಿಳೆಯರನ್ನ ನಾವಲ್ಲಿ ಕಾಣ್ತೀವಿ. ಅದಾದ ಮೇಲೂ ಕೂಡ ಅದು ಮುಂದುವರೆದಿದ್ದು ನಮಗೆ ಗೊತ್ತಾಗುತ್ತೆ ಆ ಪರಂಪರೆ. ಅದಂತೂ ಇವಾಗ ನಮಗೆ ಲಕ್ಷಾಂತರ ಮಹಿಳೆಯರು ಸಾಮಾಜಿಕ ರಂಗದಲ್ಲಿ, ಅದರ ಸೇವಾ ಕ್ಷೇತ್ರದಲ್ಲಿ ನೋಡ್ತೀವಿ. ಆದರೆ ಇದಕ್ಕೂ ಅದು ಒಂದು ಭಿನ್ನತೆ ಇದೆ. ಅದನ್ನು ನಾನು ಆಮೇಲೆ ಮಾತಾಡ್ತೀನಿ. ಈಗ ನಾನು ಒಂದು ಚಿತ್ರಣ ಕೊಡ್ತಾ ಇದ್ದೀನಿ. ನನ್ನ ಮಾತು ಹೇಗಿರುತ್ತೆ, ಸುಮಾರು ಇನ್ನೂ 1-1.5 ಗಂಟೆ ಅಂತ ನೋಡೋಣ. ಇದು ನಾವು ಈಗಾಗಲೇ ಹೇಳ್ದಂಗೆ ನಾವು ವೇದಯುಗ ಅಂತ ಅಂದ್ಕೊಂಡಾಗ ಯಜ್ಞದಲ್ಲಿರುವಂಥ ಸಾಮಾಜಿಕ ಆಯಾಮ ಅದನ್ನು ನಾವು ಗಮನಿಸಬೇಕಾಗತ್ತೆ. ಆಮೇಲೆ ಗುರುಕುಲಗಳನ್ನ ನಡೆಸ್ತಾ ಇದ್ದಂಥ ಮಹಿಳಾ ಋಷಿಗಳು ನಮಗೆ ಕಾಣಿಸ್ತಾರೆ, ಅದು ಕೂಡ ಸಾಮಾಜಿಕ ರಂಗವೇ. ಆಮೇಲೆ ಇನ್ನೊಂದು ಆಪಾದನೆ, ಇವರು ತುಂಬ ತಿಳ್ಕೊಂಡಿದ್ದೀವಿ ಅನ್ನೋ ದಾರ್ಷ್ಟ್ಯದ ಮಾತಾಡುವವರು, ಮಹಿಳೆಯರಿಗೆ ವಿದ್ಯೆನೇ ಇರಲಿಲ್ಲ, ಅವ್ರು ಹೇಗೆ ಮನೆಯಿಂದ ಹೊರಗೆ ಬರ್ತಾಯಿದ್ರು, ಏನು ಮಾಡ್ತಾಯಿದ್ರು, ಏನೂ ಮಾಡ್ತಾ ಇರಲಿಲ್ಲ, ಪುರುಷರು ಮಹಿಳೆಯರನ್ನು ತುಳಿದಿಟ್ಟಿದ್ರು, ಈ ಥರ ಮಾತುಗಳು ಬರುತ್ತೆ. ಒಂದು ಮಟ್ಟದಲ್ಲಿ ಅದು ನಿಜ. ಯಾಕೆ ಅಂತಂದರೆ ನಮ್ಮೆಲ್ಲ ಉನ್ನತ ಸಂಸ್ಕೃತಿ ಮರೆಯಾಗಿ, ಅದಕ್ಕೆ ಮುಖ್ಯ ಕಾರಣ ನಮ್ಮ ಮೇಲೆ ನಡೆದಂಥ ಅನ್ಯ ಧರ್ಮೀಯರ ದಬ್ಬಾಳಿಕೆ. ನಾನು ಹೆಸರಿಸೋದಿಲ್ಲ, ತಮಗೆಲ್ಲ ಗೊತ್ತೇ ಇದೆ. ಆ ಒಂದು ದಬ್ಬಾಳಿಕೆಯಿಂದಾಗಿ ಏನಾಯಿತು, ಗೃಹಿಣಿ ಗೃಹ ಮುಚ್ಚತೆ, ಹೆಂಗಸರು ಮನೆಯಲ್ಲೇ ಇರಬೇಕು, ಹೊಸ್ತಿಲೊಳಗೆ ಇರಬೇಕು, ಈ ಥರ ಒಂದು ಭಾವನೆಗಳು ಸಮಾಜದಲ್ಲಿ ಹರಡಿತು. ಈ ಭಾವನೆಗಳು ಹರಡಿದ್ದು ಪುರುಷರಿಗೆ ಅನುಕೂಲವಾಗಿತ್ತು. ಅವರು ಮಹಿಳೆಯರು ಮನೆಯಲ್ಲಿ ಇದ್ಕೊಂಡು ಮನೆಯದೆಲ್ಲ ಕೆಲಸ ನೋಡಿಕೊಂಡು ಮಕ್ಕಳನ್ನು ಬೆಳೆಸಿ ತಾವು ಬೇರೆ ಬೇರೆ ರಂಗಗಳಲ್ಲಿ ಕೆಲಸ ಮಾಡ್ಕೊಂಡಿರೋದು ಅದು ಒಂಥರ ಅಭ್ಯಾಸವೇ ಆಗೋಯ್ತು. ಹಲವು 100 ವರ್ಷಗಳಲ್ಲಿ ಅದು ಅಭ್ಯಾಸ ಆಗೋಯ್ತು. ಆಮೇಲೆ ಎಂದೂ ಕೂಡ ನಾವು ಈ ವೇದ ವಾಂಗ್ಮಯ ಅಂತ ನಾವೇನು ಹೇಳ್ತೀವಿ, ಯಾತಕ್ಕೆ ರಾಮಾಯಣ ಮಹಾಭಾರತಗಳವರೆಗೂ ಕೂಡ ನಮಗೆ ಈ ಬಾಲ್ಯ ವಿವಾಹ ಕಾಣಿಸೋದಿಲ್ಲ. ಇಲ್ಲಿ 30 ಮಹಿಳಾ ಋಷಿಗಳು ಇವರು ಋಗ್ವೇದದಲ್ಲಿ ಕಾಣಿಸ್ತಾರೆ. ನಾವು ಇಡೀ ವಾಂಗ್ಮಯ ತಗೊಂಡಾಗ ಇನ್ನೂ 160 ಹೆಸರುಗಳು ನಮ್ಗೆ ಕಾಣಿಸುತ್ತೆ. ಬಹಳಷ್ಟು ನಷ್ಟವಾಗಿದೆ. ಇಡೀ ನಮಗೆ ವೇದ ಮಂತ್ರಗಳು ಅಂತ ನೋಡಿದ್ರೇ ಬಹಳಷ್ಟು ನಷ್ಟವಾಗಿವೆ. ಆ ವಿಷಯ ಬಿಟ್ಟರೆ ಈಗಿರೋದನ್ನು ನಾವು ನೋಡ್ಬೋದು. ಈ ಒಂದು ಬಾಲ್ಯ ವಿವಾಹ ಅದೇ ಇರಲಿಲ್ಲ ಆ ಕಾಲದಲ್ಲಿ. ನಾನು ಅದರ ಒಂದು ವಿವರಣೆಗೆ ಹೋಗೋದಿಲ್ಲ, ಬಹುಶಃ ಇನ್ನೊಮ್ಮೆ ಆ ವಿಷಯವನ್ನೇ ತಗೊಂಡು ಮಾತಾಡೋಣ. ಅದಕ್ಕೆ ಮಂತ್ರಗಳಿವೆ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಆಧಾರ ಮಂತ್ರಗಳಿವೆ. ಅದು ಬಾಲ್ಯ ವಿವಾಹ ಎಂದೂ ಇರಲಿಲ್ಲ. ಆ ಇಡೀ ವೇದವಾಂಗ್ಮಯದಲ್ಲಿ ನಾವು ನೋಡಿದಾಗ ಅದರ ಒಂದು ಸಂಕ್ಷಿಪ್ತವಾಗಿ ಹೇಳ್ತೀನಿ. ಒಬ್ಬ ಹುಡುಗಿ ಸತಿ ಸಿಸ್ಟಮ್ ಕೂಡ ಇರಲಿಲ್ಲ. ವಿಧವಾ ವಿವಾಹ ಅನ್ನೋದು ಅಲ್ಲಿ ಸರ್ವೇ ಸಾಮಾನ್ಯವಾದ ಸಂಗತಿಯಾಗಿತ್ತು. ಈಗ ಹೆಂಗಸರು ಮಹಿಳೆಯರು ಗುರುಕುಲಗಳಿಗೆ ಹೋಗ್ತಾಯಿದ್ರು, ಎಲ್ಲ ರೀತಿಯ ಒಂದು ವಿದ್ಯೆಯನ್ನು ಅವ್ರು ಕಲಿತಾಯಿದ್ರು. ಬರೀ ನಾವು ವೇದ ಅಂತ ಹೇಳ್ತಾ ಇಲ್ಲ, ಎಲ್ಲ ರೀತಿಯ ಮೀಮಾಂಸಾ ಶಾಸ್ತ್ರ ಕಲಿತಾಯಿದ್ರು.
ಈ ಬೇರೆ ಬೇರೆ ಶಾಖೆಗಳು ಇರ್ತಾಯಿತ್ತು. ಅವ್ರಿಗೆಲ್ಲ ನಾನು ಆ ಒಂದು ವಿವರಣೆಗೆ ಕೂಡ ಇವತ್ತು ಹೋಗೋದಿಲ್ಲ. ಆದರೆ ಮುಖ್ಯವಾಗಿ ಏನು ಹೇಳ್ಬೋದು ಅಂತಂದರೆ, ಈ ಹೆಣ್ಣುಮಕ್ಕಳು ಕೂಡ 8ನೇ ವರ್ಷಕ್ಕೆ ಗುರುಕುಲಗಳಿಗೆ ಹೋಗ್ತಾಯಿದ್ರು. 8ನೇ ವರ್ಷಕ್ಕೆ ಯಾಕೆ ಅಂತಂದರೆ ಆವಾಗ ಉಪನಯನವಾಗ್ತಾಯಿತ್ತು. ಎಲ್ಲ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗಾಗೋ ಹಾಗೆ ಉಪನಯನಗಳಾಗ್ತಾಯಿತ್ತು. ಉಪನಯನ ಆದಮೇಲೆ ಗುರುಕುಲಕ್ಕೆ ಹೋಗ್ತಾಯಿದ್ರು. ಅದೇನಾಯಿತು, ಬೇರೆ ಬೇರೆ ನಾನಾ ಕಾರಣಗಳಿಂದ ಆ ಪದ್ಧತಿ ಹೋಗಿ ಬಾಲ್ಯ ವಿವಾಹ ಯಾವಾಗ ಬಂತು ಅಂದರೆ ಗುರುಕುಲ ಪದ್ಧತಿ ಪೂರ್ಣವಾಗಿ ನಾಶವಾದಾಗ, ಅದರಲ್ಲೂ ಮಹಿಳೆಯರಿಗೆ ಮೊದಲು ನಾಶ ಆಯಿತು. ಬಾಲಕರಿಗೆ ಬೇರೆ ಬೇರೆ ಇರ್ತಾಯಿತ್ತು. ಅಲ್ಲಿ ನಮಗೆ ಹಲವಾರು ವಿಷಯಗಳು ನಮಗೆ ಅಲ್ಲಿ ಕಾಣಿಸುತ್ತೆ. ಯಾವ ಹೆಸರುಗಳಿಂದ ಕರೀತಾಯಿದ್ರು ಅವ್ರಿಗೆಲ್ಲನೂ, ಅದೆಲ್ಲ ವಿವರಗಳಿಗೂ ಕೂಡ ನಾನು ಇವತ್ತು ಹೋಗ್ತಾ ಇಲ್ಲ. ನಾನು ಹೇಳ್ತಿರೋದಕ್ಕೆ ಎಲ್ಲದಕ್ಕೂ ಆಧಾರ ಇದೆ. ನಾನು ಮಂತ್ರಗಳನ್ನೂ ಹೇಳಬಲ್ಲೆ. ಅಷ್ಟನ್ನು ಇಟ್ಕೊಂಡು ನಾವು ಮುಂದೆ ಹೋಗೋಣ. ಈಗ ಮನುಧರ್ಮಶಾಸ್ತ್ರ ಅದನ್ನು ಒಂದು ಹಿಡ್ಕೊಳ್ತಾರೆ. ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂದರೆ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಬೇಕಿಲ್ಲ ಅಥವಾ ಅವರು ಇದಕ್ಕೆ ಅರ್ಹರಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಹೆಂಗಸರು ಮಹಿಳೆಯರು ಬರೀ ಮನೆಯಲ್ಲೇ ಉಳಿದ್ರು, ಅವ್ರ ಸ್ವಾತಂತ್ರ್ಯ ಇರಲಿಲ್ಲ. ಆದರೆ ಅದೇ ಮನುಧರ್ಮಶಾಸ್ತ್ರದಲ್ಲಿ ಬೇರೆ 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 ಸಂದರ್ಭದಲ್ಲಿ ಅವನು ಮಹಿಳೆಯರ ಬಗ್ಗೆ ಹೇಳೋ ಮಾತುಗಳನ್ನ ನೋಡಿದಾಗ ಈ ಒಂದು ಶ್ಲೋಕ ಆನಂತರ ಸೇರಿಸಿರೋದು ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಾಗತ್ತೆ. ಅಲ್ಲಿ ಅದನ್ನು ಕೂಡ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ. ತುಂಬ ಸ್ಪಷ್ಟವಾಗಿ ಅವನೇನು ಹೇಳ್ತಾನೆ, ಪತಿ ಪತ್ನಿಯರ ಒಂದು ಅನ್ಯೋನ್ಯತೆ ಬಗ್ಗೆ ಹೇಳುವಾಗ ಬೇರೆ ಬೇರೆ ವಿಭಾಗಗಳಿವೆ. ಅದರಲ್ಲಿ ಹೇಳುವಾಗ ಹೇಳ್ತಾನೆ, ಪತ್ನಿಯನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು, ಅವಳಿಗೆ ಸಂತೋಷ ಪಡಿಸ್ಬೇಕು, ಅವಳಿಗೆ ಉತ್ಸವಾದಿಗಳಿಗೆ ಕರ್ಕೊಂಡು ಹೋಗಬೇಕು, ಆಮೇಲೆ ಒಳ್ಳೆಯ ಆಭರಣ ವಸ್ತ್ರಾದಿಗಳನ್ನ ಕೊಡಬೇಕು. ಯಾರ ಮನೆಯಲ್ಲಿ ಪತ್ನಿ ಸಂತೋಷವಾಗಿರ್ತಾಳೋ ಆ ಮನೆ ಅಂದರೆ ಆ ಕುಟುಂಬ ಒಂದು ಮುಂದಿನ ಜೀವನಕ್ಕೆ ಒಳ್ಳೆಯ ಹಾದಿಗೆ ದಾರಿ ಮಾಡಿಕೊಡುತ್ತೆ, ಒಳ್ಳೆಯ ಒಂದು ಜೀವನ ಕ್ರಮ ಇರುತ್ತೆ. ಈ ಥರ ಹೇಳ್ತಾ ಹೋಗ್ತಾನೆ. ಯಾವ ದೃಷ್ಟಿಯಿಂದನೂ ನೋಡಿದ್ರೂ ಅಲ್ಲೆಲ್ಲ ಹೇಳಿರೋದಕ್ಕೂ ಈ ಶ್ಲೋಕಕ್ಕೂ ಸಂಬಂಧ ಇಲ್ಲ. ಆಗ ನಾವು ಏನು ಯೋಚನೆ ಮಾಡಬೇಕು, ಇದು ಯಾವಾಗ ಸೇರಿಸಿರ್ಬೋದು ಈ ಶ್ಲೋಕವನ್ನು ಅಂದಾಗ, ನಮ್ಮ ದೇಶಕ್ಕೆ ಬಂದಂಥ ಪರಧರ್ಮೀಯರ ಒಂದು ದಬ್ಬಾಳಿಕೆ, ಅವರ ಆಳ್ವಿಕೆ ಸುಮಾರು ವರ್ಷ ನಡೀತು, ಎಲ್ರಿಗೂ ಗೊತ್ತಿರೋದೇನೆ. ಆ ಸಮಯದಲ್ಲಿ ಅವರು ಇಡೀ ಕನ್ಯಾ ಗುರುಕುಲದ ಎಲ್ಲ ಹೆಣ್ಣುಮಕ್ಕಳನ್ನೂ ತಮ್ಮ ದೇಶಕ್ಕೆ ಕದ್ದೊಯ್ದಂಥ ಸಂಗತಿಗಳಿವೆ, ನಮಗೆ ಗೊತ್ತು. ಹಾಗೆಯೇ ಹೆಣ್ಣು ಮಕ್ಕಳು ಕನ್ಯೆಯರನ್ನು ಅವ್ರಿಗೆ ಇಷ್ಟು ಮನಬಂದಂಗೆ ಅವರು ತಮ್ಮ ಜನಾನಾಗೆ ಸೇರಿಸ್ಕೊಳ್ತಾ ಇದ್ದಂಥ ಸಂಗತಿಗಳು ಇವೆ. ಹಾಗಾಗಿ ಬಾಲ್ಯ ವಿವಾಹ ಪ್ರಾರಂಭ ಆಯಿತು. ಆ ಬಾಲ್ಯ ವಿವಾಹ ಪ್ರಾರಂಭವಾಗಿ ಏನಾಯಿತು, ವಿದ್ಯೆ ಹೋಯಿತು ಹೆಣ್ಮಕ್ಕಳಿಗೆ. ಗುರುಕುಲಕ್ಕೆ ಹೋಗದೇ ಇದ್ಮೇಲೆ ಅವಳು 8ನೇ ವರ್ಷಕ್ಕೆ ಗುರುಕುಲಕ್ಕೆ ಹೋಗಬೇಕಾದಂಥ ಹುಡುಗಿ ಅಷ್ಟವರ್ಷ ಭವೇತ್ ಕನ್ಯಾ ಆಗೋಯ್ತು. ಏನಾಯಿತು, 8ನೇ ವರ್ಷಕ್ಕೆ ಅವಳಿಗೆ ಮದುವೆ ಮಾಡಬೇಕು. ಅಂದರೆ ಅವಳು ಇನ್ನೂ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಅವಳು ದೊಡ್ಡವಳಾಗೋಕ್ಕೆ ಮುಂಚೆ ಅವಳು ಮದುವೆ ಮಾಡಬೇಕು ಅನ್ನೋದು ಒಂಥರ ಅಲಿಖಿತ ಶಾಸನ ಆಗೋಯ್ತು. ಇದನ್ನು ನಾನು 2 ತಲೆಮಾರುಗಳ ಹಿಂದೆ ಕೂಡ ನಮ್ಮ ಹಿರಿಯರಿಂದ ಕೇಳಿದ್ದೀನಿ ಏನೇನು ಆಗ್ತಾಯಿತ್ತು ಆ ಸಂದರ್ಭದಲ್ಲಿ ಅಂತ. ಈ ಗಾಂಧಿ ಯುಗದಲ್ಲಿ ಸೇವಾ ಕ್ಷೇತ್ರಗಳಿಗೆ ಬಂದಂಥ ಮಹಿಳೆಯರು ಕೂಡ ನಾವು ನೋಡ್ತಾ ಹೋದರೆ ಅದರಲ್ಲಿ ಸುಮಾರು ಜನ 8ನೇ ವರ್ಷಕ್ಕೆ 10ನೇ ವರ್ಷಕ್ಕೆ ಮದುವೆ ಆದವರು. ಅಷ್ಟೇ ಅಲ್ಲ, ಬಹಳ ಬೇಗ ಪತಿಯನ್ನು ಕಳ್ಕೊಂಡಂಥವ್ರು. ಆದರೆ ಅವರ ಒಂದು ಸ್ವಯಂ ಶಕ್ತಿಯಿಂದ ಮುಂದೆ ಬಂದು ಬೇರೆ ಒಂದು ಕೆಲಸಗಳನ್ನ ಮಾಡಿಕೊಂಡು ಹೋದರು. ಇರಲಿ, ಅದಕ್ಕೆ ನಾವು ಆಮೇಲೆ ಬರೋಣ. ಸೊ ಹೀಗಾಗಿ ಏನಾಯಿತು, ಅವಳಿಗೆ ಯಾವಾಗ ವಿದ್ಯೆ ಹೋಯಿತು, ಒಂದಷ್ಟು ಕಾಲ ತಂದೆಯಿಂದ ಬಂತು. ಖಂಡಿತ ನಮಗೆ ಅದು ಕೂಡ ಕೆಲವು ಉದಾಹರಣೆಗಳು ನಮಗೆ ಸಿಗುತ್ತೆ. ನಿಮಗೆಲ್ಲ ಒಂದು ಸಂಗತಿ ಹೇಳ್ತೀನಿ, ಗೊತ್ತಿರೋ ಸಂಗತಿನೇ.
ಈ ವಿವಾಹದ ಸಮಯದಲ್ಲಿ ಈ ಕನ್ಯೆಯ ತಂದೆ 3 ಎಳೆ ಜಾನುವಾರವನ್ನು ಅಳಿಯನಿಗೆ ಕೊಡ್ತಾನೆ. ಅದುವರೆಗೂ ಅವನು ವರ ಬರೀ 3 ಎಳೆ ಹಾಕ್ಕೋತಾ ಇರ್ತಾನೆ. ಆಮೇಲಿಂದ 6 ಎಳೆ ಹಾಕ್ಕೋತಾರೆ. ಅದು ಎಲ್ರಿಗೂ ಗೊತ್ತಿರೋ ವಿಚಾರ ಅಲ್ವಾ. ಆ 3 ಎಳೆ ಯಾರ್ದು? ಅವಳ ಮಗಳದು. ತನ್ನ ಮಗಳಿಗೆ ಆ 3 ಎಳೆ ಒಂದು ಯಜ್ಞೋಪಯುಕ್ತವನ್ನು ಹಾಕಿ ಅವಳಿಗೆ ವಿದ್ಯೆಯನ್ನು ಕಲಿಸ್ಬೇಕಾಗಿತ್ತಲ್ಲ, ಅದನ್ನು ಅಳಿಯಂಗೆ ಕೊಡ್ತಾ ಇದ್ದಾನೆ. ಏನದರ ಅರ್ಥ? ಅಳಿಯ ಮುಂದುವರಿಸ್ಬೇಕು ಅಂತ, ಅವಳಿಗೆ ವಿದ್ಯೆಯನ್ನು ಕೊಡಬೇಕು ಅಳಿಯ ಅಂತ. ಅದು ಒಂದಷ್ಟು ಕಾಲ ನಡೆದೇ ಇರ್ಬೋದು. ಇದು ಯಾಕೆ ಹಾಗಾಯಿತು ಅಂದರೆ, 8 ವರ್ಷ ಭವೇತ್ ಕನ್ಯಾ ಆದಮೇಲೆ ವರನ್ಗೆ ಎಷ್ಟು ವರ್ಷ ಆಗಿರಬೇಕು? 3 ವರ್ಷೋ ಭವೇದ್ ವರಹ. 8 3 24. ಯಾಕೆಂದರೆ ಬಾಲಕರಿಗೆ ಗುರುಕುಲಗಳು ಇನ್ನೂ ತೆರೆದಿತ್ತು ಆ ಸಮಯದಲ್ಲಿ. ಈ ಗುರುಕುಲಗಳಲ್ಲಿ ಎಲ್ಲ ರೀತಿಯ ಜೀವನಾವಶ್ಯಕವಾದಂಥ ವಿದ್ಯೆ ಸಿಗ್ತಾ ಇತ್ತು. ಕೇವಲ ವೇದ ಮಂತ್ರಗಳು ಅಂತ ಒಂದು ಭಾವನೆ ಇದೆ. ಬಹಳಷ್ಟು ತಪ್ಪು ಭಾವನೆಗಳು, ತಪ್ಪು ಪರಿಕಲ್ಪನೆಗಳಿರೋ ಹಾಗೆ ಇದು ಒಂದು. ಆದರೆ ಹಾಗಲ್ಲ. ರಥ ತಯಾರಿಕೆ, ಒಡವೆ ತಯಾರಿಕೆ, ಕೃಷಿ, ಗೋ ಸಾಕಣೆ, ಆ ಥರ ಎಲ್ಲ ರೀತಿಯ ಜೀವನಾವಶ್ಯಕ ವಿದ್ಯೆಗಳು ಗುರುಕುಲದಲ್ಲಿ ದೊರೀತಾ ಇತ್ತು. ಯಾವಾಗ ಗುರುಕುಲಗಳು ನಿಂತು ಹೋಯಿತು, ತಂದೆ ಯಾವ ವೃತ್ತಿಯನ್ನು ಮಾಡ್ತಾ ಇದ್ನೋ ಅದೇ ವೃತ್ತಿ ಮಗನಿಗೆ ಬರೋದು ಅನಿವಾರ್ಯ ಆಯಿತು. ಹಾಗಾಗಿ ಜನನ ಜಾತಿ ಬಂತು. ನಿಮಗೆ ಈ ವೇದ ವಾಂಗ್ಮಯದಲ್ಲಿ ಜಾತಿ ಅನ್ನೋದು ಕಾಣಿಸೋದೇ ಇಲ್ಲ. ಅದರಲ್ಲೂ ಸಂಹಿತೆ ಭಾಗದಲ್ಲಿ ಆ ಪದವೇ ಇಲ್ಲ. ಯಾಕೆಂದರೆ ಅಲ್ಲಿರಲಿಲ್ಲ. ಜನನದಿಂದ ಬರುವಂಥ ಒಂದು ಪಂಗಡ ಅಂತ ನಾವು ಅಂದ್ಕೊಳ್ಳೋಣ ಜಾತಿಯನ್ನು, ಅದಿರಲಿಲ್ಲ. ಆದರೆ ಈ 4 ಹೆಸರುಗಳು ಬರುತ್ತೆ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಆದರೆ ವರ್ಣಗಳು, ಆ ಪದದ ಅರ್ಥವೇ ವೃಣುತೇತಿ ವರ್ಣ ಅಂತ, ಅಂದರೆ ಆಯ್ಕೆಯ ಸ್ವಾತಂತ್ರ್ಯ. ಅದು ಕೂಡ ನಮಗೆ ಹಲವಾರು ಸಂದರ್ಭಗಳಲ್ಲಿ ಸಿಗುತ್ತೆ. ಅದು ಹೇಗಾಯಿತು ಇದು ಅಂತಂದರೆ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋದನ್ನು ತುಂಬ ಜನ ಹೇಳ್ತಾರೆ. ಆದರೆ 2ನೇ ಭಾಗ ಹೇಳಲ್ಲ, 1ನೇ ಭಾಗ ಮಾತ್ರ ಹೇಳ್ತಾರೆ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ. ನಿಜ. ಗುಣಕರ್ಮ ವಿಭಾಗಶಃ. ಆಮೇಲೆ ಅವನು 4 ವರ್ಣಗಳ ಜನರನ್ನು ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳ್ತಾ ಇಲ್ಲ ಶ್ರೀಕೃಷ್ಣ. ಅವನು ಹೇಳ್ತಾ ಇರೋದು ಆ ಸಿಸ್ಟಮ್, ಚಾತುರ್ವರ್ಣ್ಯಂ, ಆ ಒಂದು ಪರಿಕಲ್ಪನೆ ಅಥವಾ ಆ ಒಂದು ಪರಂಪರೆಯನ್ನು ನಾನು ಸೃಷ್ಟಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೇನೆ. ಅದು ಹೇಗೆ? ಗುಣಕರ್ಮ ವಿಭಾಗಶಃ. ಇಲ್ಲಿ ಗುಣ ಅಂದರೆ ತ್ರಿಗುಣಗಳೇ, ಸತ್ವ, ರಜಸ್, ತಮಸ್ಸು. ಆ ಸತ್ವ, ರಜಸ್, ತಮಸ್ಸು ಯಾರ್ಯಾರಲ್ಲಿ ಹೇಗೆ ಅಧಿಕವಾಗಿರುತ್ತೋ ಕಡಿಮೆ ಇರುತ್ತೋ ಅದಕ್ಕೆ ತಕ್ಕಂಥ ಒಂದು ವೃತ್ತಿಯನ್ನು ಅವ್ರು ತಗೊಳ್ತಾರೆ. ಅಲ್ಲಿ ಕರ್ಮ ಅಂದರೆ ವೃತ್ತಿ, ಗುಣ ಕರ್ಮ. ಅದಕ್ಕೆ ಅನುಸಾರವಾಗಿ ಈ ಚಾತುರ್ವರ್ಣ್ಯ ಸಿಸ್ಟಮ್ ನಡ್ಕೊಂಡು ಹೋಗ್ತಾ ಇತ್ತು. ಸಮಾಜದ ಒಂದು ಸ್ವಾಸ್ಥ್ಯಕ್ಕಾಗಿ ನಡೆದಂಥ ಒಂದು ಪದ್ಧತಿ. ಯಾವುದೇ ಪದ್ಧತಿ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಆಯಾಮಗಳನ್ನ ಪಡೆದುಕೊಂಡು ಬಿಡುತ್ತೆ. ನಮ್ಮ ಎದುರಿಗೆ ಅಂದರೆ ನಾವೇನು ಹೇಳ್ತೀವಿ, ನಾವು ಇತಿಹಾಸ ಅಂತ ನಾವು ಕರಿತೀವಲ್ಲ, ಅಂದರೆ ಬರೆದಿಟ್ಟಿರುವಂಥ ಇತಿಹಾಸ. ಆವಾಗ ನಡೆದಂಥ ಕೆಲವು ಆಂದೋಲನಗಳು. ಈಗ ನಾವು ಗಾಂಧಿ ಯುಗದ ಆಂದೋಲನನೇ ತಗೊಳ್ಳೋಣ, ಎಲ್ಲವೂ ಬೇಡ, ಸ್ವದೇಶಿ ಆಂದೋಲನ, ಖಾದಿ ಮಹಿಮೆಯ ಬಗ್ಗೆ ಇಂದಿನ ದತ್ತಿ ಇಟ್ಟಿರುವವರು ತುಂಬ ವಿಷಯ ಬರೆದಿದ್ದಾರೆ. ಈ ಖಾದಿ ಮಹಿಮೆಯನ್ನು ನಮ್ಮನೆಯಲ್ಲೂ ನಾನು ನೋಡಿದ್ದೀನಿ. ಇವಾಗ ತಾನೇ ಅವರ ಮಕ್ಕಳು ಹೇಳ್ತಾ ಇದ್ರು, ತಾವು ಖಾದಿ ಹಾಕ್ಕೊಳ್ಳದೆ ಅವರ ಪತ್ನಿಗೂ ಕೂಡ ಖಾದಿ ಹಾಕ್ಕೋಬೇಕು ಅಂತ ಅವರು ನಿಯಮ ಮಾಡಿದ್ರಂತೆ. ಆ ಕಾಲದಲ್ಲಿ ಖಾದಿ ಇಷ್ಟು ದಪ್ಪ ಬರ್ತಾಯಿತ್ತು. ನಾನು ನಮ್ಮ ತಾಯಿ ಹುಟ್ಕೊಳ್ತಾ ಇದ್ದಿದ್ದು ನೋಡಿದ್ದೀನಿ, ಇಷ್ಟು ದಪ್ಪ ಖಾದಿ. ಇವಾಗ ಖಾದಿಯಲ್ಲೂ ಬೇಕಾದಷ್ಟು ಬಗೆಯಲ್ಲಿ ಬಂದಿದೆ. ಇರಲಿ, ಇಂಥ ಒಂದು ಯಾಕೆ ಗಾಂಧೀಜಿ ಯಾಕೆ ಮಾಡಿದ್ರು ಅದನ್ನ, ಅದರ ಹಿನ್ನೆಲೆ ಏನು? ಇದು ಬಹಳ ಮುಖ್ಯವಾದ್ದು. ಒಂದು, ಆ ಬ್ರಿಟಿಷ್ನವರು ಮಾಡಿದಂಥ ಹಲವಾರು ದುರಂತಗಳಲ್ಲಿ ಇದು ಒಂದು ದುರಂತ. ಏನದು? ನಮ್ಮ ಹತ್ರನೇ ನಮ್ಮ ಬೆಳೆಗಾರರು ಬೆಳೆದಂಥ ಹತ್ತಿಯನ್ನೇ ಸುಲಭ ಬೆಲೆಯಲ್ಲಿ ಕೊಂಡ್ಕೊಳ್ತಾ ಇದ್ರು. ಅದನ್ನು ತಮ್ಮ ದೇಶಕ್ಕೆ ರವಾನಿಸ್ಬಿಟ್ಟು ಅಲ್ಲಿ ಅವರ ಕೈಗಾರಿಕೆ ಸಮೃದ್ಧವಾಗಿ ಬೆಳೀತವು. ಕೈಗಾರಿಕಾ ಕ್ರಾಂತಿ
ಆ ಸಮಯದಲ್ಲಿ ಇಂಗ್ಲೆಂಡಲ್ಲಿ ಬಹಳ ವಿಜೃಂಭಿಸ್ತದು. ಅಲ್ಲಿ ಬಟ್ಟೆ ತಯಾರು ಮಾಡಿಬಿಟ್ಟು ಆ ಬಟ್ಟೆಯನ್ನು ಮತ್ತೆ ಇಲ್ಲಿಗೆ ತಗೊಂಡು ಬಂದು ದುಬಾರಿ ಬೆಲೆಗೆ ನಮ್ಮ ತಲೆ ಮೇಲೆ ಹಾಕ್ತಾಯಿದ್ರು. ಅಷ್ಟು ದುಬಾರಿ ಬೆಲೆಯನ್ನು ಕೊಡೋದಕ್ಕೆ ನಮ್ಮ ಜನಗಳಿಗೆ ಸಾಮರ್ಥ್ಯ ಇರಲಿಲ್ಲ. ಅದನ್ನು ಮನಗಂಡಂಥ ಗಾಂಧೀಜಿಯವರು ಈ ಖಾದಿ ಆಂದೋಲನವನ್ನು ಪ್ರಾರಂಭ ಮಾಡಿದ್ರು. ನಮ್ಮನೆಯಲ್ಲಿ ಈಗಲೂ ಕೂಡ ಚರಕ ಇದೆ. ಆ ಸಮಯದಲ್ಲಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಚರಕದಲ್ಲಿ ನೂಲು ನೇಯ್ತಾ ಇದ್ರು. ಆ ನೂಲನ್ನು ಒಂದು ಸಂಘ ಇರ್ತಾಯಿತ್ತು, ಅಲ್ಲಿ ಕೊಡ್ತಾಯಿದ್ರು. ಅಂದರೆ ಇದು ಬೇರೆ ಬೇರೆ ಘಟ್ಟಗಳಿವೆ, ತಮಗೆಲ್ಲ ಗೊತ್ತಿರೋದೇನೆ. ಒಂದು ನೂಲು ಬಂದ ಮೇಲೆ ಆ ನೂಲನ್ನು ಮಗ್ಗದಲ್ಲಿಟ್ಟು ಬಟ್ಟೆ ಆಗಬೇಕಲ್ಲ. ಸೊ ಆ ಥರ ಒಂದು ವ್ಯವಸ್ಥೆ ಇತ್ತು. ಒಂದಷ್ಟು ಕಾಲ ನಡೀತು ಅದು. ಇವರಲ್ಲಿ ಮಾರ್ತಾಯಿದ್ರು, ಅಂದರೆ ತಾವು ನೂತಂಥ ಈ ಒಂದು ನೂಲನ್ನು ಅಲ್ಲಿಂದ ಬಟ್ಟೆ, ಅದಕ್ಕೆ ಬದಲಾಗಿ ಬಟ್ಟೆ ತಗೊಳ್ತಾಯಿದ್ರು. ಸೊ ಹೀಗೆ ಸ್ವಾವಲಂಬಿಗಳಾಗಬೇಕು ಕನಿಷ್ಠ ಪಕ್ಷ ಈ ವಸ್ತ್ರದಲ್ಲಿ ಅನ್ನೋದು ಗಾಂಧೀಜಿಯವರ ಕನಸು. ಅದನ್ನು ಬಹಳಷ್ಟು ಜನ ಅದನ್ನು ಮುಂದುವರಿಸಿದ್ರು. ಇಲ್ಲಾಂದರೆ ಅದು ಇಷ್ಟು ವ್ಯಾಪಕವಾಗಿ ನಮ್ಮ ದೇಶದಲ್ಲಿ ಹರಡ್ತಾ ಇರಲಿಲ್ಲ. ಅದರೊಳಗೆ ಮಹನೀಯರಾದಂಥ ಶ್ರೀಯುತ ಹರಿಹರ ಗುಂಡೂರಾವ್ ಕೂಡ ಒಬ್ಬರು ಅಂತ ಕೇಳಿ ನಂಗೆ ಬಹಳ ಸಂತೋಷ ಆಯಿತು. ಆದರೆ ಅವರ ಮಕ್ಕಳು ಕೂಡ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರಸಿದ್ಧರು. ಒಬ್ಬರು ಸೋಮಶೇಖರ್ ರಾವ್ ಇಲ್ಲೇ ಇದ್ದಾರೆ, ಇನ್ನೊಬ್ಬರು ದತ್ತಣ್ಣ. ಅದು ನನಗೆ ಇವತ್ತು ಬೆಳಗ್ಗೆ ಗೊತ್ತಾಯಿತು. ಹಾಗಾಗಿ ಅವರು ನನಗೆ ಇಲ್ಲೇ ಇದ್ದಾರೆ ನಮ್ಮ ಎದುರಿಗೆ. ಸರ್ ತಾವು ಸೋಮಶೇಖರ್ ರಾವ್. ಆವಾಗ ನನಗೆ ಸೋಮಶೇಖರ್ ರಾವು ಅವರ ಇನ್ನಷ್ಟು ಕೃತಿಗಳ ವಿಚಾರ ಹೇಳಿದರು. ಅದು ಗೀತೋಕ್ತ ಕರ್ಮಯೋಗ, ಆಮೇಲೆ ಪರಮಾತ್ಮ ಇದ್ದಾನೆ, ದಕ್ಷಿಣಾಮೂರ್ತಿ ಸ್ತೋತ್ರ ವಿವರಣೆ, ಆಮೇಲೆ ಇನ್ನೊಂದು ಪುಸ್ತಕ ಇದೆ, ನಾನು ಇನ್ನೂ ಪ್ರಕಟಣೆ ಮಾಡಿಲ್ಲ ಅಂತ ಹೇಳಿದರು. ವಿಶ್ವಾಮಿತ್ರ ಅದು ನನಗೆ ನೀವು ಕೊಟ್ಟಿದ್ದೀರ. ಇನ್ನೊಂದು ಪರಾಂಜಪೆ ಬಗ್ಗೆ ಇದೆ, ಅದಿನ್ನೂ ಪ್ರಕಟಣೆ ಆಗಿಲ್ಲ ಅಂತ ಹೇಳಿದರು. ಸೊ ಹೀಗೆ ಆಧ್ಯಾತ್ಮ ಮತ್ತು ಈ ಸಮಾಜಕ್ಕಾಗಿ ತಾನೇನಾದ್ರು ಮಾಡಬೇಕು ಅನ್ನೋವಂಥ ಒಂದು ತುಡಿತ ಆ ಸಮಯದಲ್ಲಿ ನಮಗೆಲ್ಲರಲ್ಲೂ ಕಾಣಿಸುತ್ತೆ. ಬರೀ ಆ ಸಮಯ ಅಲ್ಲ, ಈ ಸಮಯದಲ್ಲಿ ಯಾರು ತುಂಬ ನಿಷ್ಠೆಯಿಂದ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅಲ್ಲೂ ಕೂಡ ಕಾಣಿಸುತ್ತೆ. ನಾನು ಅವರ ವಿಷಯವನ್ನು ಕೊನೆಯಲ್ಲಿ ಹೇಳ್ತೀನಿ. ತಮಗೂ ಗೊತ್ತಿರೋದೆ, ಸುಶೀಲಮ್ಮ ಅಂತ ಅವರು ಸುಮಂಗಲಿ ಸೇವಾಶ್ರಮ ಅಂತ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದ್ದಾರೆ. ಆಕೆ ಕೂಡ ಆಧ್ಯಾತ್ಮ ಸಾಧನೆಯನ್ನು ಮಾಡಿದಂಥವರು. ಹಾಗಾಗಿ ಆ ಸಂಸ್ಥೆ ಬಿಳಿಲುಗಳು ಎಲ್ಲ ಕಡೆ ಹರಡಿವೆ. ನಾನು ಸ್ವತಃ ಅವರ ಜೊತೆ ಒಂದು ಸಂಪರ್ಕ ಇದೆ ನನಗೆ. ಹಾಗೆಯೇ ಕಸ್ತೂರ್ಬಾ ಟ್ರಸ್ಟ್ ಸಂಪರ್ಕ ಕೂಡ ಇತ್ತು ನನಗೆ. ಯಾಕೆಂದರೆ ನಮ್ಮ ತಾಯಿ, ನಮ್ಮಿಬ್ಬರು ದೊಡ್ಡಮ್ಮಂದರು ಅಲ್ಲೇ ಕೆಲಸ ಮಾಡ್ತಾಯಿದ್ರು. ಈ ಎಲ್ಲ ಒಂದು ಹಿನ್ನೆಲೆಯಲ್ಲಿ ನಮ್ಮ ಒಂದು ಪರಂಪರೆಯನ್ನು ಇಟ್ಕೊಂಡು ತಲೆಯಲ್ಲಿ ಮುಂದಕ್ಕೆ ಹೋಗೋಣ. ಈ ವಿಷಯ ಈಗ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವೇನು ಹೇಳ್ತೀವಿ, ಆ ಸಮಯದಲ್ಲೇ ಈ ಹಲವಾರು ಸುಧಾರಣೆಗಳು ನಡೀತು. ಅದಕ್ಕಿಂತ ಹಿಂದೆನೂ ಒಂದಷ್ಟು ಆಗಿತ್ತು. ನಮ್ಮಲ್ಲಿ ಬಹಳಷ್ಟು ಸುಧಾರಕರು ಬಂದರು. ಈ ಸತಿ ಸಿಸ್ಟಮ್ನ ನಿಲ್ಲಿಸಬೇಕು ಅಂತ ಹೋರಾಟಗಳು ಬ್ರಿಟಿಷ್ ಪೀರಿಯಡಲ್ಲೇ ಕಾಯ್ದೆಗಳು ಬಂತು. ಆದರೂ ಕೂಡ ಈಗೊಂದು 20-25 ವರ್ಷದ ಹಿಂದೆ ಕೂಡ ಒಂದಾಯಿತು, ಇರಲಿ. ಆದರೆ ಇದು ಯಾವುದಕ್ಕೂ ಆಧಾರ ವೇದದಲ್ಲಿಲ್ಲ. ಈಗ ನಾನು ಎಲ್ಲ ಕಡೆ ಏನೇ ಒಂದು ವಾದ ವಿವಾದ ಬಂದರೂ ವೇದದಲ್ಲಿರುವಂತೆ ಅಂತಾರೆ. ನಾನು ಎಲ್ಲಿ ತೋರಿಸಿ ಸ್ವಾಮಿ, ಅಸ್ಪೃಶ್ಯತೆ ಅನ್ನೋದು ಇಲ್ಲ, ಜಾತಿ ಅನ್ನೋದಿಲ್ಲ, ಯಾವುದೇ ರೀತಿಯ ಭೇದ ಇಲ್ಲ. ಇದನ್ನೇ ಗಾಂಧಿ ಹೇಳ್ತಾ ಬಂದರು. ಗಾಂಧಿಯ ತತ್ವಗಳು ಹೇಗೆ ನಮಗೆ, ಅಂದರೆ ನಮ್ಮ ಜೀವನದಲ್ಲಿ, ಅಂದಿನ ಕಾಲಘಟ್ಟದ ಜೀವನದಲ್ಲಿ ಅತ್ಯಂತ ಪ್ರಿಯವಾಯಿತು ಅನ್ನೋದಕ್ಕೆ ಈ ಸಮಾನತೆ. ಅವರು ಅವರ ಆಶ್ರಮಕ್ಕೆ ಹೋದವ್ರಿಗೆ, ಅವ್ರು ಯಾರೇ ಹೋಗಲಿ, ಬ್ರಾಹ್ಮಣರೇ ಇರಲಿ, ಯಾರೇ ಇರಲಿ, ಮೊದಲನೇ ಕೆಲಸ ಅವ್ರಿಗೆ ಕೊಡ್ತಾ ಇದ್ದಿದ್ದು ಟಾಯ್ಲೆಟ್ ಕ್ಲೀನ್ ಮಾಡೋದು.
ಅಂದರೆ ಒಂದು ಸ್ವಚ್ಛತೆ, ಸ್ವದೇಶಿ ಭಾವನೆ, ಇದು ಆ ಗಾಂಧಿ ಯುಗದ ವೈಶಿಷ್ಟ್ಯಗಳಲ್ಲಿ ಕೆಲವು, ಇನ್ನೂ ಹಲವಾರಿವೆ. ಸೊ ಆ ಸಮಯದಲ್ಲಿ ಏನಾಯಿತು, ಆ ಗಾಂಧಿ ಅಂತ ಅನ್ನೋರನ್ನ ನಾನು ಮಾಂತ್ರಿಕ ಅಂತ ಕರಿತೀನಿ. ಯಾಕೆಂದರೆ ಏನೇ ಇದ್ರೂ ಇಡೀ ಭಾರತ, ನಮ್ಮದು ವಿಶಾಲವಾದ ಭಾರತ, ಆಗ ಈಗ ನಾವು ಪಾಕಿಸ್ತಾನ ಅಂತ ಕರೆಯೋದು ನಮ್ಮ ಜೊತೆ ಇತ್ತು, ಬಾಂಗ್ಲಾದೇಶ ಅಂತ ಕರೆಯೋದು ನಮ್ಮ ಜೊತೆ ಇತ್ತು. ಇಂಥ ವಿಶಾಲವಾದ ಭಾರತದಲ್ಲಿ ಗಾಂಧಿ ತತ್ವಗಳು ಹರಡಿದ್ದಾದರೂ ಹೇಗೆ, ಅವರ ಕರೆ ಹೇಗೆ ಹರಡ್ತು, ಅದು ಎಂಥ ಮಾಂತ್ರಿಕ ಶಕ್ತಿ. ಅವರು ಅಲ್ಲೇ ಕೂತ್ಕೊಂಡು, ಅದರಲ್ಲೂ 1942ರಲ್ಲಿ ದೇಶ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಮೂಮೆಂಟ್ ಬಂದಾಗ ಅದುವರೆಗೂ ಅವರು ವಿದ್ಯಾರ್ಥಿಗಳನ್ನ ಸೇರಿಸ್ಕೊಳ್ತಾ ಇರಲಿಲ್ಲ. ವಿದ್ಯಾರ್ಥಿಗಳು ಬರಬಾರ್ದು, ಅವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಮುಂದುವರಿಬೇಕು ಅಂತ ಹೇಳ್ತಾ ಇದ್ರು. ಆ ಸಮಯದಲ್ಲಿ ವಿದ್ಯಾರ್ಥಿಗಳು ಬನ್ನಿ ಅಂದರು. ಅದು ಹೆಂಗೆ ಕಾಡು ಕಿಚ್ಚಿನಂತೆ ಹರಡ್ತು ಈ ನಮ್ಮ ಸ್ವಾತಂತ್ರ್ಯ ಆಂದೋಲನ. ಆ ಸಂದರ್ಭದಲ್ಲಿ ಏನೇನು ನಡೀತು ಅನ್ನೋದನ್ನು ಹೇಳೋದಕ್ಕೆ ಇಲ್ಲಿ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳಷ್ಟು ದೊಡ್ಡ ಹೆಸರುಗಳನ್ನ ನಾವು ಕೇಳ್ತೀವಿ. ಆದರೆ ಅಷ್ಟಾಗಿ ಕೇಳದೇ ಇರುವಂಥ ಮಹಿಳೆಯರು ಕೂಡ ತುಂಬ ಕೆಲಸಗಳನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೊಂದು ಸಂಗತಿ ನಾನು ಇಲ್ಲಿ ಹೇಳಬೇಕು. ಯಾಕೆಂದರೆ ನನ್ನ ಕುಟುಂಬದಲ್ಲಿ ಅವರಿಂದ ನಾನು ಕೇಳಿ ಬಲ್ಲೆ ಈ ವಿಷಯಗಳನ್ನ. ಇವರು ಮಹನೀಯರು ಜೈಲು ಬರೋ ಅಂತ ಜೈಲು ಸೇರ್ಕೊಂಡ್ಬಿಡ್ತಾಯಿದ್ರು. ಆದರೆ ಅವ್ರ ಮನೆಗತಿ ಏನು, ಅವರ ಪತ್ನಿ ಪಡಬಾರದ ಕಷ್ಟಗಳನ್ನ ಪಟ್ಟಿದ್ದಾರೆ, ಕಷ್ಟ ಕೋಟಲೆಗಳು. ಅವರನ್ನು ಬೇರೆ ಸಂಬಂಧಿಕರು ಮನೆಗೆ ಸೇರಿಸ್ತಾ ಇರಲಿಲ್ಲ. ಮಕ್ಕಳ ಗತಿ ಏನು? ಇಂತಹ ಕೆಲವು ಸಂದರ್ಭಗಳಲ್ಲಿ ಅವರ ಪತ್ನಿಯರು ಕೂಡ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಹೋಗಿ ಜೈಲಲ್ಲಿರೋದೇ ಒಳ್ಳೆಯದು ಅಂತ ಮಕ್ಕಳನ್ನೂ ಕರ್ಕೊಂಡು ಹೋಗಿದ್ದಾರೆ. ಇಂಥ ಸಂಗತಿಗಳು ನೂರಾರಿವೆ. ಇದು ನಮಗೆ ಸ್ವಾತಂತ್ರ್ಯ ಸುಲಭವಾಗಿ ಸಿಕ್ಕಿಲ್ಲ. ಅದನ್ನು ಇಂದಿನ ಯುವ ಜನತೆ ಅರಿತಿಲ್ಲ ಅನ್ನೋದು ನನಗೆ ಬಹಳ ಖೇದ ಆಗುತ್ತೆ. ಈಗ ನಮ್ಮಂಥವರು ಮಧ್ಯದ ಕೊಂಡಿಗಳಾಗಿದ್ವಿ, ಒಂದಷ್ಟು ಗೊತ್ತಿದೆ ನಮಗೆ. ಅದು ಎಂತಹ ಒಂದು ಆಂದೋಲನ, ಎಂತಹ ಪರಿಸ್ಥಿತಿ, ಪ್ರತಿಕೂಲ ಪರಿಸ್ಥಿತಿ. ಈಗ ಇವರು ನಮ್ಮ ತಾಯಿ ಅಮೃತಾಬಾಯಿ. ಸೊ ಇವರ ವಿಚಾರವನ್ನು ಒಂದಷ್ಟು ಹೇಳಿ ನಾನು ಬೇರೆ ಮುಂದೆ ಹೋಗ್ತೇನೆ. ಇವರು 1942ರಲ್ಲಿ ವಿದ್ಯಾರ್ಥಿಯಾಗಿದ್ದರು ಮೈಸೂರಲ್ಲಿ. ಆ ಸಮಯದಲ್ಲಿ ಎಲ್ಲರೂ ಧುಮುಕ್ದಂಗೆ ಇವರು ಧುಮುಕಿದ್ರು. ಯಾವ ರೀತಿಯ ಒಂದು ಆಂದೋಲನ ನಡೀತಾ ಇತ್ತು ಆವಾಗ. ಈ ಕಾಲೇಜುಗಳಿಗೆ ಯಾರು ಹೋಗದಂಗೆ ಮಲ್ಕೊಂಬಿಡೋದು ಬೀದಿಗಳಲ್ಲೇ, ಅಂಥದ್ದೆಲ್ಲ ಮಾಡಿದ್ದಾರೆ. ಜೊತೆಗೆ ದೊಡ್ಡ ದೊಡ್ಡ ಮೆರವಣಿಗೆಗಳು, ಆಮೇಲೆ ಈ ಧ್ವಜವಂದನೆ, ಕಾಂಗ್ರೆಸ್ ಅಂತ ನಾವೀಗೇನು ಹೇಳ್ತೀವಿ ಆ ಒಂದು ಧ್ವಜ ಅಥವಾ ಒಂದಷ್ಟು ಬೇರೆ ರೀತಿಯ ಕಾರ್ಯಗಳು, ರಚನಾತ್ಮಕ ಕಾರ್ಯಗಳಿಗೆ ಏನು ಅಡ್ಡಿ ಇರಲಿಲ್ಲ. ಈ ತರಹ ಸ್ವಾತಂತ್ರ್ಯ ಬೇಕು ಅನ್ನೋಂಥ ಒಂದು ಭಾವನೆಯಲ್ಲಿ ಏನೇನು ಕಾರ್ಯಕ್ರಮಗಳು ನಡೀತೋ ಅದೆಲ್ಲದಕ್ಕೂ ಪ್ರತಿಕೂಲ ಪರಿಸ್ಥಿತಿನೇ ಇತ್ತು. ಪೊಲೀಸ್ನವರು ಕಾಯ್ತಾ ಇರ್ತಾಯಿದ್ರು ಅರೆಸ್ಟ್ ಮಾಡೋದಕ್ಕೆ. ಆದರೆ ಈ ಎಲ್ಲ ಕಾರ್ಯಗಳು ಮೈಸೂರಲ್ಲಿ ಅವರು ಓದ್ತಾಯಿದ್ರು. ಇದಾದ ಮೇಲೆ ಅವರು ನಂಜನಗೂಡಿಗೆ ಬಂದರು. ನಂಜನಗೂಡಲ್ಲೇ ನಮ್ಮ ತಾತ ಎಲ್ಲ ಇದ್ದರು. ಅಲ್ಲಿ ಇವರ ಕಾರ್ಯಚಟುವಟಿಕೆಗಳು ತುಂಬ ಜೋರಾಗಿ ನಡೀತು. ಆ ಸಮಯದಲ್ಲಿ ಏನಾಯಿತು, ಅದೊಂದು ಚಿಕ್ಕ ಊರು, ಪೊಲೀಸ್ನವ್ರು ಎಲ್ಲರೂ ಇವರ ತಂದೆಯವರಿಗೆ ಗೊತ್ತಿದ್ದವರು. ಹಾಗಾಗಿ ಇವರು ಅರೆಸ್ಟ್ ಆಗಲಿಲ್ಲ, ಆದರೆ ಬಹಳಷ್ಟು ಕಾರ್ಯ ನಡೀತು. ಈ ಮೈಸೂರೆಲ್ಲ ಒಂದು ಅನುಭವ ಅವರು ಹೇಳ್ತಾರೆ, ಅದು ಹೇಗೆ ಆಯಿತು ಅಲ್ಲಿ ಅಂತ. ಆ ಮೆರವಣಿಗೆಯಲ್ಲಿ ಇವರು ಹೋಗ್ತಾ ಇದ್ದಾರೆ. ತುಂಬ ಒಂದು ದೊಡ್ಡ ದುರಂತ ನಡೀತು. ಸುಮಾರು ಜನ ತಮ್ಮವರು ಹಿರಿಯರಿದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ. ರಾಮಸ್ವಾಮಿ ಸರ್ಕಲ್ ಗೊತ್ತಾ? ಆ ರಾಮಸ್ವಾಮಿ ಅನ್ನೋ ವಿದ್ಯಾರ್ಥಿ ಪಾಪ ಬಾವುಟ ಹಿಡ್ಕೊಂಡು ಆ ಮೆರವಣಿಗೆಯಲ್ಲಿ ಮುಂದೆ ಹೋಗ್ತಾ ಇದ್ದವನಿಗೆ ಗುಂಡು ಹಾರಿಸ್ತಾರೆ. ಅವನು ಆ ಸಮಯದಲ್ಲಿ ನಮ್ಮ ತಾಯಿ ಬರೀ 4 ಹೆಜ್ಜೆ ಹಿಂದೆ ಇದ್ದೆ ಅಂತ ಹೇಳ್ತಾರೆ. ಇಂಥ ಹಲವಾರು ಅನುಭವಗಳು, ಕಟು ಅನುಭವಗಳು ಆಗಿವೆ. ಲಾಠಿ ಏಟುಗಳನ್ನೂ ತಿಂದಿದ್ದಾರೆ. ಆದರೆ ಇಲ್ಲಿ ನನ್ನ ಒಂದು ಹೇಳಬೇಕಾಗಿರೋ ಒಂದು ವಿಶೇಷ ಏನಂದರೆ, ನಮ್ಮ ಕುಟುಂಬದಲ್ಲಿ ಈಗ 1-2 ತಲೆಮಾರುಗಳ ಹಿಂದೆ ಅಂತ ಹೇಳಿದೆ, ನಮ್ಮ ತಾಯಿ ಮತ್ತು ಅವರ ತಾಯಿ
ಒಂದು ಅದೃಷ್ಟವಶದಿಂದ ನಮ್ಮ ಅಜ್ಜಿ ಕೂಡ ಒಂದಷ್ಟು ವಿದ್ಯೆಯನ್ನು ಕಲ್ತಿದ್ರು. ಒಂದು ಬಹುಶಃ ತುಂಬ ಕಡಿಮೆ 4ನೇ ಕ್ಲಾಸು ಏನೋ ಕಲ್ತಿದ್ದಿರ್ಬೋದು. ಆದರೆ ಅವ್ರು ರೂಢಿಸ್ಕೊಂಡಿದ್ರು ಓದು ಬರಹನ. ಆ ಸಮಯದಲ್ಲಿ ಈ ಕರಪತ್ರಗಳು ಅಂತ ಇರ್ತಾಯಿತ್ತು. ಈ ಸ್ವಾತಂತ್ರ್ಯ ಸಂಗ್ರಾಮದ ವಿಚಾರಗಳನ್ನ ಏನೇನು ನಡೀತಾ ಇದೆ, ಒಂದು ದಿನವಹಿ ಕೆಲಸಗಳು ಅಥವಾ ಒಂದು ತಿಂಗಳಲ್ಲಿ ಏನು ನಡೆಯುತ್ತೆ, ಏನೇನು ಮುಂದೆ ನಡೆಯುತ್ತೆ, ಗಾಂಧೀಜಿ ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನೇನು ಅಂಥ ವಿಷಯಗಳು ಕರಪತ್ರಗಳು ಇರ್ತಾಯಿತ್ತು. ಅದನ್ನು ಇವ್ರ ಮನೇಲಿ ಕೂತ್ಕೊಂಡು ಎಲ್ಲರೂ ಬರಿತಾಯಿದ್ರು, ನಮ್ಮ ಅಜ್ಜಿನೂ ಸೇರಿಕೊಂಡು. ಆಮೇಲೆ ಅದನ್ನು 100 ಅವಾಗೇನು ಜೆರಾಕ್ಸ್ ಇರಲಿಲ್ಲ, ಏನಿರಲಿಲ್ಲ, 100 ಸಾವಿರಾರು ಬರೆದು ಅದನ್ನು ಹಂಚೋದು. ಅದನ್ನು ಹಂಚೋದಕ್ಕೆ ಕೈಯಲ್ಲಿ ಹಿಡ್ಕೊಂಡು ಅದೇನಾದರೂ ಪೊಲೀಸರ ಕೈಗೆ ಸಿಕ್ಕಿದ್ರೆ ಸೀದಾ ಜೈಲಿಗೆ ಹೋಗ್ಬೇಕಾಗಿತ್ತು. ಸೊ ಇದು ನಮಗೆ ಇವತ್ತು ನೋಡಿದಾಗ ಅದು ನಮಗೆ ಚಿಕ್ಕ ಕಾರ್ಯವಾಗಿ ಕಾಣಿಸುತ್ತೆ. ಆದರೆ ಅವತ್ತು ಆ ಕಾರ್ಯಗಳನ್ನ ಮಾಡಬೇಕಾದಾಗ ಬಹಳ ಒಂದು ಧೈರ್ಯ ಇರಬೇಕಾಗಿತ್ತು. ಅದು ಸಾಮಾನ್ಯವಾದ ಸಂಗತಿ ಆಗಿರಲಿಲ್ಲ. ಸೊ ಅಂಥದನ್ನು ಮಾಡಿಕೊಂಡು ಸ್ವಾತಂತ್ರ್ಯ ಬಂತು. ಆದರೆ ಈ ಮೈಸೂರಲ್ಲಿ ಜವಾಬ್ದಾರಿ ಸರ್ಕಾರಕ್ಕೆ ಸ್ವಲ್ಪ ತಡವಾಯಿತು. ಆ ಒಂದು ಆಂದೋಲನದಲ್ಲಿ ಕೂಡ ಅವರು ಭಾಗವಹಿಸಿದರು. ನಮ್ಮ ತಾಯಿ, ನಮ್ಮ ತಂದೆ, ಚಿಕ್ಕಪ್ಪ, ಇಬ್ಬರು ದೊಡ್ಡಮ್ಮಂದರು, ಎಲ್ಲರೂ. ಆ ನಂತರ ಏನಾಯಿತು, ಆಗಿನ ಕಾಲದ CBZ ಗ್ರ್ಯಾಜುಯೇಟ್ ನಮ್ಮ ತಾಯಿ. ಆ ಸಮಯದಲ್ಲಿ ಕರೆದು ಕೆಲಸ ಕೊಡ್ತಾ ಇದ್ದಂಥ ಒಂದು ವ್ಯವಸ್ಥೆ ಇತ್ತು. ಅದನ್ನು ಬಿಟ್ಟು ಗಾಂಧೀಜಿಯವರು ಹೇಳಿಬಿಟ್ಟಿದ್ರು, ಎಲ್ಲ ವಿದ್ಯಾವಂತರು ಹಳ್ಳಿಗೆ ಹೋಗಬೇಕು. ಇವರು ಸೀದಾ ಹಳ್ಳಿಗೆ ಹೋದರು. ಹಳ್ಳಿಗಳಲ್ಲೇ ಕೆಲಸ ಮಾಡಿದರು ಸುಮಾರು ವರ್ಷ. ಅದು ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿ ಅಂತ ಒಂದು ಇಲಾಖೆನೇ ಇದೆ. ಆಮೇಲೆ ಅದು ಇಲಾಖೆ ಆಯಿತು. ಅದರಡಿಯಲ್ಲಿ ಕೆಲಸ ಮಾಡಿದರು. ನನಗೆ ಕೂಡ ಜ್ಞಾಪಕ ಇದೆ, ನಾನು ತುಂಬ ಚಿಕ್ಕ ಹುಡುಗಿ. ಈ ಕಸ್ತೂರ್ಬಾ ಟ್ರಸ್ಟ್ನ ಒಂದು ವಿಭಾಗ ಭಾರತಿ ಬೈಲು ಅಂತ ಆ ಹಳ್ಳಿಯ ಹೆಸರು. ಅಲ್ಲಿ ಎಂತೆಂಥ ಕೆಲಸ ನಮ್ಮ ತಾಯಿ ಮಾಡಿದ್ದಾರೆ ಅಂತಂದರೆ ಈಗ ಊಹಿಸಕ್ಕೂ ಆಗಲ್ಲ. ಎಲ್ಲ ಮಕ್ಕಳಿಗೆ ಎಲ್ಲ ಒಂದು ಶುಚಿಯನ್ನು ಕಲಿಸೋದು, ಹೆಣ್ಮಕ್ಳಿಗೆ ಶುಚಿಯನ್ನು ಕಲಿಸೋದು, ಯಾವ ರೀತಿ ಒಲೆ ಹಾಕಬೇಕು. ಆವಾಗ ಕೂಡು ಒಲೆ ಅಂತ ಇರ್ತಾಯಿತ್ತು. ಎಷ್ಟು ಜನ ನೋಡಿರ್ಬೋದು ತಮ್ಮಲ್ಲೇ. ಆ ಕೂಡು ಒಲೆ ಹಾಕೋದನ್ನು ಕಲಿಸೋದೇ ಅದು ಒಂದು ದೊಡ್ಡ ಕಾರ್ಯ ಆಗಿತ್ತು ಅವಾಗ. ಯಾಕೆಂದರೆ ಅದರಿಂದ ಇಂಧನ ಉಳಿತಾಯ ಆಗ್ತಾಯಿತ್ತು, ಮಹಿಳೆಯರಿಗೆ ಸುಲಭ ಆಗ್ತಾಯಿತ್ತು. ಹೀಗೆ ಅದು ಸುಮಾರು ವರ್ಷ ಅವರು ಆ ಕೆಲಸಗಳನ್ನ ಮಾಡಿದ್ರು. ಈ ಹಲವಾರು ಹಳ್ಳಿಗಳಲ್ಲಿ, 100 ಹಳ್ಳಿಗಳಿಗೆ ಅವರು ಅಲ್ಲಿ ಒಂದು ಕೆಲವು ನಿಯಮಗಳಿರುತ್ತೆ. ಇಂಥ ಒಂದು ಕೆಲಸದಲ್ಲಿ ಒಂದು ವಾರದಲ್ಲಿ ಇಷ್ಟು ಹಳ್ಳಿಗೆ ಹೋಗಬೇಕು ಅಂತ ಒಂದು ದಿವಸ ಅದನ್ನು ತಪ್ಪಿಸ್ತಾ ಇರಲಿಲ್ಲ. ಅದೆಲ್ಲ ಮಾಡ್ಕೊಂಡು ಬಂದರು. ನಾವು ಸ್ವಲ್ಪ ವಯಸ್ಸು ದೊಡ್ಡದಾದಾಗ ಆವಾಗ ಅವರು ಬೇರೆ ಕೆಲಸಕ್ಕೆ ಹೋದರು. ಅದು ಏನಾಯಿತು ಅಂದರೆ ಭಾರತೀಯ ಸಂಸ್ಕೃತಿ ವಿದ್ಯಾಪೀಠ ಅಂತ ತಾವೆಲ್ಲ ಕೇಳಿರಬಹುದು. ಅದು ರಾಮನಗರದಲ್ಲಿತ್ತು. ಅಲ್ಲಿ ಸುಮಾರು ವರ್ಷ ಕೆಲಸ ಮಾಡಿ ಅಲ್ಲೂ ಕೂಡ ಹಲವಾರು ರೀತಿಯ ರಚನಾತ್ಮಕ ಕೆಲಸಗಳನ್ನ ತಂದರು. ಆ ಶಾಲೆಯಲ್ಲೇ ತಂದರು. ಅದನ್ನು ಇನ್ನು ವೃದ್ಧಿ ಮಾಡೋದು ಬೇಡ. ಈಗ ನಾನು ಬೇರೊಂದು ಹೇಳಬೇಕು ಅಂತ ಹೊರಟಿದ್ದೀನಿ. ಆವಾಗ ನಾನು ಅದನ್ನು ಬರೀ ಸಂಕ್ಷಿಪ್ತವಾಗಿ ಹೇಳಿದೆ. ಈ ಒಂದು ನಾವು ಪರಂಪರೆ ಅಂತ ಹೇಳಿದೆ, ವೇದ ಹೇಳಿದೆ, ಉಪನಿಷತ್ ಹೇಳಿದೆ, ರಾಮಾಯಣ, ಮಹಾಭಾರತ, ಎಲ್ಲದರಲ್ಲೂ ನಾವು ಮಹಿಳೆಯರ ಒಂದು ಚಟುವಟಿಕೆ ನಾವು ನೋಡ್ತೀವಿ. ಅದು ಆ ಕಾಲಘಟ್ಟದಲ್ಲಿ ಏನಿತ್ತೋ ಅದು ಈ ಕಾಲಘಟ್ಟದಲ್ಲಿ ನಾವು ಆ ರೀತಿ ಒಂದು ಹೋಲಿಕೆ ಮಾಡೋದು ಸರಿಯಲ್ಲ. ಆಗಿನ ಕಾಲದ ನಾವು ರಾಣಿಯರನ್ನು ನೋಡ್ತೀವಿ. ಎಷ್ಟೋ ಪ್ರಾಂತ್ಯಗಳಲ್ಲಿ ರಾಣಿಯರಿದ್ದರು. ಅವ್ರಿಗೆ ಹೇಗೆ ವಿದ್ಯೆ ಸಿಗ್ತಾಯಿತ್ತು? ಒಂದು ಕ್ಷಾತ್ರ ತೇಜಸ್ಸಿನ ಜೊತೆಗೆ ವಿದ್ಯೆನೂ ಬೇಕಾಗಿತ್ತಲ್ಲ, ಕ್ಷತ್ರ ವಿದ್ಯೆ. ಆದರೆ ಕೆಲವು ರಾಣಿಯರ ಜೊತೆ ಇಡೀ ಒಂದು ಸೈನ್ಯನೇ ಇರ್ತಾಯಿತ್ತು, ಮಹಿಳೆಯರ ಸೈನ್ಯ ಇರ್ತಾಯಿತ್ತು. ಸೊ ಇದನ್ನೆಲ್ಲ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಆ ಒಂದು ಪರಂಪರೆಯನ್ನು ನೋಡಬೇಕು. ಬ್ರಿಟಿಷರನ್ನ ಎದುರಿಸಿದಂಥ ನಮಗೆ ಹಲವಾರು ನಿದರ್ಶನಗಳಿವೆ. ನಾನು ಆ ಒಂದು ತೀರ ವಿವರಣೆಗೆ ಇವಾಗ ಹೋಗ್ತಾ ಇಲ್ಲ. ಆದರೆ ಕೆಲವೊಂದು ನಮ್ಮ ಒಂದು ಹೇಗಿತ್ತು ಅನ್ನೋದನ್ನು ಹೇಳಬೇಕು ಅನಿಸುತ್ತೆ. ಇವಾಗ ಮೊದಲು ನಾವು
ಗಾಂಧಿ ಯುಗದಲ್ಲಿ ಬಹಳ ಪ್ರಸಿದ್ಧಿಗೆ ಬಂದಂಥ ಕೆಲವು ಮಹಿಳೆಯರನ್ನ ಇವಾಗ ನೋಡೋಣ. ಯಶೋಧರಮ್ಮ ದಾಸಪ್ಪ ತಮಗೆ ತುಂಬ ಜನಕ್ಕೆ ಗೊತ್ತಿರೋದೇನೆ. ಅವರು ಕಸ್ತೂರ್ಬಾ ಟ್ರಸ್ಟ್ ಅನ್ನೋಂಥ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಅದು ಬಹಳ ಹೆಮ್ಮರವಾಗಿ ಬೆಳೀತು. ಆರ್ ಕಲ್ಯಾಣಮ್ಮ ಗೊತ್ತಿರೋದು, PR ಜಯಲಕ್ಷ್ಮಮ್ಮ, ಹಾಗೆಯೇ ಲಕ್ಷ್ಮೀದೇವಮ್ಮ, ಬಸವಾನಿ ಸಾವಿತ್ರಮ್ಮ, ಇದ್ರ ಜೊತೆಗೆ ಹಾಸನದ ನಂಜಮ್ಮ, ಎಷ್ಟು ಜನ ಕೇಳಿದಿರೋ ಗೊತ್ತಿಲ್ಲ, ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೆ ಅವರು. ಇವರಲ್ಲಿ ಯಶೋಧರಮ್ಮ ದಾಸಪ್ಪ ಅವ್ರನ್ನ ಬಿಟ್ಟರೆ ಅವರು ಕಾಲೇಜ್ ಎಜುಕೇಷನ್ ಕೂಡ ಸಿಕ್ಕಿತ್ತು ಅವ್ರಿಗೆ, ಶ್ರೀಮಂತ ಕುಟುಂಬದವರು. ಬಾಕಿಯವರೆಲ್ಲ ಸಾಮಾನ್ಯ ಮಹಿಳೆಯರು, ಅವ್ರಿಗೆ ಯಾವ ಒತ್ತಾಸೆಯೂ ಇರಲಿಲ್ಲ. ಆದರೂ ಕೂಡ ಆಮೇಲೆ ಎಲ್ಲರೂ 8 ವರ್ಷಕ್ಕೆ ಮದುವೆ ಆಯಿತು, 12 ವರ್ಷಕ್ಕೆ ಮದುವೆ ಆಯಿತು, ಮಕ್ಕಳು 5 ಮಕ್ಕಳು 8 ಮಕ್ಕಳು. ಸೊ ಅವರು ಕುಟುಂಬವನ್ನು ನಿರ್ವಹಣೆ ಮಾಡಿಕೊಂಡು ಅವರು ಈ ಕಾರ್ಯಗಳನ್ನೂ ಮಾಡಬೇಕಾಯ್ತು. ಇದರೊಳಗೆ ನಮಗೆ ನಾನು ಈ ಭಗವದ್ಗೀತೆಯ ಒಂದು ಕರ್ಮಯೋಗ ಸಿದ್ಧಾಂತ ಏನಿದೆ ಅದನ್ನು ಬಹಳ ವರ್ಷ ಆದಮೇಲೆ ಓದಿ ತಿಳ್ಕೊಂಡಿದ್ದು ನಾನು ಮೊದಲೇ ನಮ್ಮ ಅಜ್ಜಿಯಿಂದ ತಿಳ್ಕೊಂಡೆ ಅಂತ ಇಲ್ಲಿ ಹೇಳಬೇಕು ಅನಿಸುತ್ತೆ. ಬರೀ ಅದು ನಮ್ಮ ಕುಟುಂಬ ಅಂತಲ್ಲ, ಎಲ್ರಿಗೂ ಗೊತ್ತಿರೋ ಸಮಾಚಾರ. ಅಂದರೆ ಯಾವ ರೀತಿ ಕರ್ಮಯೋಗಿಗಳಾಗಿದ್ದರು ಮಹಿಳೆಯರು, ಅಂದರೆ ಈ ಒಂದು ಕರ್ಮಯೋಗ ಅಥವಾ ವೇದಾಂತದ ಒಂದು ಪ್ರಭಾವ ನಮ್ಮ ಮೇಲಿತ್ತು. ಅದನ್ನು ಒಂದು ಧಾರ್ಮಿಕವಾದಂಥ ಆಧ್ಯಾತ್ಮಿಕವಾದ ವಿಸ್ಮೃತಿಯನ್ನು ಒಂದಷ್ಟು ಮಟ್ಟಿಗೆ ವಿವೇಕಾನಂದ ಅಂಥವರು ಹೋಗಲಾಡಿಸಿದ್ರು. ಆದರೆ ಯಾವಾಗ ಈ ಮಹಿಳೆಯರ ಬಗ್ಗೆ ಇದ್ದಂಥ ಭಾವನೆಯನ್ನು ಹೋಗಲಾಡಿಸೋದಕ್ಕೆ ಗಾಂಧಿನೇ ಬರಬೇಕಾಯ್ತು. ಇರಲಿ, ಆ ವಿಷಯ ಈಗೇನು ಹೇಳಬೇಕಂದ್ರೆ, ಏನು ಹೇಳ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ ಕೃಷ್ಣ? ಕರ್ಮ ಸನ್ಯಾಸ ಫಲ. ಕರ್ಮ ಸನ್ಯಾಸ ಅಂತಂದರೆ ನಾವು ಮಾಡೋ ಕೆಲಸದಿಂದ ಯಾವ ಫಲ ಸಿಗುತ್ತೋ ಅದನ್ನು ಯೋಚನೆ ಮಾಡಬೇಡಿ, ಆದರೆ ಬರೀ ಕರ್ಮವನ್ನು ಅಂದರೆ ಕೆಲಸ ಮಾಡ್ಕೊಂಡು ಹೋಗಿ. ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಕದಾಚನ. ಹಾಗೇ ಅಕರ್ಮ ಅಂದರೆ ಕರ್ಮ ಮಾಡದೇನೂ ಇರಬಾರ್ದು, ಕೆಲಸನೂ ಮಾಡಬೇಕು. ಒಂದು ಚಿಕ್ಕ ಉದಾಹರಣೆ ನನಗೆ ಇಲ್ಲಿ ಹೇಳಬೇಕು ಅನಿಸುತ್ತೆ. ಇದು ಬಹುಶಃ ಎಲ್ಲರ ಮನೆಯಲ್ಲೂ ತಾವು ನೋಡಿದ್ದೀರಾ. ಏನಾದ್ರು ಒಂದು ಮನೆಯಲ್ಲಿ ಕಷ್ಟ ಬಂದಾಗ ಅಥವಾ ಯಾರಿಗಾರು ಅನಾರೋಗ್ಯ ಇದ್ದಾಗ ನಮ್ಮ ಮನೆಯಲ್ಲಿ ನಡೀತಾ ಇದ್ದಂಥ, ಅಂದರೆ ನಮ್ಮ ಅಜ್ಜಿ ಮಾಡ್ತಾ ಇದ್ದಂಥ ಕೆಲಸ, ಒಂದು ಅರಿಶಿಣದ ಬಟ್ಟೆಯಲ್ಲಿ ಒಂದಷ್ಟು ದುಡ್ಡು ಅವ್ರ ಶಕ್ತಿ ಎಷ್ಟಿತ್ತೋ ಅಷ್ಟು ಕಟ್ಟಿಬಿಟ್ಟು ದೇವ್ರ ಮುಂದೆ ಇಟ್ಬಿಟ್ಟು ನೀನು ನೋಡ್ಕೊಪ್ಪ ಅನ್ನೋದು. ಅಂದರೆ ಅವರು ಶುಶ್ರೂಷೆ ಮಾಡೋದೇನು ನಿಲ್ತಾ ಇರಲಿಲ್ಲ, ಅದು ನಡೀತಾ ಇತ್ತು. ಏನೇನು ಮಾಡಬೇಕೋ ಸಂಸಾರದಲ್ಲಿ, ಕುಟುಂಬದಲ್ಲಿ, ಮಕ್ಕಳ ಯೋಗಕ್ಷೇಮ, ಮೊಮ್ಮಕ್ಕಳ ಯೋಗಕ್ಷೇಮ, ಪತಿಯ ಯೋಗಕ್ಷೇಮ ಎಲ್ಲವೂ ನಡೀತಾ ಇತ್ತು. ಆದರೆ ಒಂದು ಚಿಂತೆ ದೂರವಾಗ್ತಾ ಇತ್ತು. ಆ ಒಂದು ದೇವರ ಮೇಲೆ ಭಾರ ಹಾಕೋದು, ಆ ಭಾರ ಹಾಕೋದ್ರಿಂದ ಏನಾಗ್ತಾ ಇದೆ ಅದನ್ನೇ ಕೃಷ್ಣ ಹೇಳ್ತಾ ಇದ್ದಾನೆ. ನನ್ನಲ್ಲಿ ನಂಬಿಕೆ ಇಡು, ಇದು ಏನು ಫಲ ಸಿಗುತ್ತೆ ಅದನ್ನು ನನಗೆ ಬಿಟ್ಬಿಡು, ನೀ ಕೆಲಸ ಮಾಡ್ಕೊಂಡು ಹೋಗು. ಇದು ಎಂತಹ ಒಂದು ಸಹಜವಾದ ಪ್ರಕ್ರಿಯೆ. ಅದನ್ನು ಅನುಸರಿಸಿದಾಗ ನಮಗೆ ಆತಂಕ, ಭಯ ಅವೆಲ್ಲ ಇರಲ್ಲ. ಈಗ ವಿದ್ಯಾರ್ಥಿ ದಶೆಯನ್ನು ತಗೊಳ್ಳೋಣ. ಒಬ್ಬ ವಿದ್ಯಾರ್ಥಿ ಓದ್ತಾ ಇರ್ತಾರೆ ಪರೀಕ್ಷೆಗೆ. ಅವನು ಯಾವಾಗಲೂ ನನಗೆಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದೇ ಯೋಚನೆ ಮಾಡ್ತಾಯಿದ್ರೆ ಆವಾಗ ಅವನಿಗೆ ತನ್ನ ಓದಿನಲ್ಲಿ ಆಸಕ್ತಿ ಅಥವಾ ಇದು ಕಡಿಮೆ ಆಗುತ್ತೆ, ಅವನಿಗೆ ಶಕ್ತಿ ಸಾಮರ್ಥ್ಯ. ಅದನ್ನು ಬಿಟ್ಟು ನಂಗೆ ಚೆನ್ನಾಗೇ ಬರುತ್ತೆ ಮಾರ್ಕ್ಸ್ ಅಂದರೆ ಅಪೇಕ್ಷೆ ಪಡಬೇಡಿ ಅಂತ ಹೇಳ್ತಾ ಇಲ್ಲ ಕೃಷ್ಣ. ಅದು ಯಾವುದೋ ಇನ್ನೊಂದು ತಪ್ಪು ಕಲ್ಪನೆ. ಇದು ನಮ್ಮ ಭಾರತೀಯ ತತ್ವಶಾಸ್ತ್ರದ ಮೇಲೆ ಬಹಳ ಪ್ರಭಾವ ಬೀರಿದೆ. ಇದ್ರ ಬಗ್ಗೆ ನಾನು ಬಹಳಷ್ಟು ಋಣಾತ್ಮಕ ವಿಚಾರಗಳನ್ನ ನಾನು ಕೇಳಿದ್ದೀನಿ. ಏನಂದರೆ ಎಲ್ಲನೂ ಮೊದಲೇ ನಿರ್ಧಾರಿತವಾಗಿಬಿಟ್ಟಿರುತ್ತೆ. ಹಾಗಾಗಿ ನಾವು ಮಾಡೋದೇನೂ ಇಲ್ಲ. ಈಗ ಕೃಷ್ಣನೇ ಹೇಳ್ಬಿಟ್ಟಿದ್ದಾನೆ, ಕರ್ಮಣ್ಯವಾಧಿಕಾರಸ್ಥೆ, ಫಲ ಯೋಚನೆ ಮಾಡಬೇಕಾಗಿಲ್ಲ. ಇಲ್ಲ, ಫಲ ಯೋಚನೆ ಮಾಡಬೇಕು. ಆದರೆ ಆ ಫಲ ಸಿಗತ್ತಾ ಇಲ್ವಾ ಅನ್ನೋದು ಅಂದರೆ ಸರಿಯಾಗಿ ಯೋಜನೆ ಹಾಕ್ಕೊಳ್ಳೇಬೇಕು. ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದಾಗ ಫಲ ಇಲ್ಲದೆ ಯಾವ ಕೆಲಸವೂ ನಡೆಯಲ್ಲ. ಇದು ನಮಗೆ ವೇದ ಮಂತ್ರಗಳಲ್ಲೇ
ಬಹಳ ಸ್ಪಷ್ಟವಾಗಿ ತೋರಿಸುತ್ತೆ. ಆ ವೇದ ಮಂತ್ರಗಳು ಏನು ಹೇಳುತ್ತೆ, ಏನು ಮಾಡ್ತೀವಿ ನಾವಲ್ಲಿ ಯಜ್ಞಾಚರಣೆ ಅಂತಂದರೆ, ಅದು ಹೊರಗಡೆ ಒಂದು ಯಜ್ಞ ಕುಂಡಗಳನ್ನು ರಚಿಸಿ ಯಜ್ಞ ಮಾಡೋದು ಒಂದು. ಇನ್ನೊಂದು, ಆ ಯಜ್ಞ ಎಲ್ಲಿ ನಡೀತಾ ಇದೆ ಅಂತ ಅನ್ನೋದಕ್ಕೆ ಋಗ್ವೇದದ ಮೊದಲನೇ ಮಂತ್ರನೇ ನಮಗೆ ಹೇಳುತ್ತೆ, ಗೊತ್ತಿರೋದೇ ತಮಗೆಲ್ಲ, ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವಂ. ಅದು ಹೇಳುವಾಗ ನಾವು ಅಗ್ನಿಯನ್ನೇ ನೀನು ಪುರೋಹಿತ ಆಗಿರೋ ಅಂತ ಕೇಳ್ತಾ ಇದ್ದೀವಿ. ಅಲ್ಲಿ ಮಾನವ ಪುರೋಹಿತರು ನಮಗೆ ಕಾಣಿಸೋದಿಲ್ಲ. ಅಗ್ನಿಯೇ ಪುರೋಹಿತನಾಗಿದ್ದಾನೆ, ಅವನೇ ದೇವ, ಅವನನ್ನೇ ಕುರಿತು ಆ ಋಷಿಗಳು ಅವನನ್ನು ಆಹ್ವಾನ ಮಾಡ್ತಾ ಇದ್ದಾರೆ. ಹಾಗಾದರೆ ಎಲ್ಲಿ ನಡೀತಾ ಇದೆ ಯಜ್ಞ? ನಮ್ಮ ಹೃದಯದಲ್ಲಿ, ಮನಸ್ಸಲ್ಲಿ ನಡೆಯುವಂಥ ಯಜ್ಞ. ಅಲ್ಲಿ ಈ ಆಂತರಿಕ ಯಜ್ಞ ಇದು ಬಹಳಷ್ಟು ನಮಗೆ ಮಂತ್ರಗಳಲ್ಲಿ ಸ್ಪಷ್ಟವಾಗಿ ಸಿಗುತ್ತೆ. ಇದು ನನ್ನ ವಿಶೇಷ ಅಧ್ಯಯನ, ಹಾಗಾಗಿ ನಾನು ಇಲ್ಲಿ ಅದನ್ನು ಹೇಳಬೇಕಾಗಿದೆ. ಸೊ ಹೀಗೆ ಈ ಫಲವನ್ನು ಅಪೇಕ್ಷಿಸಬಾರ್ದು ಅಂತ ಹೇಳ್ತಾ ಇಲ್ಲ, ಆದರೆ ಆ ಫಲದ ಹಿಂದೆ ಹೋಗಬಾರ್ದು. ನಾವು ಯಾರೇ ಮನುಷ್ಯರೂ ಏನು ಫಲ ಬೇಡ ಅಂತ ಕೆಲಸ ಮಾಡೋದಿಲ್ಲ. ಆದರೆ ಆ ಚಿಂತೆ ಇರಬಾರ್ದು ಅಂದರೆ ಅದನ್ನು ನಾವು ಪಕ್ಕಕ್ಕಿಟ್ಟು, ಅಥವಾ ಹಿಂದಿನ ಕಾಲದಲ್ಲಿ ದೇವ್ರ ಮೇಲೆ ಭಾರ ಹಾಕ್ತಿದ್ದಂಗೆ ಕೆಲಸಗಳನ್ನ ಮಾಡ್ಕೊಂಡು ಹೋದಾಗ ನಮಗೆ ಆತಂಕ ಕಡಿಮೆ ಆಗುತ್ತೆ ಅನ್ನೋದು ಒಂದು. ನಾವು ಈ ವೇದ ಮಂತ್ರಗಳಲ್ಲಿ ನೋಡ್ತಾ ಇದ್ದರೆ ಬಹಳಷ್ಟು ವಿಚಾರಗಳನ್ನ ಅವ್ರು ಕೇಳಿದ್ದಾರೆ, ಎಲ್ಲವನ್ನೂ ಕೇಳಿದ್ದಾರೆ. ಹಸುಗಳನ್ನ ಕೇಳಿದ್ದಾರೆ, ಅದು ಹಸು ಸಂಪತ್ತು. ಆವಾಗ ಸಂಪತ್ತು ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಆಗುತ್ತೆ. ಹಾಗಾಗಿ ಆವಾಗ ಗೋ ಸಂಪತ್ತೇ ದೊಡ್ಡದಾಗಿತ್ತು, ಅದನ್ನು ಕೇಳಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಧೀಶಕ್ತಿಯನ್ನು ಕೇಳಿದ್ದಾರೆ. ನಾನು ಮಹಿಳೆಯರು ಅಂತ ಹೇಳ್ತಾ ಇದ್ದೀನಿ, ಅದರಿಂದ ಇದನ್ನು ಮುಂದುವರ್ಸೋಕ್ಕೆ ಮುಂಚೆ ಅದೊಂದು ಸ್ವಲ್ಪ ಹೇಳಿಬಿಡ್ತೀನಿ. ಮಹಿಳೆಯರು ಕಂಡಿರುವಂಥ ದರ್ಶನಗಳು ನಮಗೆ ವೇದ ಸಂಹಿತೆಗಳಲ್ಲಿ, ಅಂದರೆ ಮಂತ್ರಗಳಲ್ಲಿ ನಮಗೆ ಕಾಣಿಸೋದು ದರ್ಶನಗಳು. ದರ್ಶನಗಳು ಅಂದ್ರೇನು? ಅವರು ತಮ್ಮ ಒಂದು ತಪಸ್ಸಿನ ಉನ್ನತ ಸ್ಥಿತಿಯನ್ನು ತಲುಪಿದಾಗ ಇಂದ್ರಿಯಾತೀತವಾದಂಥ ಒಂದು ಜ್ಞಾನ ಅವರಿಗೆ ದೊರೀತಾ ಇತ್ತು, ಈಗಲೂ ದೊರೀಬಹುದು ಅಂಥ ಒಂದು ಮಟ್ಟಕ್ಕೆ ಹೋದಾಗ ಆವಾಗ ಅವರಿಗೆ ಈ ಪ್ರಕೃತಿಯಲ್ಲಿ ನಮ್ಮ ಕಣ್ಣಿಗೆ ಕಾಣದಂಥ ವಿಚಾರಗಳು ಅವ್ರಿಗೆ ಕಾಣ್ತಾ ಇತ್ತು. ಅದು ದರ್ಶನಗಳು. ಅದು ಒಂದು ರೀತಿಯಲ್ಲಿ ನಿತ್ಯ ಸತ್ಯವಾದ ಸಂಗತಿಗಳನ್ನು ಅವರು ಕಾಣ್ತಾ ಇದ್ರು. ಈ ಋಷಿಗಳು ಮತ್ತು ಇಂದಿನ ವಿಜ್ಞಾನಿಗಳು ಒಂದೇ ರೀತಿಯ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇರೋದನ್ನು ನಾವು ಕಾಣ್ತೀವಿ. ಈಗ ನಾವು ನ್ಯೂಟನ್ಗೆ ಗುರುತ್ವಾಕರ್ಷಣ ಶಕ್ತಿ ಕಂಡುಹಿಡ್ದ ಅಂತ ಹೇಳ್ತೀವಿ. ಏನದು ಕಂಡುಹಿಡಿಯೋದು? ಅವನ ಹಿಂದೆನೂ ಇತ್ತು, ಅವನ ಆಮೇಲೂ ಇದೆ, ಅವನಿದ್ದಾಗಲೂ ಇತ್ತು. ಆದರೆ ಅವನಿಗೆ ಆ ಒಂದು ಕ್ಷಣದಲ್ಲಿ, ಒಂದು ಕತೆ ಹೇಳ್ತೀವಲ್ಲ ನಾವು, ಅವನು ಮಲ್ಕೊಂಡಿದ್ದ ತೋಟದಲ್ಲಿ, ಸೇಬಿನ ಹಣ್ಣು ಕೆಳಗೆ ಬಿತ್ತು, ಕೆಳಗೆ ಯಾಕೆ ಬಿತ್ತು ಅಂತ ಅವನು ಯೋಚನೆ ಮಾಡ್ದ. ಆವಾಗ ಭೂಮಿಯಲ್ಲಿ ಆಕರ್ಷಣೆ ಇದೆ ಅಂದ್ಕೊಂಡು ಆ ಕ್ಷಣ ಅದು ದರ್ಶನ. ಇಂತಹ ದರ್ಶನಗಳನ್ನೇ ನಾವು ಈ ವೇದ ಮಂತ್ರಗಳಲ್ಲಿ ಕಾಣ್ತೀವಿ. ಅದು ನಿತ್ಯ ಸತ್ಯಗಳು. ಆಕಾಶಕಾಯಗಳ ಚಲನವಲನ ಇರ್ಬೋದು, ನಮ್ಮ ಸುತ್ತ ಇರೋ ಪ್ರಕೃತಿಯಲ್ಲೇ ಇರುವಂಥ ತುಂಬ ಅದ್ಭುತವಾದ ವಿಚಾರಗಳು. ಮತ್ತೆ ನಾನು ಆ ವಿವರಗಳಿಗೆ ಹೋಗೋದಿಲ್ಲ. ಹಾಗೆಯೇ ನಮಗೆ ಜೀವನಾವಶ್ಯಕವಾದಂಥ ವಿಚಾರಗಳು. ಇಲ್ಲಿ ಒಬ್ಬ ಋಷಿ, ಮಹಿಳಾ ಋಷಿ ಕೇಳ್ತಾ ಇದ್ದಾಳೆ. ಶ್ರದ್ಧೆಯೇ ಅವಳಿಗೆ ದೇವತೆ. ಅಲ್ಲೇನಾಗುತ್ತೆ, ತುಂಬ ಇದು ಒಂದು ಸುಂದರವಾದ ಪರಿಕಲ್ಪನೆ. ಅವ್ರಿಗೆ ಏನು ಬೇಕಾಗಿತ್ತೋ ಅದನ್ನೇ ದೇವತೆ ಮಾಡ್ತಾಯಿದ್ರು ಅವರು. ಶ್ರದ್ಧೆ ಬೇಕು, ಯಾವುದೇ ಕೆಲಸವನ್ನು ನಾವು ಮಾಡುವಾಗ ಶ್ರದ್ಧೆ ಬೇಕು. ಹಾಗಾಗಿ ಶ್ರದ್ಧೆಯೇ ದೇವತೆ. ಸೊ ಅವಳು ಶ್ರದ್ಧೆಯನ್ನು, ನನಗೆ ಬೆಳಗ್ಗೆನೂ ಶ್ರದ್ಧೆ ಬೇಕು, ಮಧ್ಯಾಹ್ನವೂ ಬೇಕು, ಸಂಜೆನೂ ಬೇಕು ಅಂತ ಅವಳು ಅದು ಒಂದು ದರ್ಶನವೇ. ಅಲ್ಲಿ ಹೇಗೆ ಆಮೇಲೆ ದುಸ್ವಪ್ನ ನಾಶನ ಅಂತ. ಈ ದುಸ್ವಪ್ನ ನಮಗೆ ಬೇಡ, ಯಾರಿಗೂ ಬೇಡ, ಕೆಟ್ಟ ಸ್ವಪ್ನಗಳು. ಸೊ ಅದನ್ನು ನಾಶನ ಮಾಡೋದನ್ನು ಕೇಳಿದ್ದಾರೆ. ಅದರಲ್ಲೂ ಈ ಮಹಿಳೆಯರು ಈ ಯಜ್ಞ ಕಾರ್ಯಗಳಲ್ಲಿ ಮಹಿಳೆಯರೇ ಹೇಳಬೇಕಾದಂಥ ಮಂತ್ರಗಳಿವೆ. ಸೊ ಇದೆಲ್ಲವನ್ನು ನಾವು ಬಚ್ಚಿಟ್ಟು ಅಥವಾ ಪಕ್ಕಕ್ಕಿಟ್ಟು, ಅದರಲ್ಲೂ ಹೆಣ್ಣು ಮಕ್ಕಳಿಗಿದ್ದಂಥ ಒಂದು ಸ್ವಾತಂತ್ರ್ಯ, ಸಮಾನತೆ, ಅವುಗಳನ್ನೆಲ್ಲ ಪಕ್ಕಕ್ಕಿಟ್ಟು ಬಹಳ ಕಾಲ ನಾವು ಕಳೆದ್ವಿ. ಆದರೆ ಅದೆಲ್ಲವನ್ನು ಮೀರಿ ನಿಂತು
ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಂಧೀಜಿಯವರ ಕರೆಗೆ ಓಗೊಟ್ಟು ನಡೆದಂಥ ಧೀರ ಮಹಿಳೆಯರು 100 ಜನ ಇದ್ದಾರೆ. ಅವರಲ್ಲಿ ಯಶೋಧರಮ್ಮ ದಾಸಪ್ಪ ಅವ್ರನ್ನ ಇವಾಗ ಸ್ವಲ್ಪ ನೋಡೋಣ. ಇವರು ಮನೆ ಶ್ರೀಮಂತ ಕುಟುಂಬ ಅವ್ರದ್ದು. ಹಾಗಾಗಿ ಅವ್ರ ಕಾಲೇಜ್ ಎಜುಕೇಷನ್ನು ಮಡ್ರಾಸಲ್ಲಿ ಆಯ್ತಂತೆ. ಸೊ ಅಲ್ಲಿಂದ ಅವರು ಓದ್ಕೊಂಡು ಬಂದಿದ್ದರು. ಆಮೇಲೆ ಅವರು ವಿವಾಹವಾಗಿದ್ದು ಕೂಡ ತುಂಬ ಪ್ರಸಿದ್ಧ ವ್ಯಕ್ತಿಯನ್ನೇ. ಹಾಗಾಗಿ ಅವರ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೀತು. ಆದರೆ ಈ ಶ್ರೀಮಂತ ಮಹಿಳೆಗೆ ಈ ಕಾರ್ಯಗಳು ಮಾಡಬೇಕಾಗಿರಲಿಲ್ಲ. ಗಾಂಧೀಜಿಯ ಒಂದು ಆಕರ್ಷಣೆ ಇಲ್ಲದೆ ಇದ್ದರೆ, ಅಂದರೆ ಗಾಂಧೀಜಿಯ ತತ್ವಗಳ ಆಕರ್ಷಣೆ ಇಲ್ಲದೆ ಇದ್ದರೆ ಅವರು ಸಮಾಜ ಸೇವಾ ಕ್ಷೇತ್ರಕ್ಕೆ ಬರದೆ ಇನ್ಯಾವುದೋ ಕ್ಷೇತ್ರಕ್ಕೆ ಹೋಗಿ ಅಥವಾ ತಂಪಾಡಿಗೆ ತಾವು ಶ್ರೀಮಂತ ಜೀವನ ನಡೆಸ್ಬೋದಾಗಿತ್ತು. ಅದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಮಹಾತ್ಮ ಗಾಂಧಿಯವರು ಇವರನ್ನು ವಿಶೇಷವಾಗಿ ಆಯ್ಕೆ ಮಾಡ್ತಾರೆ ಈ ಒಂದು ಕಸ್ತೂರ್ಬಾ ಟ್ರಸ್ಟ್ ಸ್ಥಾಪನೆ ಮಾಡೋದಕ್ಕೆ. ಅದು ಮೊದಲು ಆಗಿದ್ದು ಅರಸೀಕೆರೆ, ಅದೆಲ್ರಿಗೂ ಗೊತ್ತಿರೋವಂಥ ವಿಚಾರನೇ. ಅದು ಈಗ ಹೆಮ್ಮರವಾಗಿ ಬೆಳೆದಿದೆ. ಆ ಸಮಯದಲ್ಲಿ ಅಲ್ಲಿ ಏನು ನಡೀತಾ ಇತ್ತು ಅನ್ನೋದನ್ನು ನಾನು ಕಣ್ಣಿಂದ ನೋಡಿದ್ದೀನಿ. ಯಾಕೆಂದರೆ ಅಲ್ಲಿ ನಮ್ಮ ತಾಯಿ ಮತ್ತು ದೊಡ್ಡಮ್ಮಂದರು ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಎಲ್ಲ ರೀತಿಯ ಮಹಿಳೆಯರಿಗೆ, ಬಾಲಕಿಯರಿಗೆ ಅಲ್ಲಿ ಒಂದು ಆಶ್ರಯ ತಾಣ ಇತ್ತು. ಇಲ್ಲ ಏನು ಓದ್ದೇನೆ ಅಲ್ಲಿ ಬಂದವ್ರಿಗೂ ಕೂಡ ಅವ್ರಿಗೆ ತಕ್ಕಂಥ ಕೆಲಸಗಳು ಸಿಗ್ತಾಯಿತ್ತು, ಶಿಕ್ಷಣ ಸಿಗ್ತಾಯಿತ್ತು. ಜೊತೆಗೆ ಬರೀ ಬಾಲಕಿಯರಿಗೆ ಅಂತಂದರೆ ಅವರ ಕುಟುಂಬದ ಒಂದಿಗೆ ಅಲ್ಲಿ ಕೆಲಸಗಳು ನಡೀತಾ ಇತ್ತು ಹಳ್ಳಿಗಳಲ್ಲಿ. ಆಗಿನ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ ಇತ್ತು. ಈಗ ಈ ಖಾದಿ ಸತ್ಯಾಗ್ರಹ ಅಥವಾ ಗಾಂಧೀಜಿಯವರ ಸತ್ಯಾಗ್ರಹ ಹೇಗೆ ಜನರನ್ನು ತಲುಪೋದಕ್ಕೆ ಕಷ್ಟ ಇತ್ತು, ಹಾಗೆಯೇ ಇವರು ಕಸ್ತೂರ್ಬಾ ಟ್ರಸ್ಟ್ ಮೂಲಕ ಮಹಿಳೆಯರು ಮಾಡ್ತಾ ಇದ್ದಂಥ ಉತ್ತಮ ಕಾರ್ಯಗಳು ಕೂಡ ಜನರಿಗೆ ತಲುಪೋದು ಕಷ್ಟ ಇತ್ತು. ಒಂದು ಹಳ್ಳಿನಲ್ಲಿ ಹೋಗಿ ನಿಲ್ಲಬೇಕಾಗಿತ್ತು ಈ ಗ್ರಾಮ ಸೇವಕಿಯರು ಅಂತ. ಅವರಲ್ಲಿ ನಿಂತಾಗ ಆ ಹಳ್ಳಿಯ ಮುಖ್ಯಸ್ಥರು ಇವ್ರಿಗೆ ಮನೆ ಕೊಡಬೇಕಾಗಿತ್ತು. ಮನೆ ಕೊಡ್ತಾ ಇರಲಿಲ್ಲ, ಅವ್ರಿಗೆ ಕಿರುಕುಳಗಳಿತ್ತು. ಸೊ ಇದೆಲ್ಲವನ್ನು ಸಹಿಸಿಕೊಂಡು ಈ ಒಂದು ಸಂಸ್ಥೆಯ ಕಾರ್ಯಗಳು ಮುಂದುವರಿತು. ಇವತ್ತು ಅದೇ ವಿಚಾರಗಳು ಈಗ ಬಹಳ ಸರ್ಕಾರದಿಂದನೇ ನಡೀತಾ ಇದೆ. ಆದರೂ ಕೂಡ ಅದೆಷ್ಟು ಸಮರ್ಪಕವಾಗಿ ನಡೀತಾ ಇದೆ ಅನ್ನೋದನ್ನು ನಾವೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ನೋಡ್ತಾನೇ ಇದ್ದೀವಿ. ಇನ್ನೊಬ್ಬರು ಮಹಿಳೆ ಈ ಕಾಲಘಟ್ಟದವರು ಅಂದರೆ ಗಾಂಧಿಯನ್ಯರ ಅಂತ ನಾವೇನು ಹೇಳ್ತೀವಿ, ಅವರನ್ನು ನಾನು ಹೇಳಬೇಕಾಗಿರೋದು PR ಜಯಲಕ್ಷ್ಮ. ಅವರ ಉಡುಪು ಆಮೇಲೆ ಅವರು ಕುಟುಂಬದಲ್ಲಿ ಇದ್ದಂಥದ್ದು ಎಲ್ಲವೂ ಪಾರಂಪರಿಕವೇ. ಅವರು ಯಾವುದನ್ನು ಬಿಟ್ಟಿರಲಿಲ್ಲ. ಅವರು ತಮ್ಮ ಕುಟುಂಬವನ್ನು ಧಿಕ್ಕರಿಸಿ ಹೋದವರಲ್ಲ. ಅದರ ಜೊತೆಗೇ ಇವರು ಕೂಡ ಮದುವೆ 12ನೇ ವಯಸ್ಸಿಗೆ ಆಗುತ್ತೆ ಅವ್ರಿಗೆ. ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಬೋರ್ಡ್ ಆ ಒಂದರಲ್ಲಿ ಕೂಡ ಅಧ್ಯಕ್ಷರಾಗಿ ಇವರು ತುಂಬ ವರ್ಷ ಕೆಲಸ ಮಾಡ್ತಾರೆ. ಅದೆಲ್ಲದಕ್ಕಿಂತ ತುಂಬ ಆಸಕ್ತಿಕರ ವಿಚಾರ ಅಂತಂದರೆ ಇವರು ಬೆಂಗಳೂರಿನ ಉಪಮೇಯರ್ ಆಗಿರ್ತಾರೆ. ಉಪಮೇಯರ್ ಆಗಿರೋ ಸಂದರ್ಭದಲ್ಲಿ ಎಂಥ ಕೆಲಸ ಮಾಡಿದ್ರು ಅಂತ ಅನ್ನೋದನ್ನು ಈಗಲೂ ಕೂಡ ಜನ ನೆನೆಸ್ಕೊಳ್ತಾರೆ. ಇವರು ಬೆಳಗ್ಗೆ ಮನೆ ಬಿಟ್ಟರೆ ರಾತ್ರಿ ಮನೆಗೆ ಹೋಗ್ತಾಯಿದ್ರಂತೆ. ಅದು ಒಂದು ನೀರು ಸರಬರಾಜು ಇರ್ಬೋದು, ರಸ್ತೆ ರಿಪೇರಿ, ಆಟದ ಮೈದಾನ, ಈ ಥರ ಕುಂದುಕೊರತೆಗಳನ್ನ ಖುದ್ದಾಗಿ ಪರಿಶೀಲಿಸಿ ಎಲ್ಲ ನಿವಾರಣೆಗಳನ್ನ ಮಾಡ್ತಾ ಇದ್ರಂತೆ. ಇದು ನಮಗೆ ಕನಸಿನಂತೆ ತೋರುತ್ತೆ ಇವಾಗ, ಆದರೆ ಇದಕ್ಕೆ ಕೆಲವು ದಾಖಲೆಗಳಿವೆ. ಸೊ ಅಂತಹ ಒಂದು ತ್ಯಾಗ ಮನೋಭಾವದ ನಿಷ್ಠವಾದಂಥ ಸೇವಾ ಕ್ಷೇತ್ರದಲ್ಲಿ ಅಂದು ನಾವು ಮಹಿಳೆಯರನ್ನ ಕಾಣ್ತೀವಿ. ನಾನು ಹಿಂದೆ ಹೇಳ್ದಂಗೆ ಹಾಸನದ ನಂಜಮ್ಮ ಇವರು ಕೂಡ ಇಂಥ ಹಲವಾರು ಕೆಲಸಗಳನ್ನ ಮುಖ್ಯವಾಗಿ ಆವಾಗ ಬೇಕಾಗಿದ್ದಿದ್ದು ನಾನಾ ಕಾರಣಗಳಿಂದ ಬಹಳ ಬೇಗ ಮಹಿಳೆಯರು ವಿಧವೆಯರಾಗ್ತಾಯಿದ್ರು. ಆ ವಿಧವೆಯರಿಗೆ ಆ ಕುಟುಂಬದಲ್ಲಿ ರಕ್ಷಣೆ ಸಿಗ್ತಾ ಇರಲಿಲ್ಲ ಬೇರೆ ಬೇರೆ ಕಾರಣಗಳಿಂದ. ಅವ್ರಿಗೆ ಇವರು ರಕ್ಷಣೆ ಕೊಡ್ತಾಯಿದ್ರು. ಅವ್ರಿಗೆ ಮೊದಲು ಶಿಕ್ಷಣ ಕೊಡ್ತಾಯಿದ್ರು, ಜೊತೆಗೆ ಯಾವುದಾದ್ರೂ ಒಂದು ಕೆಲಸವನ್ನು ಅವ್ರಿಗೆ
ಹೇಳಿಕೊಟ್ಟು ಮುಂದೆ ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳೋ ಅಂಥ ಒಂದು ಕೆಲಸಗಳು ಅಲ್ಲಿ ನಡೀತಾ ಇತ್ತು. ಈಗ ನಾವು ಇಂದಿನ ಒಂದು ವಿಚಾರಕ್ಕೆ ಬಂದರೆ, ಈಗ ನಮಗೆ ಕಾಣ್ತಾ ಇರೋರು, ನಾನು ಇಬ್ಬರನ್ನ ಮಾತ್ರ ತಗೊಂಡಿದ್ದೀನಿ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಸ್.ಜಿ. ಸುಶೀಲಮ್ಮ ಅವರು ಸುಮಂಗಲಿ ಸೇವಾಶ್ರಮದ ಅಧ್ಯಕ್ಷೆ, ತೇಜಸ್ವಿನಿ ಅನಂತಕುಮಾರ್ ಅವರು ಕೂಡ ಎಲ್ಲರಿಗೂ ಗೊತ್ತಿರೋರೆ. ಇಲ್ಲೂ ಇವರಿಬ್ಬರೂ ಕೂಡ ನಾನು ಬಹಳ ನಿಕಟ ಸಂಬಂಧವನ್ನು ಹೊಂದಿದ್ದೀನಿ. ನಾನು ಈ ಒಂದು ನನ್ನ ಅಧ್ಯಾಪನ, ಸಂಶೋಧನೆ ಇದೆಲ್ಲದರ ಜೊತೆಗೆ ನಾನು ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ, ಭಾರತೀಯ ಸ್ಟೇಟ್ ಬ್ಯಾಂಕ್. ಈ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ಸುಮಂಗಲಿ ಸೇವಾಶ್ರಮದ ಒಂದು ಖಾತೆ ಇತ್ತು. ಹಾಗಾಗಿ ನನಗೆ ಅವರ ಸಂಪರ್ಕ ಬೆಳೀತು. ಒಂದು ಹಳ್ಳಿಯನ್ನು ನಮ್ಮ ಬ್ಯಾಂಕ್ ಅಡಾಪ್ಟ್ ಮಾಡಿಕೊಳ್ತು, ಅದು ಮಾದಪ್ಪನ ಹಳ್ಳಿ ಅಂತ. ಅಲ್ಲಿ ಸುಮಾರು ಕೆಲಸಗಳು ನಡೀತು. ಒಂದೇ ಒಂದು ವಿಷಯ ಹೇಳಬೇಕು, ಆವಾಗ ಇವ್ರು ಯಾರು ಹೇಗೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇವರು ಕೂಡ ತುಂಬ ಬಡತನದ ಕುಟುಂಬದಿಂದನೇ ಬಂದರು. 3 ಮಕ್ಕಳು ಇವ್ರಿಗೆ. 1939ರಲ್ಲಿ ಇವರ ಜನನ. ರೆಮ್ಕೋ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾಯಿದ್ರು. ಮೊದಲಿಂದನೂ ಆಧ್ಯಾತ್ಮಿಕ ಒಲವು ಇತ್ತು ಇವ್ರಿಗೆ. ಆಮೇಲೆ ಸೇವೆ ಮಾಡಬೇಕು, ಜನಗಳ ಸೇವೆ ಮಾಡಬೇಕು ಅನ್ನೋದಿತ್ತು. ಅದನ್ನು ಬಿಟ್ಟು ಇಲ್ಲಿ ಬಂದರು. ನಾನು ಇವರ ಸಂಪರ್ಕಕ್ಕೆ ಬಂದಾಗ ನಮ್ಮ ಸರ್ಕಾರದಿಂದ ಸಾಕ್ಷರತಾ ಆಂದೋಲನ ನಡೀತಾ ಇತ್ತು. ನನಗೆ ಇವರ ಬಗ್ಗೆ ಕುತೂಹಲ ಇತ್ತು, ಏನು ನಡೆಯುತ್ತೆ ಇಲ್ಲಿ ಅಂತ. ಹಾಗಾಗಿ ಅವ್ರ ಜೊತೆ ಒಂದು ದಿವಸ ಹೋದೆ. ನಾನು ಬೆಳಗ್ಗೆ ಸುಮಾರು 7:30-8 ಗಂಟೆಗೆ ಹೋಗಿ ಒಂದು 50 ಹಳ್ಳಿಗಳನ್ನ ನಾವು ಸುತ್ತಿರ್ಬೋದು. ಜೀಪು, ಅದೊಂದು ದೊಡ್ಡ ಜೀಪ್ ಇತ್ತು. ಕೊನೆಗೆ ಬಂದಾಗ ರಾತ್ರಿ 10 ಗಂಟೆ. ಇವರೇನು ಈ ಸಿನಿಮಾ ಕ್ಷೇತ್ರದವರಲ್ಲ, ಇನ್ಯಾವುದೇ ಒಂದು ಆಕರ್ಷಣೆ ಇರೋರಲ್ಲ. ಇವರನ್ನು ನೋಡ್ತಾ ಇದ್ದೀರಾ, ಬಿಳಿ ಸೀರೆ, ತುಂಬ ಸರಳವಾದ ಜೀವನವನ್ನು ಅಂದಿನಿಂದಲೂ ನಡೆಸ್ತಾ ಇರೋರು. ಇವ್ರಿಗೆ ಕಾಯ್ತಾಯಿದ್ರು ಜನ. ಅದು ಒಂಥರ ರೋಮಾಂಚನ ಆಗುತ್ತೆ ನನಗೆ ಅದನ್ನು ನೆನೆಸ್ಕೊಂಡ್ರೆ ಇವತ್ತು ಕೂಡ. ಅಂಥ ಒಂದು ಪ್ರಬಲವಾದ ಆಕರ್ಷಣೆ ಇವರಲ್ಲಿ ಯಾಕಾಯಿತು ಅಂತ ನಾನು ಯೋಚನೆ ಮಾಡಿದಾಗ, ಇವರ ಹತ್ರ ಯಾರೇ ಬಂದರೂ ಅವ್ರಿಗೆ ಆಶ್ರಯ ಸಿಗುತ್ತೆ. ಆಮೇಲೆ ಇವರ ಕೆಳಗೆ ಇವತ್ತು 300ಕ್ಕೂ ಮೇಲೆ ಹಳ್ಳಿಗಳಿವೆ. ಅಂದರೆ ಇವರ ಕಾರ್ಯಕ್ಷೇತ್ರ ವಿಸ್ತಾರವಾಗಿದೆ. ಆ ಹಳ್ಳಿಗಳಲ್ಲಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಇವರ ಸೇವೆ ವಿಸ್ತರಿಸಿದೆ. ಅಂದರೆ ಈಗ ಚಿಕ್ಕ ಮಕ್ಕಳನ್ನು ನೋಡ್ಕೊಳ್ಳೋಂಥ ಒಂದು ಕುಟೀರ, ಪ್ರೇಮಾನಂದ ಮಕ್ಕಳ ಕುಟೀರ ಅನ್ನೋದಿರುತ್ತೆ. ಸೌಹಾರ್ದ, ಅದು ಮಹಿಳೆಯರಿಗೆ ಇರುವಂಥ ಒಂದು ಆಶ್ರಯ ತಾಣ. ಪುಣ್ಯಕೋಟಿ ವಾನಪ್ರಸ್ಥಾಶ್ರಮ ಅನ್ನೋದು ವೃದ್ಧರಿಗೆ ಇವರು ಏರ್ಪಾಡು ಮಾಡಿರುವಂಥ ಒಂದು ವಸತಿ ನಿಲಯ. ಇವರ ಒಂದು ಆಶ್ರಮ ಇಲ್ಲೇ ಚೋಳನಾಯಕನ ಹಳ್ಳಿಯಲ್ಲಿದೆ. ಬೇರೆ ಬೇರೆ ಕೇಂದ್ರಗಳು ಎಲ್ಲ ಕಡೆ ಹರಡಿದೆ, ಆದರೆ ಮುಖ್ಯವಾಗಿ ಚೋಳನಾಯಕನ ಹಳ್ಳಿಯಲ್ಲಿ ಇವರ ಆಶ್ರಮ ಇದೆ. ಆ ಇಡೀ ಜಾಗ ನಾವು ನೋಡಿದಾಗ ಒಂದು ಶಾಂತ ವಾತಾವರಣ, ಆಧ್ಯಾತ್ಮಿಕ ನೆಲೆಯಲ್ಲಿ ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇರೋದನ್ನು ನಾನು ನೋಡಿದ್ದೀನಿ. ಎಲ್ಲದಕ್ಕಿಂತನೂ ನಾನು ಹೇಳಿದೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತ, ಅವರ ಒಡನಾಟ ಅಂದರೆ ಬ್ಯಾಂಕಿನ ಮೂಲಕ ಕೂಡ ಇತ್ತು. ನಾವು ಹಲವಾರು ಕಾರ್ಯಕ್ರಮಗಳನ್ನ ಜೊತೆಯಲ್ಲಿ ಮಾಡ್ತಾಯಿದ್ವಿ. ನಾನು ಅದರಲ್ಲಿ ಆಯೋಜನೆ ಮಾಡ್ತಾಯಿದ್ದೆ. ಸೊ ಇವರು ಏನೇನು ಅಲ್ಲಿ ನಡೆಸ್ತಾ ಇದ್ದಾರೆ ಅನ್ನೋದನ್ನು ಒಂದು ಲಿಸ್ಟ್ ಇದೆ, ಅದನ್ನು ನಾನು ಇಲ್ಲಿ ಸ್ವಲ್ಪ ಹೇಳ್ತೀನಿ. ಅಲ್ಲೊಂದು ಸ್ಕೂಲ್ ನಡೀತಾ ಇದೆ. ಆ ಸ್ಕೂಲಲ್ಲಿ ಫೀಸು ಬಹಳ ಕಡಿಮೆ, ಬಹಳ ಒಳ್ಳೆಯ ಶಿಕ್ಷಣ ದೊರೀತಾ ಇದೆ ಅಲ್ಲಿ. ಮತ್ತು ಇವರು ಕ್ರಾಫ್ಟ್ ಟ್ರೈನಿಂಗ್ ಅಂತ ಕೊಡ್ತಾರೆ. ಅಲ್ಲಿ ಎಲ್ಲ ಬಗೆಯ ವಸ್ತುಗಳ ಒಂದು ನಿರ್ಮಾಣವನ್ನು, ಅದರ ಕಲಿಕೆಯನ್ನು ಮೊದಲು ಶುರು ಮಾಡಿ, ಆಮೇಲೆ ಅದಕ್ಕೊಂದು ಮಾರಾಟದ ಕೇಂದ್ರ ಅದನ್ನು ಕೂಡ ಮಾಡಿ, ಏನೂ ಓದು ಬರಹ ಬಾರದಂಥ ಹಳ್ಳಿಯವರಿಗೆ, ಹಳ್ಳಿ ಇರಲಿ ದಿಲ್ಲಿ ಇರಲಿ
ಬೆಂಗಳೂರಲ್ಲಿ. ಅಲ್ಲಿಂದ ಬಂದಂಥ ಮಹಿಳೆಯರಿಗೆ ಕಲಿಸ್ಕೊಟ್ಟು ಅವರಿಗೆ ಒಂದು ಉದ್ಯೋಗವನ್ನು ಇವರು ಸೃಷ್ಟಿ ಮಾಡಿಕೊಡ್ತಾರೆ. ಆ ಥರ ಇವರು ವೊಕೇಶನಲ್ ಟ್ರೈನಿಂಗ್ ಅಂತ ಹೇಳ್ತಾರಲ್ಲ, ಎಲ್ಲನೂ ಮಾಡ್ತಾರೆ. ಟೈಲರಿಂಗು, ಎಂಬ್ರಾಯ್ಡ್ರಿ, ಕಾರ್ ಡ್ರೈವಿಂಗು, ಆಮೇಲೆ ಸ್ಕ್ರೀನ್ ಪ್ರಿಂಟಿಂಗು, ಟ್ವಿಸ್ಟಿಂಗ್, ಸ್ಪಿನ್ನಿಂಗ್, ನಿಟ್ಟಿಂಗ್, ಹ್ಯಾಂಡ್ಲೂಮ್, ಸಾಫ್ಟ್ ಟಾಯ್ ಮೇಕಿಂಗ್ ಮತ್ತು ಪ್ಲ್ಯಾಂಟ್ ನರ್ಸರಿ. ಇಲ್ಲಿ ನರ್ಸರಿ ಕೂಡ ಇದೆ. ಇವರು ಇನ್ನೊಂದು ತುಂಬ ಮುಖ್ಯವಾದ ಕೆಲಸ ಏನು ಮಾಡೋದು ಅಂತಂದರೆ ಕೌನ್ಸಿಲಿಂಗ್. ಯಾವುದೇ ಸಮಸ್ಯೆ ಪತಿ ಪತ್ನಿಯರ ಮಧ್ಯೆ ಇರ್ಬೋದು ಅಥವಾ ಕುಟುಂಬದಲ್ಲಿ ಬೇರೆ ಬೇರೆ ಅವರ ಮಧ್ಯೆ ಇರ್ಬೋದು, ಅಂಥವರು ಇಲ್ಲಿ ಬಂದು ಇವರಿಂದ ಸಲಹೆಗಳನ್ನ ಪಡಿತಾರೆ. ಅದು ನಾನು ಕೆಲವು ಸಲ ಕೇಳಿದ್ದೀನಿ, ನೋಡಿದ್ದೀನಿ. ಅದು ರಾತ್ರಿ 10 ಗಂಟೆ, ಮಧ್ಯರಾತ್ರಿ ಹೀಗೆಲ್ಲ ನಡೆಯುತ್ತೆ. ಅಲ್ಲಿ ಕೌನ್ಸಿಲಿಂಗ್ ಸೆಂಟರ್ ಅನ್ನೋದೇ ಇದೆ. ಅಲ್ಲಿ ಮುಖ್ಯವಾಗಿ ಇವರು ಜೊತೆಗೆ ಇವರಿಂದ ಶಿಕ್ಷಣ ಪಡೆದಂಥ ಬೇರೆಯವರು ಇದ್ದಾರೆ. ಇವರ ಥರನೇ ಜೀವನ ಮಾಡ್ತಿರೋ ಅಂಥ, ಇದು ಒಂದು ರೀತಿಯ ಸನ್ಯಾಸಿ ಜೀವನ ಮಾಡ್ತಿರೋ ಅಂಥವರು ನನಗೆ ತಿಳಿದವರು 12 ಜನ ಇದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರು ಇಲ್ಲಿ ಇದ್ದಾರೆ. ಇನ್ನೊಂದು ವಿಚಾರ, ನಾನು ಸುಮಾರು ವರ್ಷ ಇವರ ಜೊತೆ ಓಡಾಡಿದ ಮೇಲೆ ನನಗೆ ಗೊತ್ತಾಯಿತು ಅಲ್ಲಿ ಇವರ ಮಕ್ಕಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅಂದರೆ ಇವರ ಮಕ್ಕಳಿಗೂ ಬೇರೆ ಕಾರ್ಯಕರ್ತರಿಗೂ ವ್ಯತ್ಯಾಸವೇ ಗೊತ್ತಾಗಲ್ಲ. ಒಬ್ಬ ಮಗಳು ಅಲ್ಲಿದೆಲ್ಲ ವ್ಯವಸ್ಥೆ ನೋಡ್ಕೊಳ್ತಾಳೆ, ಇನ್ನೊಬ್ಬ ಮಗ ಡ್ರೈವಿಂಗ್ ಕೆಲಸ ಮಾಡ್ತಾನೆ. ಅದು ಇವ್ರ ಮಗ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ ಎಷ್ಟೋ ವರ್ಷ. ಅಂದರೆ ಅಷ್ಟರ ಮಟ್ಟಿಗೆ ಇವರು ಒಂದು ಸಮಾನತೆ, ಸಮಾನ ಭಾವ ಈ ರೀತಿ ಅಲ್ಲಿ ಕಾಣುತ್ತೆ ನಮಗೆ ಇವರ ಒಂದು ಆಶ್ರಮದಲ್ಲಿ. ಇದು ಒಂದು ಆಧ್ಯಾತ್ಮಿಕ ಕೇಂದ್ರ ಕೂಡ ಅಂತ ನಾನು ಹೇಳಿದೆ. ಆಧ್ಯಾತ್ಮಿಕ ಕೇಂದ್ರ ಅಂದರೆ ಅಲ್ಲಿ ಯೋಗ ಶಿಕ್ಷಣ, ಧ್ಯಾನ, ಅಲ್ಲಿ ಒಂದು ಧ್ಯಾನ ಮಂದಿರ ಕೂಡ ಇದೆ. ಇಲ್ಲಿ ಮಕ್ಕಳಿಗೆ, ಇಲ್ಲಿ ಒಂದು ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಮಕ್ಕಳಿಗೆ ಸುಮಾರು 100ಕ್ಕೆ ಮೇಲ್ಪಟ್ಟು ಮಕ್ಕಳಿದ್ದಾರೆ. ಅಂದರೆ ಎಲ್ಲರೂ ಅನಾಥರಲ್ಲ. ತಂದೆ ಅಥವಾ ತಾಯಿ ಒಬ್ಬೊಬ್ಬರೇ ಇರೋರು ಅಥವಾ ಕಷ್ಟದಲ್ಲಿರೋರು ಇಲ್ಲಿ ಬಿಟ್ಟಿರ್ತಾರೆ. ಅಲ್ಲೇ ವಸತಿ ಆ ಮಕ್ಕಳಿಗೆ, ಊಟ ತಿಂಡಿ ಎಲ್ಲವೂ ಅಲ್ಲೇ ನಡೆಯುತ್ತೆ. ಈ ಥರ ಕೆಳಗಡೆ ಕೂತ್ಕೊಂಡು ಊಟ ಮಾಡ್ತಾರೆ, ಅವ್ರ ಜೊತೆ ಇವರು ಊಟ ಮಾಡ್ತಾರೆ. ಈಗ ನಾವೇನಾದ್ರು ಹೋದರೆ ನಮಗೂ ಕೂಡ ಅಲ್ಲೇ ಊಟ ಹಾಕ್ತಾರೆ. ಸೊ ಈ ರೀತಿ ಎಲ್ಲರೂ ಒಂದೇ ಅನ್ನೋವಂಥ, ಜೊತೆಗೆ ಒಂದು ಆತ್ಮೀಯ ಸಂಬಂಧ ಅಲ್ಲಿ ನಾವು ಬೆಳೆಯೋದನ್ನು ನೋಡ್ತೀವಿ. ಇನ್ನೊಂದು ತುಂಬ ಮುಖ್ಯವಾದ ವಿಚಾರ ಇವರು ನಡೆಸ್ತಾ ಇರೋದು ಈಗಲೂ ಕೂಡ, ನಾನು ಪರಂಪರೆ ಅಂತ ಹೇಗೆ ಹೇಳಿದೆ, ಅಲ್ಲಿ ಶುಶ್ರೂಷೆ ತುಂಬ ಮುಖ್ಯವಾದ ಒಂದು ಪದ ನಮಗೆ ಕಾಣಿಸುತ್ತೆ. ನಮ್ಮ ಈ ವೇದ ವಾಂಗ್ಮಯದಲ್ಲೂ ಕಾಣಿಸುತ್ತೆ. ಈ ಶುಶ್ರೂಷೆ ಗುರು ಹಿರಿಯರಿಗೂ ಶುಶ್ರೂಷೆ, ಜೊತೆಗೆ ರೋಗಿಗಳಿಗೆ ಶುಶ್ರೂಷೆ. ಸೊ ಈ ರೀತಿ ಇವರು ಎಲ್ಲ ರೀತಿಯ ರೋಗಿಗಳಿಗೂ ಇವರು ಆಶ್ರಯ ಕೊಡ್ತಾರೆ. ಅದರಲ್ಲೂ ಮಾನಸಿಕವಾಗಿ ತೊಂದರೆಗೆ ಒಳಗಾಗಿರೋ ಅಂಥವರು, ಬೇರೆ ರೀತಿಯ ತೊಂದರೆಗೆ ಒಳಗಾಗಿರೋರು, ಬೇರೆ ಬೇರೆಯ ಒಂದು ವಸತಿ ಸೌಕರ್ಯಗಳನ್ನ ಇವರು ಕಲ್ಪಿಸಿದ್ದಾರೆ. ಆಮೇಲೆ ಈ ರೀತಿ ಹಳ್ಳಿಗಳನ್ನ ಅವರು ಅಡಾಪ್ಟ್ ಮಾಡ್ಕೊಳ್ತಾರಲ್ಲ, ಈಗ ಮಾದಪ್ಪನ ಹಳ್ಳಿ ಅಂತ ನಾನು ಹೇಳಿದ್ನಲ್ಲ ಒಂದು ಉದಾಹರಣೆಗೆ, ಅಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ನಡೆಯುತ್ತೆ. ಅದಕ್ಕೆ ಒಂದಷ್ಟು ಕಾಲ ನಾನು ಕೆಲಸ ಮಾಡ್ತಾ ಇದ್ದಂಥ ಭಾರತೀಯ ಸ್ಟೇಟ್ ಬ್ಯಾಂಕ್ ಒತ್ತಾಸೆ ನೀಡಿತ್ತು. ಅದು ಆಮೇಲೂ ಮುಂದುವರೆತು. ಸರ್ವಾಂಗೀಣ ಅಭಿವೃದ್ಧಿ ಅಂದರೆ ಕೃಷಿ. ಈಗ ನಮ್ಮ ಇಂದಿನ ವ್ಯವಸ್ಥೆಯಲ್ಲಿ ಎಲ್ಲವೂ ಇದೆ, ಆದರೆ ಅದು ಜನಗಳಿಗೆ ತಲುಪ್ತಾ ಇಲ್ಲ. ಅದು ನಮಗೆ ಗೊತ್ತಾಗ್ತಾ ಇದೆ. ಅದು ಈಗ ಕೃಷಿಯಲ್ಲಿ ಒತ್ತಾಸೆ ಬೇಕು ಅಂತ ಇರೋರಿಗೆ ಅದಕ್ಕೆ ಇವರು ಸಹಾಯ ಮಾಡ್ತಾರೆ. ಇವರು ಗ್ಯಾರಂಟರ್ ಆಗಿ ನಿಲ್ತಾರೆ ಬ್ಯಾಂಕಲ್ಲಿ. ಆಮೇಲೆ ಈ ಹಸುಗಳನ್ನ ಸಾಕೋದು ಅಲ್ಲಿ ಜಾಸ್ತಿ, ಆ ಮಾದಪ್ಪನ ಹಳ್ಳಿಯಲ್ಲಿ ಸುಮಾರು ಒಂದು 56 ಹಸುಗಳಿಗೆ ಭಾರತೀಯ ಸ್ಟೇಟ್ ಬ್ಯಾಂಕಿಂದ ಸಾಲ ಸಿಕ್ಕಿತ್ತು. ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ಆದಷ್ಟೂ ಜನ ಮರುಪಾವತಿ ಮಾಡಿದ್ರು ಆ ಸಾಲನ. ಅಂದರೆ ಇವರು ಗ್ಯಾರಂಟರ್ ಆಗಿರ್ತಾರೆ, ಜೊತೆಗೆ ಇವರು ಆ ಜನಗಳಿಗೆ ಒಂದು ರೀತಿಯ ಒಂದು ಪ್ರೇರಣೆ ಮಾಡ್ತಾರೆ. ಈ ಒಂದು ನಾವು ಬ್ಯಾಂಕಲ್ಲಿ ಇರೋದರಿಂದ ಹೇಳ್ತಾ ಇದ್ದೀನಿ, ಯಾವುದೇ ಸಾಲ ಅಥವಾ ಯಾವುದೇ ಒಂದು ಒತ್ತಾಸೆ ಕೊಟ್ಟಾಗ ಆ ಸಾಲ ಮರುಪಾವತಿ ಆಗದೇ ಇದ್ದರೆ
ನಾವು ಆ ಸಾಲ ಕೊಟ್ಟಂಥ ಉದ್ದೇಶ ಸಫಲ ಆಗಲ್ಲ. ಏನೋ ಅಲ್ಲಿ ನಡೆದಿದೆ ಮಧ್ಯದಲ್ಲಿ ಅಂತ ಅನ್ನೋದು ನಿಚ್ಚಳವಾಗಿ ಕಾಣುವಂಥ ವಿಚಾರ. ಅಂಥ ಎಲ್ಲ ಹೊಣೆಯನ್ನು ಇವರು ಹೊತ್ಕೊಳ್ತಾರೆ. ಇವರು ಬರೀ ಇವ್ರಿಗೆ ಹೇಳಿಬಿಟ್ಟು ಬಿಡೋ ಅಂಥದ್ದಲ್ಲ. ಇವರ ಕಾರ್ಯಕರ್ತರು ಪ್ರತಿದಿನ ಅಲ್ಲಿ ಹೋಗಿ ಎಲ್ಲ ನಿರ್ವಹಣೆ ಮಾಡ್ತಾರೆ. ಅವರ ಹಿಂದೆ ನಿಂತ್ಕೊಳ್ತಾರೆ. ಪೂರ್ಣ 56 ಹಸುವು ಸಾಲ ಭಾರತೀಯ ಸ್ಟೇಟ್ ಬ್ಯಾಂಕ್ಗೆ ಮರುಪಾವತಿ ಆಯಿತು. ಆ ಒಂದು ಕಾಲಘಟ್ಟ ಹೇಳ್ತಾ ಇದ್ದೀನಿ. ಅದು ಮುಂದುವರ್ಕೊಂಡು ಬಂದಿದೆ, ಈಗಲೂ ಕೂಡ ನಡೀತಾ ಇದೆ. ಆಮೇಲೆ ಬಾಲಕಿಯರು ಇವರ ಆಶ್ರಯಕ್ಕೆ ಬರ್ತಾರೆ. ಅವ್ರಿಗೆ ವಯಸ್ಸಾಗುತ್ತೆ. ಅವರು ಹೈಸ್ಕೂಲ್ ಶಿಕ್ಷಣ ಮುಗಿಸಿ ಕಾಲೇಜು ಶಿಕ್ಷಣಕ್ಕೂ ಹೋಗ್ತಾರೆ. ಅಥವಾ ಕೆಲವರು ಬೇರೆ ಬೇರೆ ತರಬೇತಿಯನ್ನು ಪಡಿತಾರೆ. ಮದುವೆಗಳನ್ನ ಮಾಡ್ತಾರೆ. ಅವರಿಗೆ ಆ ಮದುವೆ ಮಾಡಿ ಅವರ ಒಂದು ಸಂಸಾರವನ್ನು ನಿಲ್ಲಿಸುವಂಥ ಒಂದು ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ನಾನು ಕೂಡ ಅದನ್ನು ನೋಡಿದ್ದೀನಿ ಅಲ್ಲಿ ಇವ್ರು ನಡೆಯೋದು. ಇವರು ಎಲ್ರಿಗೂ ಗೊತ್ತಿರೋ ಅಂಥವ್ರು, ತೀರಾ ಪರಿಚಿತ ವ್ಯಕ್ತಿ ತೇಜಸ್ವಿನಿ ಅನಂತಕುಮಾರ್ ಅವರದು ಅದಮ್ಯ ಚೇತನ. ಇಲ್ಲಿ ಅದಮ್ಯ ಚೇತನ ಅಂತಂದರೆ ಅದರ ಹೆಸರೇ ಹೇಳೋ ಹಾಗೆ ಮಹಿಳೆಯರ ಚೇತನ, ದಮನ ಮಾಡಿದಂಥ ಚೇತನವನ್ನು ಎಬ್ಬಿಸೋದು. ಅದಮ್ಯ ಚೇತನ ಇವರ ಒಂದು ಸಂಸ್ಥೆ. ಇದು ಮೊದಲೇ ನಾನು ಒಂದು ವಿಚಾರ ಹೇಳಬೇಕು. ಎಲ್ರಿಗೂ ಗೊತ್ತಿರೋ ಹಾಗೆ ಅವರ ಪತಿ ಅನಂತಕುಮಾರ್ ಅವರು ದೈವಾಧೀನರಾದರು. ಅವರು ದೈವಾಧೀನರಾಗಿದ್ದು 12 ನವೆಂಬರ್ ತಿಂಗಳು 12. 18ನೇ ತಾರೀಕು ತೇಜಸ್ವಿನಿಯವರ ಒಂದು ನಾಯಕತ್ವದಲ್ಲಿ ಸಸ್ಯಾಗ್ರಹ ಅನ್ನೋವಂಥ ಒಂದು ಕಾರ್ಯಕ್ರಮ ನಡೀತು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ದುಃಖವನ್ನೇ ನಾವು ಜಾಸ್ತಿ ಮಾಡಿಕೊಂಡು ನಮ್ಮ ಸಂಸಾರದಲ್ಲೇ ಇರೋದು ಒಂದು ಬಗೆ, ಆದರೆ ಸಾಮಾಜಿಕ ಕ್ಷೇತ್ರಕ್ಕೆ ಬಂದ ಮೇಲೆ ಅದರಲ್ಲಿ ತೊಡಗಿಸಿಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅನ್ನೋವಂಥ ಛಲ ಎರಡೂ ಇರೋವಂಥ ಮಹಿಳೆ ಇವರು. ಈ ಸಸ್ಯಾಗ್ರಹವನ್ನು ನಾನು ಹೇಳಬೇಕು. ಹಿಂದೆ ಹೇಗೆ ಸತ್ಯಾಗ್ರಹ ಆಯಿತು, ಈಗ ಸಸ್ಯಾಗ್ರಹ ಅಂತ ತುಂಬ ಚೆನ್ನಾಗಿ ಅದರ ವಿವರಣೆಗಳನ್ನ ಇವರು ಕೊಡ್ತಾರೆ. ಹೇಗೆ ಅಂದರೆ, ನಮ್ಮ ಬೆಂಗಳೂರಲ್ಲೇ ತಗೊಂಡ್ರೆ ಒಬ್ಬ ವ್ಯಕ್ತಿಗೆ ಈಗ ಅವರು ಒಂದು ಲೆಕ್ಕ ಹಾಕಿದ್ದಾರೆ. 8 ವ್ಯಕ್ತಿಗಳಿಗೆ 1 ಮರ ಆದರೂ ಇರಬೇಕು ಅನ್ನೋದು ಒಂದು ಇವರ ವಿಚಾರ. ಆ್ಯಕ್ಚುಲಿ ಅದು ತುಂಬ ಮುಂದಕ್ಕೆ ಹೋದರೆ ಎಲ್ಲರ ಮನೆಯ ಮುಂದೆ ಮರಗಳಿರಬೇಕು. ಈ ಸಸ್ಯಕ್ಕಾಗಿ ಆಗ್ರಹ ಅನ್ನೋದು ಇವರ ಒಂದು ಯೋಜನೆ. ಹಾಗೆಯೇ ಹಲವಾರು ಯೋಜನೆಗಳಿವೆ ಇವರದು. ಅದರೊಳಗೆ ನಾನು ತುಂಬ ವಿವರವಾಗಿ ಹೇಳಕ್ಕೆ ಹೋಗ್ತಾ ಇಲ್ಲ ಇವತ್ತು. ಆದರೆ ಅನ್ನ, ಅಕ್ಷರ, ಆರೋಗ್ಯ ಈ 3 ಬಹಳ ಪ್ರಮುಖವಾದಂಥ ವಿಚಾರಗಳು ಇವರು ಇಟ್ಕೊಂಡಿರೋದು. ಅನ್ನ ಅಂತಂದರೆ ಅನ್ನಪೂರ್ಣ ಆಹಾರ ವಿತರಣೆ ಇವರು ಮಾಡ್ತಾರೆ. ಆ ಅನ್ನಪೂರ್ಣ ಇವರ ಒಂದು ಸಂಸ್ಥೆಯ ಒಂದು ಆವರಣದಲ್ಲೇ ಈ ಅಡುಗೆಯನ್ನು ಮಾಡಿಸ್ತಾರೆ. ಅಡುಗೆಯನ್ನು ಮಾಡಿಸೋದಕ್ಕೂ ಇವರೇ ಮೇಲ್ವಿಚಾರಕರಾಗಿರ್ತಾರೆ. ನಾವು ಅಲ್ಲಿ ಹೋಗಿ ನೋಡಿದಾಗ ಎಲ್ಲ ತರಕಾರಿಗಳನ್ನ ಹರಡಿಕೊಂಡು ಅಲ್ಲೇ ಎಲ್ಲ ಶುದ್ಧೀಕರಣ ಮಾಡ್ತಾರೆ. ಆದರೆ ಆ ಎಲ್ಲ ಶುದ್ಧೀಕರಣ ಮಾಡಿದ ಮೇಲೆ ಅಲ್ಲಿ ಒಂದು ಚೂರು ಉಳಿಯದಂಗೆ ಶುಚಿಯನ್ನು ಮಾಡ್ತಾರೆ. ಆ ಶುದ್ಧೀಕರಣ ಇದೆಯಲ್ಲ, ಅಂದರೆ ಜಾಗದ ಶುದ್ಧೀಕರಣ, ಅದು ಕೂಡ ಇವರು ಬಹಳ ಮಹತ್ವ ಕೊಡ್ತಾರೆ. ಇದು ಅವರು ಏನು ಹೇಳ್ತಾರೆ ಅಂತಂದರೆ, ಇದರ ಕೇಂದ್ರ ಎಲ್ಲೆಲ್ಲಿದೆ ಅಂತ. ಇಲ್ಲಂತೂ ಮಕ್ಕಳಿಗೆ, ನೂರಾರು ಮಕ್ಕಳಿಗೆ ಅವರ ದೊಡ್ಡ ದೊಡ್ಡ ವಾಹನಗಳಿವೆ, ಅಲ್ಲಿಂದ ಊಟ ಕಳಿಸ್ತಾರೆ. ಈ ಊಟವನ್ನು ನಾವು ಕೂಡ ಮಾಡಿದ್ದೀವಿ. ಬಹಳ ಚೆನ್ನಾಗೇ ಮಾಡಿರ್ತಾರೆ. ಅವ್ರು ಎಲ್ರಿಗೂ, ಎಲ್ಲ ಮಕ್ಕಳಿಗೂ ಏನು ಕಳಿಸ್ತಾರೋ ಅದೇ ಊಟವನ್ನು ಅವರೂ ಮಾಡ್ತಾರೆ. ಅವರು ಮಧ್ಯಾಹ್ನ ಮನೆಗೆ ಬರಲ್ಲ, ಬೆಳಗ್ಗೆ ಹೋದರೆ ಅಲ್ಲೇ ಊಟ ಮಾಡ್ತಾರೆ, ಅದೇ ಹಂಚ್ಕೊಳ್ತಾರೆ ಅವರು. ನಾವು ಹೋದವ್ರಿಗೂ ಕೊಡ್ತಾರೆ. ಹಾಗಾಗಿ ಅದರ ಒಂದು ಆ ಊಟದಲ್ಲಿ ಏನೇನು ಹಾಕಬೇಕು ಅಂತ ಅವರ ಉದ್ದೇಶ ಇರುತ್ತೋ ಅದೆಲ್ಲ ಹಾಕಿದೆಯಾ ಅನ್ನೋದನ್ನು ನೋಡ್ದಂಗೆ ಆಗುತ್ತೆ.
ರುಚಿಯನ್ನು ಕೂಡ ಪರೀಕ್ಷೆ ಮಾಡ್ದಂಗೆ ಆಗುತ್ತೆ. ಇದು ಅವರ ಉದ್ದೇಶ. ಇನ್ನೊಂದು ಅಕ್ಷರ. ಶಿಕ್ಷಣ ನಮಗೆ ಗೊತ್ತಿರೋದೆ ಎಲ್ಲ ಕಡೆ ನಡೀತಾ ಇದೆ. ನಮ್ಮ ಸರ್ಕಾರ ಕೂಡ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದೆ. ಆದರೆ ಇವರ ಯೋಚನೆ ಇರೋದು ಆ ಮಕ್ಕಳಿಗೆ ಒಂದು ಪ್ರೇರೇಪಣೆ ಕೊಡೋ ಅಂಥ ಶಿಕ್ಷಣ. ಅದಕ್ಕಾಗಿ ಇವರು ಚಿನ್ನರ ಚೇತನ ಅಂತ ಹೇಳ್ತಾರೆ. ಈ ಅದರೊಳಗೆ ಈ ಒಂದು ಡ್ರಾಯಿಂಗ್ ಕ್ಲಾಸು ಇವರು ಚೆನ್ನಾಗಿ ಮಾಡ್ತಾರೆ. ಬರೀ ಒಂದು ವಿದ್ಯೆ ಅಂದರೆ ಸ್ಕೂಲಲ್ಲಿ ಪಡೆಯೋವಂಥ ವಿದ್ಯೆ ಅಲ್ಲದೆ ಈಗ ನಮ್ಮ ಹಿಂದಿನ ಸ್ವಾತಂತ್ರ್ಯ ಹೋರಾಟಗಾರರ ವಿಚಾರ ಹೇಳೋದು, ಹಾಗೆ ದೇಶದಲ್ಲಿ ಏನೇನು ನಡೀತಾ ಇದೆ ಹೇಳೋದು, ಕಥೆಗಳ ರೂಪದಲ್ಲಿ ಹೇಳೋದು, ಕವನಗಳ ರೂಪದಲ್ಲಿ ಹೇಳೋದು. ಅವರ ಒಂದು ಮ್ಯಾಗ್ಝಿನ್ ಕೂಡ ಇದೆ, ಮಕ್ಕಳೇ ನಡೆಸೋವಂಥ ಮ್ಯಾಗ್ಝಿನ್ ಇದೆ. ಆರೋಗ್ಯ, ಅದಂತೂ ಇವರು ಬಹಳಷ್ಟು ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ. ರಕ್ತದಾನ ಶಿಬಿರಗಳನ್ನ ನಡೆಸ್ತಾರೆ, ಐ ಕ್ಯಾಂಪ್ಸ್ ನಡೆಸ್ತಾರೆ. ಅದೆಲ್ಲ ಸುಮಾರು ಜನಕ್ಕೆ ಗೊತ್ತಿರೋ ಅಂಥ ವಿಚಾರಗಳೇ. ಆಮೇಲೆ ಗ್ರಾಮೀಣ ಅಭಿವೃದ್ಧಿ, ಅದರೊಳಗೂ ಇವರು ಹಲವಾರು ಕಾರ್ಯಗಳನ್ನು ಮಾಡ್ಕೊಂಡಿದ್ದಾರೆ. ಈ ಗ್ರೀನ್ ಬೆಂಗಳೂರು ನಾನು ಹೇಳಿದ್ನಲ್ಲ, ಈ ಸಸ್ಯಾಗ್ರಹ, ಅದನ್ನು ಇವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿ ಭಾನುವಾರವೂ ಒಂದು ಭಾನುವಾರ ತಪ್ಪದಂಗೆ, ಇದು ಒಂದು ಭಾನುವಾರದ ಕ್ರಿಯೆ ಆಗಿದೆ ಇವರದ್ದು, ಒಂದು ನಡೆಸ್ಕೊಂಡು ಬಂದಿದ್ದಾರೆ. ಆಮೇಲೆ ಇವರ ಅಡುಗೆ ಮನೆಯಲ್ಲಿ ಬಯೋಗ್ಯಾಸ್ ಉಪಯೋಗಿಸ್ತಾರೆ. ಯಾವುದೇ ರೀತಿ ಅಂದರೆ ಆ ಒಂದು ಹಸು ಸಾಕಣೆ ಮಾಡಿ ಆ ಒಂದು ಸಗಣಿ ಬೆರಣಿ ಎಲ್ಲ ಆಗಿ ಅದರಿಂದನೇ ತಯಾರಾಗುವಂಥ ಬಯೋಗ್ಯಾಸ್ ಇವರು ಉಪಯೋಗಿಸ್ತಾರೆ. ಹೊರಗಡೆಯಿಂದ ಕೊಂಡ್ಕೊಳ್ಳೋದೇ ಇಲ್ಲ. ಆಮೇಲೆ ಪ್ಲಾಸ್ಟಿಕ್ ಉಪಯೋಗಿಸ್ಬಾರ್ದು ಅನ್ನೋವಂಥ ಒಂದು ಇದು ಶುರುವಾಯಿತು ನಮ್ಮ ಊರಲ್ಲಿ, ಎಲ್ರಿಗೂ ಗೊತ್ತಿರೋದೆ. ಮೊದಲನೇದಾಗಿ ಇವರು ಮಾಡಿದ್ದು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಎಲ್ಲ ಸಮಯದಲ್ಲೂ ಸ್ಟೀಲ್ ತಟ್ಟೆಗಳನ್ನು, ಸ್ಟೀಲ್ ಲೋಟಗಳನ್ನ, ಸ್ಟೀಲ್ ಪಾತ್ರೆಗಳನ್ನ ಉಪಯೋಗಿಸೋದು. ಅದು ಹೇಗೆ ಇವರ ಒಂದು ಕಾರ್ಯ ದಕ್ಷತೆ ಇದೆ ಅಂತಂದರೆ, ಓವರ್ನೈಟ್ ಅಂತಾರಲ್ಲ ಆ ಥರ ಇವರು ಬದಲಾವಣೆ ಮಾಡಿಕೊಂಡ್ರು. ಅಂದರೆ ಅದಕ್ಕೆ ಇವರಿಗೆ ಸಾಮರ್ಥ್ಯವೂ ಇದೆ ಅಂದ್ಕೊಳ್ಳೋಣ. ಅನಂತಕುಮಾರ್ ಅವರು ಕೇಂದ್ರ ಮಂತ್ರಿ ಆಗಿದ್ದವರು. ಇವ್ರಿಗೆ ಇಬ್ಬರು ಹೆಣ್ಮಕ್ಳು, ಕುಟುಂಬದಲ್ಲೂ ಇವ್ರಿಗೆ ಒತ್ತಾಸೆ ಇದೆ, ಎಲ್ಲವೂ ನಿಜವೇ. ಆದರೆ ಸಾಮಾನ್ಯವಾಗಿ ಒಂದು ಗಾದೆ ಹೇಳಿಬಿಡ್ತಾರೆ, ದೆರ್ ಈಸ್ ಎ ಲೇಡಿ ಬಿಹೈಂಡ್ ಸಕ್ಸಸ್ ಆಫ್ ಎವರಿ ಮ್ಯಾನ್ ಅಂತ. ಆದರೆ ಇವರ ವಿಷಯದಲ್ಲಿ ನಾನು ಕಣ್ಣಾರೆ ಕಂಡಿರೋ ವಿಚಾರ ಏನಂದರೆ, ಇವರು ಶಿ ವಾಸ್ ನಾಟ್ ಬಿಹೈಂಡ್, ಶಿ ವಾಸ್ ಅಲಾಂಗ್ ವಿತ್ ಹಿಮ್. ಅನಂತಕುಮಾರ್ ಅವರು ಮಾಡಿದಂಥ ಎಲ್ಲ ಕೆಲಸಗಳಿಗೂ ಇವರು ಜೊತೆಯಾಗಿ ಹೆಗಲು ಕೊಟ್ಟು ನಡೆಸ್ಕೊಂಡು ಹೋಗ್ತಾಯಿದ್ರು. ಈಗಲೂ ಕೂಡ ಆ ಎಲ್ಲ ಕಾರ್ಯಗಳನ್ನು ನಾನು ಖಂಡಿತ ಮುಂದೆ ನಡೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವ್ರಿಗೆ ಇನ್ನೂ ಒಂದಷ್ಟು ಸಾಮರ್ಥ್ಯ ಸಿಗಲಿ ಅಂತ ಹೇಳ್ತಾ, ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ಯಾರಾದರೂ ಕೇಳ್ಬೋದು, ಅದನ್ನು ನಾನು ವಿವರ ಹೇಳ್ಬೋದು. ಖಂಡಿತವಾಗಿಯೂ ಈ ರೀತಿಯ ಋಣಾತ್ಮಕ ಚಿಂತನೆಗಳು ಅಲ್ಲೆಲ್ಲೂ ನಮಗೆ ಕಾಣಲ್ಲ. ಈಗ ಈ ಮನುಧರ್ಮಶಾಸ್ತ್ರದಲ್ಲಿ ಇದೆ ಅಂತ ನಾವು ಈ ಶ್ಲೋಕನ ನೋಡ್ತೀವಲ್ಲ, ಅದಕ್ಕೆ ಎರಡು ಕಾರಣ ಇದೆ. ಒಂದು, ಈ ಬೇರೆ ಧರ್ಮೀಯರ ಆಕ್ರಮಣದಿಂದಾಗಿ ಕನ್ಯೆಯರ ಒಂದು ಜೀವನ ಅಪಾಯದಲ್ಲಿತ್ತು, ಅದು ಒಂದು. 10, 11, 12 ಆ ರೀತಿ. ಒಂದು ನಿಮಿಷ, ಅದು ನಮ್ಗೆ ಹೆಂಗೆ ತಿಳಿಯುತ್ತೆ, ಆಧಾರ ಏನು ಅದಕ್ಕೆ ನಾನು ಹೇಳ್ತೀನಿ. ಈಗ ನಾವು ವೇದ ಉಪನಿಷತ್ತಲ್ಲಿ ಏನು ಹೇಳ್ತೀವಿ, ಆಧಾರ ಮಂತ್ರಗಳು ಹೇಳ್ತೀವಿ. ಅವರೆಲ್ಲ ಈಗ ನೋಡಿ, ಉತ್ತರ ರಾಮಚರಿತೆ ಅಂತ ತಾವು ಕೇಳಿರ್ಬೋದು, ಬಹುಭೂತಿ ಬರೆದಿರೋದು. ಅದು ಸುಮಾರು 7ನೇ ಶತಮಾನ, 7, 8 ಅಂತ ಇಟ್ಕೊಳ್ಳಿ. ಅದರಲ್ಲಿ ಆ ನಾಟಕ, ಅದು ಆ ನಾಟಕದಲ್ಲಿ ಒಂದು ಸಂದರ್ಭ ಬರುತ್ತೆ. ಒಂದು ಸಮಯದಲ್ಲಿ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಕಾಡಿನಲ್ಲಿ ಒಬ್ಬ ಮಹಿಳೆ ವಿದ್ಯಾರ್ಥಿನಿ ಒಂದು ಗುರುಕುಲದಿಂದ ಇನ್ನೊಂದು ಗುರುಕುಲಕ್ಕೆ ಹೋಗ್ತಾ ಇರ್ತಾಳೆ ವಿಶೇಷ ಅಧ್ಯಯನಕ್ಕಾಗಿ. ಅಲ್ಲಿ ಅಂದರೆ ನಾವೇನು ತಿಳ್ಕೊಳ್ಬೇಕು, ಅಲ್ಲಿವರೆಗೂ ಮಹಿಳೆಯರಿಗೆ ವಿದ್ಯಾಭ್ಯಾಸಕ್ಕಾಗಲಿ ತಮ್ಮ ಒಂದು ಬೇರೆ ವಿಷಯಕ್ಕಾಗಲಿ ಸ್ವಾತಂತ್ರ್ಯ ಇತ್ತು ಅಂತ.
ಹಾಗೆಯೇ ನಮ್ಮ ಸಾಹಿತ್ಯದಲ್ಲಿ ನಾವು ನೋಡಿದಾಗ್ಲೂ ಅವರಿಗೆ ವಿಶೇಷವಾದಂಥ ಸ್ವಾತಂತ್ರ್ಯ ಇದ್ದಿದ್ದು ಕಾಣಿಸುತ್ತೆ. ಒಂದು ನಿಮಿಷ ನಾನೇನು ಯೋಚನೆ ಮಾಡಿದ್ದೀನಿ ಅದನ್ನು ಮುಗಿಸ್ಬಿಡ್ತೀನಿ. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಯಜ್ಞಾಚರಣೆಗಳಲ್ಲಿ ಮಹಿಳೆಯರ ಪಾತ್ರ ಇರ್ತಾ ಇತ್ತು, ಕ್ರಿಯಾಶೀಲರಾಗಿರ್ತಾ ಇತ್ತು ಅಂತ. ಅದೀಗ ಮತ್ತೆ ಬಂದಿದೆ. ಈ ಮತ್ತೆ ಬಂದಿರೋದು ನಮಗೆ ಬೇರೆ ದೇಶಗಳಿಂದ ಗೊತ್ತಾಗ್ತಾ ಇದೆ. ನಮ್ಮ ದೇಶದಲ್ಲೂ ಕೂಡ ಕೆಲವು ಕಡೆ ಮಹಿಳೆಯರೇ ವೇದ ಮಂತ್ರಗಳ ಪಠಣವನ್ನು ಮಾಡಿಕೊಂಡು ಈ ಹಲವಾರು ಯಜ್ಞಾಚರಣೆಗಳನ್ನ ನಡೆಸೋದು ನಾವು ನೋಡಿದ್ದೀವಿ. ಆದರೆ ಇದು ಅಗ್ನಿಹೋತ್ರ ಕ್ಲೀನ್ಸಿಂಗ್ ಸೆರೆಮನಿ ಅನ್ನೋವಂಥ ಒಂದು ಪ್ರಕ್ರಿಯೆ ಅಲ್ಲಿ ನಡೀತಾ ಇದೆ, ಹಲವಾರು ದೇಶಗಳಲ್ಲಿ ನಡೀತಾ ಇದೆ. ಆಮೇಲೆ ಹೋಮ ಫಾರ್ಮಿಂಗ್. ಈಗ ನಾನು ಯಜ್ಞಾಚರಣೆಯನ್ನು ಆ ಕಾಲಘಟ್ಟದ ಸಾಮಾಜಿಕ ಚಟುವಟಿಕೆ ಅಂತ ಯಾಕೆ ಹೇಳಿದೆ ಅಂತ ಈಗ ಹೇಳ್ತಾ ಇದ್ದೀನಿ. ಯಾಕೆಂದರೆ ಯಜ್ಞಾಚರಣೆ ಅಂದ ತಕ್ಷಣ ಒಂದು ಧಾರ್ಮಿಕವಾದ್ದು, ಆಧ್ಯಾತ್ಮಿಕವಾದ್ದು ಅನ್ನೋವಂಥ ಒಂದು ಭಾವನೆ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಒಂದು ಪ್ರಮಾಣದಲ್ಲಿ, ಅದು ಯಾವ ಪ್ರಮಾಣ ಅನ್ನೋದು ಅದು ಎಷ್ಟು ಏರಿಯಾ ಇದೆ ಅನ್ನೋದ್ರ ಮೇಲೆ ಆಧಾರವಾಗಿರುತ್ತೆ. ಈ ಅಗ್ನಿಹೋತ್ರವನ್ನು ಮಾಡಿ ಆ ಅಗ್ನಿಹೋತ್ರದಲ್ಲಿ ಬರುವಂಥ ಭಸ್ಮ ಉಳಿಯುತ್ತಲ್ಲ ಕೊನೆಗೆ, ಅದನ್ನು ಹೊಲಗಳಲ್ಲೇ ಸಿಂಪಡಿಸಿದಾಗ ಅಲ್ಲಿ ಬೆಳೆ ಚೆನ್ನಾಗಿ ಬರೋದು, ಆಮೇಲೆ ಅದರ ಒಂದು ಸತ್ವ ಜಾಸ್ತಿ ಆಗಿರೋದು, ಇವನ್ನೆಲ್ಲ ಬೇರೆ ದೇಶದವರು ಕಂಡುಹಿಡ್ಕೊಂಡು ಅದನ್ನು ಮಾಡ್ತಾಯಿದ್ದಾರೆ. ಆಮೇಲೆ ಈ ಒಂದು ಹೋಮ ನಡೆಯೋವಂಥ ಪ್ರದೇಶದಲ್ಲಿ ಒಂದು ಸುತ್ತಳತೆಯಲ್ಲಿ ರೇಡಿಯೋ ಆಕ್ಟಿವಿಟಿ ಕೂಡ ಕಡಿಮೆ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ. ಇಲ್ಲಿ ನೋಡಿ, ಅಗ್ನಿಹೋತ್ರ ಅಂತ ಅನ್ನೋದು ಇಲ್ಲಿ ಅಷ್ಟಾಗಿ ನಮ್ಗೆ ಕಾಣದೆ ಬೇರೆ ಕಡೆ ಕಾಣ್ತಾ ಇರೋದು ಯಾಕೆ ಅನ್ನೋದು ಒಂದು ನನ್ನ ಆಸಕ್ತಿಕರ ವಿಚಾರ. ಇಲ್ಲಿ ಮತ್ತೆ ಈಗ ನೀವು ಕೇಳಿದ ಹಾಗೆ ಮಹಿಳೆಯರನ್ನೂ ಕೂಡ ಈ ವೇದಾಧ್ಯಯನದಿಂದ ದೂರ ಇಟ್ರಲ್ಲ. ಈಗೂ ಇಟ್ಟಿದ್ದಾರೆ, ಆದರೆ ಪ್ರಯತ್ನ ಪಟ್ಟು ಕಲಿಬಹುದು. ನಾನೇ ಕಲ್ತಿದ್ದೀನಿ, ಕಡಿಮೆ ಆದರೆ ಅಲ್ಲ, ಕಡಿಮೆ ಆದರೂ ಮಾಡಬಹುದು. ಆದರೆ ಒಂದಷ್ಟು ಕಾಲಘಟ್ಟದಲ್ಲಿ ಯಾವಾಗ ಕನ್ಯಾ ಗುರುಕುಲಗಳು ನಾಶ ಆಯಿತು, ಆವಾಗಿಂದನೂ ಹೆಣ್ಮಕ್ಕಳಿಗೆ ವೇದಾಧ್ಯಯನ ಯಾಕೆ ಬೇಕು? ಅವಳು ಬರೀ ಸಂಸಾರ ನಡೆಸಬೇಕಲ್ಲ, ಮಕ್ಕಳು ನೋಡ್ಕೋಬೇಕಲ್ಲ, ಅವಳಿಗೆ ಅಧ್ಯಯನವೇ ಬೇಡ ಅನ್ನೋಂಥ ಒಂದು ಶುರುವಾಗಿ ಮನುಧರ್ಮಶಾಸ್ತ್ರದಲ್ಲಿ ಇದೆ ಅಂತ ಹೇಳ್ತಾರೆ. ಆದರೆ ಬೇರೆ ಧರ್ಮಶಾಸ್ತ್ರಗಳಲ್ಲಿ ಈ ವಿಷಯ ಜಾಸ್ತಿ ಇದೆ. ಏನಂದರೆ ಹೆಣ್ಮಕ್ಳು ಏನು ಓದೋದು ಬೇಕೇ ಇಲ್ಲ, ಅಧ್ಯಯನ ಬೇಕಾಗಿಲ್ಲ, ಅವರು ಬರೀ ಮನೆ ವಾರ್ತೆ ನೋಡಿಕೊಂಡ್ರೆ ಸಾಕು ಅನ್ನೋವಂಥ ಒಂದು ಭಾವನೆ ಬೇರೂರು ಬಿಟ್ಟಿದೆ ನಮ್ಮಲ್ಲಿ. ಈ ಬೇರೂರು ಬಿಟ್ಟಿರೋದ್ರಿಂದನೇ ಈ ಪುರುಷ ಪ್ರಧಾನ ವ್ಯವಸ್ಥೆ, ಈಗ ಮಾತೃ ಪ್ರಧಾನ ವ್ಯವಸ್ಥೆ ಒಂದಷ್ಟು ಜಾಗಗಳಲ್ಲಿದೆ, ಕೇರಳದಲ್ಲಿದೆ, ಆಮೇಲೆ ಮಂಗಳೂರು ಕಡೆ, ಉಡುಪಿ ಕಡೆ ಇದೆ ಅಂತ ಹೇಳ್ತಾರೆ. ಈ ಇರಲಿ, ಆ ವಿಷಯಕ್ಕೆ ಹೋಗೋದು ಬೇಡ. ಆದರೆ ಈ ವಿಧವಾ ವಿವಾಹ ನಾ ಹೇಳಿದ್ನಲ್ಲ, ಅದು ಕೂಡ ಇನ್ನೂ ನಡೀತಾ ಇಲ್ಲ, ಇನ್ನೂ ಅದಕ್ಕೆ ತೊಂದರೆ ಇದೆ. ನಮಗೆಲ್ಲದಕ್ಕೂ ವೇದದಲ್ಲಿ ಹೇಳಿರೋ ಹಂಗೆ ಅಂತ ಹೇಳಿಬಿಟ್ಟು ಅದಕ್ಕೆ ಪುಷ್ಟೀಕರಿಸುವಂತೆ ಇದೇ ಮನುಧರ್ಮಶಾಸ್ತ್ರದಲ್ಲಿದೆ. ತುಂಬ ಆಶ್ಚರ್ಯಕರವಾದ್ದೇನು ಅಂತಂದರೆ, ಅವನು ಏನು ಹೇಳ್ತಾ ಇದ್ದಾನೆ, ಮನು, ಪರಾಶರ, ಯಾಜ್ಞವಲ್ಕ್ಯ, ಈ ಮೂರು ಸ್ಮೃತಿಗಳಲ್ಲಿ. ಈಗ ನಾನೊಂದು ಸ್ವಲ್ಪ ಅದ್ರ ಕಾಲಘಟ್ಟ ಹೇಳಬೇಕಾಗತ್ತೆ. ವೇದ ವಾಂಗ್ಮಯ ಅಂತ ನಾವೇನು ಹೇಳ್ತೀವಿ, ಉಪನಿಷತ್ತು, ಅದರ ಕೊನೆಯಲ್ಲಿ ಸ್ಮೃತಿ ಗ್ರಂಥಗಳು ಅಂತ ಬಂತು. ಈಗ ಮನುಸ್ಮೃತಿ ಇರೋ ಥರ ಯಾಜ್ಞವಲ್ಕ್ಯ, ಪರಾಶರ, ಈ ಮೂರೂ ಸ್ಮೃತಿಗಳಲ್ಲಿ ಮಹಿಳೆಯರಿಗೆ ಆನಂತರ ವಿಧಿಸಿದಂಥ ಕಟ್ಟುಪಾಡುಗಳು ನಮಗೆ ಕಾಣಿಸೋದಿಲ್ಲ. ಆಮೇಲೆ ವಿಧವಾ ವಿವಾಹವನ್ನು ಹೇಳ್ತಾರೆ, ಮನುಧರ್ಮಶಾಸ್ತ್ರದಲ್ಲೇ ಇದೆ. ಆದರೆ ಅದು ಯಾವ ಸಂದರ್ಭದಲ್ಲಿ ಅಂದರೆ ಆಸ್ತಿ ವಿಭಾಗದಲ್ಲಿದೆ. ಅವನೇನು ಹೇಳ್ತಾ ಇದ್ದಾನೆ, ಈ ಒಬ್ಬ ಮಹಿಳೆ ತನ್ನ ಪತಿಯಿಂದ ದೂರವಾದಾಗ, ಅಂದರೆ ಅವನು ದೈವಾಧೀನ ಆಗಿರ್ಬೋದು, ಅಥವಾ ಹಿಂದಿನ ಕಾಲದಲ್ಲಿ ತಿಂಗಳನ್ಗಟ್ಟಲೆ ವ್ಯಾಪಾರಕ್ಕೆ ಅಂತ ಹೊರಗಡೆ ಹೋಗ್ತಾ ಇದ್ರಲ್ಲ, ಆ ಒಂದು ಕಾರಣದಿಂದಾಗಿರ್ಬೋದು. ಹಂಗಿದ್ದಾಗ ಅವಳು ಇನ್ನೊಂದು ಮದುವೆಯನ್ನು ಮಾಡ್ಕೋಬೋದು. ಹಾಗೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅವಳ ಮಾವ ಸೂಚಿಸಿದಂತಹ ಅಥವಾ ಆಯ್ಕೆ ಮಾಡಿದಂಥ ವರನನ್ನು ಅವಳು ವರೆಸಿದ್ರೆ ಅವಳ ಗಂಡನ ಆಸ್ತಿ ಅವಳಿಗೆ ಸಿಗತ್ತೆ.
ಸೊ ಎಂಥ ವಿಚಾರ ಇದು. ನಾವೇನು ಅನ್ಕೋತೀವಿ ಅದರ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಧವೆಯರಿಗೆ ಬಹಳಷ್ಟು ಥರದ ಕೋಟಲೆಗಳನ್ನು ಕೊಟ್ಟು ಕೊನೆಗೆ ಸತಿ ಒಂದು ವ್ಯವಸ್ಥೆ ಕೂಡ ಬಂತಲ್ಲ ನಮ್ಮ ದೇಶದಲ್ಲಿ. ಬಲವಂತನೇ. ಯಾವ ಮಹಿಳೆನೂ ತನ್ನ ಮಕ್ಕಳನ್ನು ಬಿಟ್ಟು ಚಿತೆಗೆ ಹಾರ್ಕೊಳ್ಳೋದಕ್ಕೆ ಯಾವ ಮಹಿಳೆಯೂ ಖಂಡಿತವಾಗ್ಲೂ ತಯಾರಾಗಿರಲ್ಲ. ಇದೆಲ್ಲವೂ ಬಲವಂತದ ವಿಚಾರವೇ. ಹಲವಾರು ಶಾಸನಗಳಿವೆ, ಹಲವಾರು ಈ ಮಾಸ್ತಿ ಕಲ್ಲುಗಳಿದೆಯಲ್ಲ, ಮಹಾಸತಿ ಕಲ್ಲುಗಳು. ಅದನ್ನು ನೋಡಿದ್ರೆ ನಂಗೆ ಬಹಳ ವೇದನೆ ಆಗುತ್ತೆ. ಏನಿರುತ್ತೆ ಆ ಮಹಾಸತಿ ಕಲ್ಲಲ್ಲಿ? ಒಬ್ಬ ಯೋಧ ಅವನ ಮೇಲೆ ಹೋಗ್ತಾ ಇದ್ದಾನೆ, ಸ್ವರ್ಗದಲ್ಲಿ ಅಪ್ಸರೆ ಇರೋ ಅವನನ್ನು ಸ್ವಾಗತಿಸ್ತಾ ಇದ್ದಾರೆ, ಇವಳಿಲ್ಲಿ ಚಿತೆ ಮೇಲೆ ಉರಿತಾ ಇದ್ದಾಳೆ. ಇದು ಎಂಥ ಒಂದು ದುರದೃಷ್ಟಕರವಾದಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂದಿದ್ದು. ಮಹಾಭಾರತ ಸಮಯದಲ್ಲಿ ಅದು ಒಂದು ದೊಡ್ಡ ಸಂಗ್ರಹ. ಒಂದು ನಿಮಿಷ ಮಾದ್ರಿ ಸತಿ ಬರುತ್ತೆ. ಮಾದ್ರಿ ಸತಿ ಬರುತ್ತೆ. ಆದರೆ ಆ ಸಂದರ್ಭದಲ್ಲಿ ನಾವು ವಿವರವಾಗಿ ಓದಿದ್ರೆ ಅವಳಿಗೆ ಅಲ್ಲಿದ್ದಂಥ ಎಲ್ಲ ಋಷಿಗಳು ನೀನು ಮಾಡಬೇಡ ಈ ಕೆಲಸ ಅಂತ ಹೇಳ್ತಾರೆ. ಅದು ಪರಂಪರೆ ಅಲ್ಲ ಅನ್ನೋದನ್ನು ಹೇಳ್ತಾರೆ. ಅದನ್ನು ಮಾಡಬೇಕಾಗಿಲ್ಲ. ಆದರೆ ಸತಿ ಅಲ್ಲ ಹೋಗಿದ್ದವಳು. ಅವಳು ಸತ್ತಿದ್ದು ತನ್ನ ಒಂದು ದೌರ್ಬಲ್ಯದ ಕ್ಷಣದಲ್ಲಿ ಅವಳು ತನ್ನ ಪತಿಯನ್ನು ಕಳ್ಕೊಂಡೆ ಅನ್ನೋವಂಥ ಒಂದು ಯೋಚನೆಯಿಂದ ಅವಳು ಮರಣ ಹೊಂದಿದ್ಲು ಅನ್ನೋದು. ಈ ವಿಚಾರ ಇವಾಗ ಬೇಡ, ಅದು ಎಲ್ಲೆಲ್ಲೋ ಹೋಗ್ಬಿಡುತ್ತೆ. ಆದರೆ ಖಂಡಿತವಾಗ್ಲೂ ಸಹಗಮನ ಅಂತ ಅನ್ನೋದು ನಮಗೆ ಸರ್ವೇ ಸಾಧಾರಣವಾಗಿತ್ತು ಅನ್ನೋದು ಕಾಣಿಸಲ್ಲ. ಎಲ್ಲ ಅಪರೂಪದ ಒಂದೆರಡು ಪ್ರಸಂಗಗಳು ಕಾಣಿಸುತ್ತೆ. ಆಮೇಲೆ ಒಂದೇ ಒಂದು ನೆನಪಿಸ್ತೀನಿ ನಿಮಗೆ. ಟೈಮ್ ಆಯಿತಾ? ಒಂದೇ ನೆನಪಿಸ್ತೀನಿ. ಅಂಬಾಲಿಕೆ ಈ 3 ಜನ ರಾಜಕುವರಿಯರು ಈ ಭೀಷ್ಮ ಕರ್ಕೊಂಡು ಬರ್ತಾನೆ. ಅವಳೇನು ಮದುವೆ ಆಗಲ್ಲ, ಕಳಿಸ್ತಾನಲ್ಲ. ಅವಳು ಕಾಡಲ್ಲಿ ತಿರುಗ್ತಾಳೆ ಒಬ್ಳೆ. ಕತೆ ಓದ್ಬೇಕು ನಾವು. ಕಾಡಲ್ಲಿ ತಿರುಗ್ತಾ ಇರ್ತಾಳೆ. ಆ ಕಾಡಲ್ಲಿ ಅವಳಿಗೆ ಅವಳ ತಾತ ಸಿಗ್ತಾನೆ. ಅಂದರೆ ಆ ಕಾಲದಲ್ಲಿ ಈ ವಾನಪ್ರಸ್ಥಾಶ್ರಮ ಇತ್ತಲ್ಲ, ಅವರ ಮೊಮ್ಮಗನ ಮುಖ ನೋಡಿದ ತಕ್ಷಣ ವಾನಪ್ರಸ್ಥಾಶ್ರಮಕ್ಕೆ ಹೋಗ್ತಾಯಿದ್ರು. ಅಲ್ಲಿ ಅವಳ ತಾತ ಅವಳಿಗೆ ಕೆಲವೊಂದು ವಿವರಗಳನ್ನ ಕೊಡ್ತಾನೆ. ಬಿಡಿ, ಆ ವಿವರ ಬೇಡ ಇವಾಗ. ಆದರೆ ಅಂಥ ಒಂದು ಸ್ವಾತಂತ್ರ್ಯ ಇತ್ತು. ಅಂದರೆ ಅವರಿಗೆ ಅಪಾಯ ಕಡಿಮೆ ಇತ್ತು. ಇನ್ನೊಂದೇ ಒಂದು ಉದಾಹರಣೆ ಹೇಳಿ ನಾನು ಮುಗಿಸ್ತೇನೆ. ಅದು ಮಹಾಭಾರತ ಒಂದು ಸಂಗ್ರಹ ಕಾವ್ಯ. ರಾಮಾಯಣದ ಥರ ಒಂದೇ ಸಮಯದಲ್ಲಿ ಬರೆದಿದ್ದಲ್ಲ. ಬೇರೆ ಬೇರೆ ಸಮಯದಲ್ಲಿ ಅದಕ್ಕೆ ಶ್ಲೋಕಗಳು ಸೇರ್ತಾ ಹೋದವು. ಮೊದಲು 24 ಇತ್ತು, ಆಮೇಲೆ 1,00,000 ಆಯಿತು ಅನ್ನೋದು ನಮ್ಗೆ ಗೊತ್ತಿದೆ. ಬೇರೆ ಬೇರೆ ಸಂದರ್ಭದಲ್ಲಿ ಕಾಲಘಟ್ಟಗಳಲ್ಲಿ ಸಂಗ್ರಹ ಆಗಿದ್ದರಿಂದ ಬೇರೆ ಬೇರೆ ವಿಚಾರಗಳು ಅಲ್ಲಿ ನಮ್ಗೆ ಕಾಣಿಸುತ್ತೆ. ಅದಕ್ಕೂ ನಾವು ಇವಾಗ ಹೋಗೋದು ಬೇಡ, ಇನ್ನೊಂದು ದಿವಸ ಚರ್ಚೆ ಮಾಡ್ಬೋದು. ಒಂದೇ ಒಂದು ವಿಚಾರ ಹೇಳಿ ನಾನು ಮುಗಿಸ್ತೀನಿ. ಈ ಮನುಧರ್ಮ ಶಾಸ್ತ್ರದಲ್ಲೇ ಮಹಿಳೆಯರಿಗೆ ಇದ್ದಂಥ ಪ್ರೊಟೆಕ್ಷನ್ ವಿಚಾರ ನಮಗೆ ಕಾಣಿಸುತ್ತೆ. ಈ ಮನಸ್ಸಲ್ಲೂ ಕೂಡ ಒಬ್ಬ ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡೋದು ಬಂದರೆ ಎಂಥೆಂಥ ಪಾಪಗಳು ಅವನನ್ನು ಸುತ್ತಕೊಳ್ಳುತ್ತೆ ಇದೆ. ಆ ಕಾಲದಲ್ಲಿ ಪಾಪ ಭೀತಿ ಇದ್ದದ್ದ ಕಾಲ. ಹಾಗೆ ಇನ್ನೊಂದು, ಇದೆಲ್ಲ ನಮ್ಗೆ ಆಧಾರ ಏನು ಅಂತ ಹೇಳ್ತಾ ಇದ್ದೆ ನಿಮಗೆ. ಸಾಹಿತ್ಯದಲ್ಲೂ ನಮಗೆ ಕಾಣಿಸುತ್ತೆ. ಈಗ ದಂಡಿ ಅನ್ನುವಂಥ ಒಬ್ಬ ಮಹಾಕವಿ ದಶಕುಮಾರ ಚರಿತೆ ಅಂತ ಒಂದು ಕಾವ್ಯ ಇದೆ. ಅಲ್ಲಿ 10 ಜನ ರಾಜಕುಮಾರರ ಕಥೆ ಬರುತ್ತೆ. ಅದರಲ್ಲಿ ಅವನು ಹೇಳ್ತಾನೆ, ಈ ಮಹಿಳೆಯರು ಚಂದ್ರನ ಬೆಳಕಲ್ಲಿ, ಅಂದರೆ ಸಮಯ ಯೋಚನೆ ಮಾಡಿ, ಚಂದ್ರನ ಬೆಳಕಲ್ಲಿ ವಿಹಾರ ಮಾಡ್ತಾ ಇರಬೇಕಾದ್ರೆ ಗಾಳಿ ಕೂಡ ಅವರ ದುಕೂಲವನ್ನು ಅಲ್ಲಾಡಿಸೋಕ್ಕೆ ಭಯ ಪಡ್ತಾ ಇದ್ದಂತೆ. ಅಂದರೆ ರಾಜನ ಭಯ. ಈ ಕಾಲದಲ್ಲಿ ಪೊಲೀಸರ ಭಯ ಇದೆಯಾ ನಮಗೆ? ಸೊ ಆ ಒಂದು ಈ ಕಳ್ಳ ಕಾಕರಲ್ಲಿ ದೌರ್ಜನ್ಯ ಮಾಡೋರಿಗಾಗಲಿ ಆ ಅಂದಿನ ಕಾಲದಂಥ ಒಂದು ಶಿಸ್ತು ರಾಜಕೀಯದಲ್ಲಿ ಇವತ್ತು ಬಂದರೆ ನೀವು ಹೇಳಿದಂಗೆ ಒಂದಷ್ಟು ಬದಲಾವಣೆ ಆಗಬಹುದು. ನೋಡೋಣ, ನಿರೀಕ್ಷೆ ಮಾಡೋಣ. ನಮಸ್ಕಾರ ಎಲ್ಲರೂ, ತಾವೆಲ್ಲ ಕೇಳಿದ್ದಕ್ಕೆ. ಒಂದೆರಡು ಪ್ರಕಟಣೆಗಳಿದೆ.
ನಾಳೆ ಸಂಜೆ ಮತ್ತು ನಾಡಿದ್ದು ಸಂಜೆ 6ರಿಂದ 8 ಗಂಟೆಯವರೆಗೆ ಇದೇ ವೇದಿಕೆಯಲ್ಲಿ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ನಾಳೆ ಸಂಜೆ ಕುಮಾರಿ ಅಂಜಲಿ ರವೀಂದ್ರ ಮತ್ತು ಶ್ರೀ ವಿನಯ್ ಶರ್ವಾ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ನಾಡಿದ್ದು ಭಾನುವಾರ ವಿದ್ವಾನ್ ರಮಣಿ ಎಸ್ ಶಂಕರ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ. 2 ದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇನ್ನೊಂದು ವಿಶೇಷ ಕಾರ್ಯಕ್ರಮ ಭಾನುವಾರ ಬೆಳಿಗ್ಗೆ ನಡೀತಾ ಇದೆ. ಪ್ರೇಕ್ಷಾ ಪ್ರತಿಷ್ಠಾನದಿಂದ 9 ಪುಸ್ತಕಗಳು ಮತ್ತು 1 ಕ್ಯಾಲೆಂಡರ್ 2019ರ ದಿನದರ್ಶಿಕೆಯ ಬಿಡುಗಡೆ ಕಾರ್ಯಕ್ರಮ. ನಾಡೋಜ SR ರಾಮಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ವಿಶೇಷವಾಗಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತ ಪ್ರೊಫೆಸರ್ ಆಗಿ ಕೆಲಸ ಮಾಡಿದಂಥವರು, ಎಸ್ ರಾಧಾಕೃಷ್ಣನ್ ಅವರಿಗೂ ಸೀನಿಯರ್ ಆಗಿದ್ದವರು ಉದ್ಯೋಗದಲ್ಲಿ, ಪ್ರೊಫೆಸರ್ ಹಿರಿಯಣ್ಣ ಅವರು. ಅವರ ಔಟ್ಲೈನ್ಸ್ ಆಫ್ ಇಂಡಿಯನ್ ಫಿಲಾಸಫಿ, ಎಸೆನ್ಷಿಯಲ್ಸ್ ಆಫ್ ಇಂಡಿಯನ್ ಫಿಲಾಸಫಿ ತುಂಬ ಪ್ರಸಿದ್ಧವಾದ 2 ಗ್ರಂಥಗಳು ಮೈಸೂರು ಯೂನಿವರ್ಸಿಟಿಯಿಂದಲೇ ಪಬ್ಲಿಷ್ ಆಗಿದ್ವು. ಇತ್ತೀಚೆಗಷ್ಟೇ ನಮ್ಮನ್ನಗಲಿದ ಪ್ರೊಫೆಸರ್ ಪ್ರಭುಶಂಕರ್ ಅವರು ಅದನ್ನು ಸೊಗಸಾಗಿ ಕನ್ನಡಕ್ಕೆ ಕೂಡ ಅನುವಾದ ಮಾಡಿದರು. ಇದೆರಡು ಹೊರತಾಗಿ ಹಿರಿಯಣ್ಣ ಅವರ ಇನ್ನೂ 8 ಪುಸ್ತಕಗಳು, ಅದು ಆರ್ಟ್ ಎಕ್ಸ್ಪೀರಿಯನ್ಸ್ ಇರಬಹುದು, ಕನ್ಸೆಪ್ಷನ್ ಆಫ್ ಇಂಡಿಯನ್ ವ್ಯಾಲ್ಯೂಸ್ ಇರಬಹುದು, ಈ ರೀತಿಯ ಪುಸ್ತಕಗಳು. ಈ 8 ಪುಸ್ತಕಗಳು ಇತ್ತೀಚೆಗೆ ಕಳೆದ 2-3 ದಶಕಗಳಿಂದ ಎಲ್ಲೂ ಅವೈಲೇಬಲ್ ಇರಲಿಲ್ಲ. ಅದನ್ನು ಪ್ರೇಕ್ಷಾ ಪ್ರತಿಷ್ಠಾನ ಪ್ರಕಟಿಸ್ತಾ ಇದೆ. ಆ 8 ಪುಸ್ತಕಗಳ ಬಿಡುಗಡೆ ಭಾನುವಾರ ಇದೇ ವೇದಿಕೆಯಲ್ಲಿ ನಡೆಯುತ್ತೆ. ಇದರ ಜೊತೆಗೆ ಹಿರಿಯಣ್ಣ ಅವರ ಕೆಲವು ಸೆಲೆಕ್ಟೆಡ್ ಆರ್ಟಿಕಲ್ಸನ್ನು ಗಣೇಶ್ ಅವರು ಸಂಪಾದನೆ ಮಾಡಿ ಅದಕ್ಕೊಂದು ದೀರ್ಘವಾದ, ಹಿರಿಯಣ್ಣ ಅವರ ಬಗ್ಗೆ, ಅವರ ರೈಟಿಂಗ್ ಬಗ್ಗೆ ಒಂದು ಸುದೀರ್ಘವಾದ ಫಾರ್ವರ್ಡನ್ನು ಬರೆದಿರತಕ್ಕಂಥ ಪುಸ್ತಕ ಬೆಸ್ಟ್ ಆಫ್ ಹಿರಿಯಣ್ಣ ಕೂಡ ಭಾನುವಾರ ರಿಲೀಸ್ ಆಗಲಿಕ್ಕಿದೆ. ಬೆಳಿಗ್ಗೆ 10 ಗಂಟೆಗೆ ಇದೇ ವೇದಿಕೆಯಲ್ಲಿ ಕಾರ್ಯಕ್ರಮ. ಇದುವರೆಗೆ ಇವತ್ತಿನ ಕಾರ್ಯಕ್ರಮ ಹರಿಹರ ಗುಂಡೂರಾಯರ ಜ್ಞಾಪಕೋಪನ್ಯಾಸ ಕಾರ್ಯಕ್ರಮ. ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆಗೈದ ಮಹಿಳೆಯರು ವಿಷಯವಾಗಿ ಡಾಕ್ಟರ್ ಜಯಂತಿ ಮನೋಹರ್ ಅವರು ಉಪನ್ಯಾಸವನ್ನು ಪ್ರಾತ್ಯಕ್ಷಿಕೆಯೊಂದಿಗೆ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ಈ ದತ್ತಿಯ ಪ್ರಾಯೋಜಕರ ಪರವಾಗಿ, ಹರಿಹರ ಗುಂಡೂರಾಯರ ಮಕ್ಕಳು, ಅಳಿಯಂದರು, ಕುಟುಂಬದವರೆಲ್ಲರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಕೆಲವು ವಿಷಯಗಳಲ್ಲಿ ಅತ್ಯಂತ ಮುಕ್ತವಾಗಿ ಮಾತನಾಡ್ತಕ್ಕಂಥ ವಾತಾವರಣ ಇನ್ನೂ ಸೃಷ್ಟಿಯಾಗಿಲ್ಲ ಅನ್ನೋದು ನಮಗೆ ದಿನದಿಂದ ದಿನಕ್ಕೆ ಹೆಚ್ಚು ಸ್ಪಷ್ಟವಾಗ್ತಾ ಹೋಗ್ತಾ ಇದೆ. ವೇದಕಾಲವನ್ನು ನಾವು ಎತ್ತಿ ಹಿಡಿಯೋದೋ, ರಾಮಾಯಣ ಕಾಲಕ್ಕೆ ಒತ್ತು ಕೊಡೋದೋ, ಮಹಾಭಾರತವನ್ನು ಅಧ್ಯಯನ ಮಾಡಿ ಅದರಲ್ಲಿ ಏನಿತ್ತು ಅಂತ ಹೇಳೋದೋ, ಸ್ಮೃತಿಗಳನ್ನು ತಗೊಂಡ್ರೆ ಯಾವ ಸ್ಮೃತಿಗೆ ಮಹತ್ವ ಕೊಡೋದು, ಈ ರೀತಿಯ ಗೊಂದಲಗಳು ನಮಗೆ ಇನ್ನೂ ಬಗೆಹರಿದಿಲ್ಲ. ಇವುಗಳ ಜೊತೆಗೆ ಇನ್ನೊಂದು ಸೇರಿಕೊಂಡಿದ್ದು ಬ್ರಿಟಿಷರ ಪೀರಿಯಡ್ನಲ್ಲಿ ಆದಂತಹ ಅವುಗಳ ಇಂಟರ್ಪ್ರಿಟೇಷನ್ಸು, ಅದರಲ್ಲಿ ಯಾವುದಕ್ಕೆ ಮಹತ್ವ ಕೊಡೋದು, ಯಾವುದಕ್ಕೆ ಬಿಡೋದು ಏನು ಅಂತ. ಇದರ ನಂತರ ಮತ್ತೆ ಅದಕ್ಕೆ ಆ್ಯಡ್ ಆಗ್ತಾ ಬಂದಿದ್ದು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ವಿಶೇಷವಾಗಿ ಸೆಮೆಟಿಕ್ ಮತಗಳ ಇನ್ಫ್ಲೂಯೆನ್ಸ್ ಕಾರಣದಿಂದ ಹುಟ್ಟಿಕೊಂಡಂತಹ ವಾದಗಳು. ಇದೆಲ್ಲದರ ಪರಿಣಾಮ ಹೇಗಾಗಿದೆ ಅಂತಂದರೆ, ಯಾವ ವಿಷಯದಲ್ಲೂ ಒಂದು ಸ್ಪಷ್ಟತೆಗೆ ಬರಲಾರದಂತಹ ಒಂದು ಗೊಂದಲಮಯ ವಾತಾವರಣದಲ್ಲಿ ನಾವು ಬಂದು ನಿಂತಿದ್ದೇವೆ. ಬಹುಶಃ ಈ ಗೊಂದಲ ತಿಳಿಯಾಗೋದಕ್ಕೆ ಇನ್ನೂ 1 ಶತಮಾನನೇ ಕಳಿಬೇಕೇನೋ ಅನ್ನುವಂತಹ ವಾತಾವರಣ ಇದೆ. ಸುಮ್ಮನೆ ಪ್ರಸ್ತಾಪ ಆಗಿದ್ದರಿಂದ ಹೇಳ್ತಾ ಇದ್ದೀನಿ. ತುಂಬ ಕಡೆಗಳಲ್ಲಿ ಚರ್ಚೆ ಆಗುವಂಥದ್ದು ಬಹುತ್ವದ ಬಗ್ಗೆ. ಬಹುತ್ವ, ವೈವಿಧ್ಯ ಇರಬೇಕು, ಡೈವರ್ಸಿಟಿ ಇರಬೇಕು ಅನ್ನೋದನ್ನು ಎಲ್ಲ ಕಡೆಗಳಲ್ಲಿ ಢಾಣಾಡಂಗುರ ಸಾರ್ತಾ ಇರತಕ್ಕಂಥವರೇನೆ ಮತ್ತೆ ಅಗೇನು ಸೆಮಿಟಿಕ್ ಮತಗಳ ಪ್ರತಿಪಾದಕರು ಅಥವಾ ನಿರೀಶ್ವರವಾದವನ್ನು ಹೇಳ್ತಾ ಇರತಕ್ಕಂತಹ ಕಮ್ಯುನಿಸ್ಟ್ ಪ್ರತಿಪಾದಕರು. ಮತ್ತು ಅಗೇನ್ ಅವರು ಭಾರತದಲ್ಲಿ ಹರಡಿದ್ದಂತಹ ಒಂದು ಸಾಂಸ್ಕೃತಿಕ ಬಹುತ್ವ ಏನಿತ್ತು, ಅದು ಭೌಗೋಳಿಕವಾಗಿ ಇರಬಹುದು, ಸಾಮುದಾಯಿಕವಾಗಿ ಇರಬಹುದು, ಬೇರೆ ಬೇರೆ ಕಾರಣಗಳಿಂದಾಗಿ ಹರಡಿದ್ದಂತಹ ಬಹುತ್ವಗಳನ್ನು ಕೂಡ ನಾಶಗೊಳಿಸ್ತಕ್ಕಂಥ ಪ್ರಯತ್ನದಲ್ಲಿ ಅವರು ನಿರಂತರವಾಗಿ ತೊಡಗಿಕೊಂಡಿದ್ದಾರೆ. ಇದನ್ನು ಹೇಗೆ ನೋಡಬೇಕು ಅನ್ನೋ ಗೊಂದಲ ನಮ್ಮಲ್ಲೂ ಅನೇಕರಿಗೆ ತುಂಬ ಗಂಭೀರವಾಗಿ ಕಾಡ್ತಾ ಇರತಕ್ಕಂಥದ್ದು ತುಂಬ ದುರದೃಷ್ಟಕರವಾದಂಥ ಸಂಗತಿ ಅದು. ಇರಲಿ, ಇಂಥ ಸಮಯದಲ್ಲೂ ಕೂಡ
ಜಯಂತಿಯವರು ತುಂಬ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮವನ್ನು ನಿರ್ವಾಹ ಮಾಡಿದ್ರು. ಅದು ವೇದಿಕ್ ಪೀರಿಯಡ್ನಿಂದ ಹಿಡಿದು ಇವತ್ತಿನವರೆಗಿನ ಒಂದು ಸಮಗ್ರ ಕಲ್ಪನೆಯನ್ನು ನಮ್ಮ ಮುಂದೆ ತರಬೇಕಾದ್ರೆ ಅದಕ್ಕೆ ಸಾಕಷ್ಟು ಶ್ರಮ ಇದೆ. ಅದನ್ನು ನಮ್ಮೆಲ್ಲರಿಗೋಸ್ಕರ ಅವರು ನಿರ್ವಾಹ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ದತ್ತಿಯ ಪ್ರಾಯೋಜಕರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಸಂಸ್ಥೆಯ ಪರವಾಗಿ ಮತ್ತು ಪ್ರಾಯೋಜಕರ ಪರವಾಗಿ ಗೌರವವನ್ನು ಸ್ವೀಕರಿಸಬೇಕಾಗಿ ಅವರನ್ನು ಪ್ರಾರ್ಥಿಸ್ತೇನೆ.